ಎಸ್ ಕಾಣ್ತಾ ಇದೆ ಸರ್. ಓಕೆ, ಥ್ಯಾಂಕ್ ಯು. ಗೊತ್ತಾ ಇರೋದು ಕಿಡ್ನಿ ಮೆರಿಡಿಯನ್. ಕಿಡ್ನಿ ಮೆರಿಡಿಯನ್ ಬಂದ್ಬಿಟ್ಟು ಇನ್ ಆರ್ಗನ್, ವಾಟರ್ ಎಲಿಮೆಂಟ್ನಲ್ಲಿ ಜಲತತ್ವದಲ್ಲಿ ಕಿಡ್ನಿ ಬಂದ್ಬಿಟ್ಟು ತಂಪು ಇರ್ತಕ್ಕಂಥ ಒಂದು ಅಂಗ. ಓಕೆ, ಇಲ್ಲಿ ಕಿಡ್ನಿ ಸಿ ಡಿಫಿಷಿಯನ್ಸಿ ಆದರೆ ನಾಲಿಗೆ ಹೇಗಿರುತ್ತೆ, ಅದರ ಲಕ್ಷಣಗಳೇನು, ಆವಾಗ ನಮ್ಮ ನಾಲಿಗೆ ನೋಡಿದಾಗ ಯಾವ ಥರ ಇರುತ್ತೆ ಅಂತ ನೋಡೋಣ. ಓಕೆ, ಕಿಡ್ನಿ ಸಿ ಡಿಫಿಷಿಯನ್ಸಿ ಅಂದರೆ ಕಿಡ್ನಿ ಸಿ ಕೊರತೆ ಇದ್ದರೆ ನಾಲಿಗೆ ಹೇಗಿರುತ್ತಂದರೆ ನಾಲಿಗೆ ತಿಳಿ ಗುಲಾಬಿ ಪೇಲ್ ಪಿಂಕ್ ಬಣ್ಣದಲ್ಲಿರುತ್ತದೆ. ಕಿಡ್ನಿ ಪ್ರದೇಶದಲ್ಲಿ ನಾಲಿಗೆಯ ಹಿಂಭಾಗ ತಿಳಿ ಬಣ್ಣದಲ್ಲಿ ಕಾಣುತ್ತದೆ. ತೆಳು ಬಿಳಿ ಲೇಪನ ಇರುತ್ತದೆ. ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಇದು ನಾಲಿಗೆ ಇರ್ತಕ್ಕಂಥ ಲಕ್ಷಣಗಳು. ಅಂದರೆ ನಾವು ಮೆರಿಡಿಯನ್ನಲ್ಲಿ ಏನು ನೋಡ್ತೀವಲ್ಲ ಆ ಜಾಗದಲ್ಲಿ ಈ ಎಲ್ಲ 4 ಪಾಯಿಂಟ್ಗಳು ಕಾಣಬೇಕು. ಓಕೆ, ಆವಾಗ ಕಿಡ್ನಿ ಸಿ ಡಿಫಿಷಿಯನ್ಸಿ ಆಗಿದೆ. ಓಕೆ, ಆವಾಗ ಅಲ್ಲೇ ಹೋಲ್ಡ್ ಮಾಡ್ಬೇಕು ನೀವು. ನೆಕ್ಸ್ಟ್ ಅವ್ರ ಲಕ್ಷಣ ನೋಡ್ಬೇಕು ಯಾವ ಥರ ಲಕ್ಷಣ ಇದೆ ಅಂತ. ಇಲ್ಲಿ 30% to 40% ಕಂಪ್ಲೀಟ್ ಆಯಿತು. ಬೆನ್ನು ನೋವಿದೆ, ಮೊಣಕಾಲು ದುರ್ಬಲತೆ ಇದೆ, ಪದೇ ಪದೇ ಮೂತ್ರ ವಿಸರ್ಜನೆ ಆಗ್ತಾ ಇದೆ, ಮೂತ್ರ ನಿಯಂತ್ರಣ ಇದೆ, ಕಡಿಮೆ ಆಗೋದು, ಮೂತ್ರ ನಿಯಂತ್ರಣ ಕಡಿಮೆ ಆಗೋದು, ಸುಲಭವಾಗಿ ಆಯಾಸವಾಗೋದು, ಕಿವಿಯಲ್ಲಿ ಸದ್ದು ಅಂದರೆ ಟಿನಿಟಸ್ ಅಂತ ಏನು ಕರಿತೀವಿ ಆ ಥರ ಇದೆ. ಓಕೆ, ಇಲ್ಲಿ ನಿಮ್ಮ ಒಂದು ಸಿಂಪ್ಟಮ್ಸಿಗೂ ಇದಕ್ಕೂ ಕೋರ್ಲೇಷನ್ ಮಾಡಿದರೆ ಒಂದು 80% ಮ್ಯಾಚ್ ಆಗುತ್ತೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಬೆನ್ನು ಯಾವಾಗಲೂ ನೋಯ್ತದೆ. ಬೆನ್ನು ಯಾವಾಗಲೂ ನೋಯ್ತದೆ. ಮೂತ್ರವನ್ನು ಹಿಡಿದುಕೊಳ್ಳಲು ಕಷ್ಟವಾಗುತ್ತೆ. ಮೂತ್ರವನ್ನು ಹಿಡಿದುಕೊಳ್ಳಲು ಕಷ್ಟ ಆದಾಗ ಸಿ ಡಿಫಿಷಿಯನ್ಸಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಕಂಟಿನ್ಯೂ ಬ್ಯಾಕ್ ಪೇನ್ ಬರುತ್ತೆ. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ತಿಳಿ ನಾಲಿಗೆ, ಬೆನ್ನು ನೋವು, ಪದೇ ಪದೇ ಮೂತ್ರ ಕಿಡ್ನಿ ಸಿ ಡಿಫಿಷಿಯನ್ಸಿಯನ್ನು ತೋರಿಸ್ತದೆ. ಓಕೆ, ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ, ಇದರಲ್ಲಿ ನಮ್ಮ ದೇಹದ ಅಕೌಂಟ್ ಬ್ಯಾಲೆನ್ಸ್ ಅಂತ ಏನು ಕರೆದ್ವಿ ನಾವು, ಅದರದ ಡಿಫಿಷಿಯನ್ಸಿ ಅಂದರೆ ಕೊರತೆಯ ಲಕ್ಷಣಗಳು ಏನಂತ ನೋಡೋಣ. ನೋಡಿ, ನಾಲಿಗೆ ಹೇಗಿರುತ್ತದಂದರೆ ನಾಲಿಗೆ ತಿಳಿ ಅಥವಾ ಸ್ವಲ್ಪ ಮಂಕಾದ ಬಣ್ಣದಲ್ಲಿರ್ತದೆ. ನಾಲಿಗೆ ತೆಳ್ಳಗಿರಬಹುದು, ಹಿಂಭಾಗದಲ್ಲಿ ಬಣ್ಣ ಕಡಿಮೆಯಾಗಿರುತ್ತದೆ. ಇದರ ಲಕ್ಷಣ ಏನಂದರೆ ಬೆಳವಣಿಗೆ ನಿಧಾನ ಮಕ್ಕಳಲ್ಲಿ, ಕೂದಲು ಉದುರುವುದು ಅಥವಾ ಬೇಗ ಬಿಳಿಯಾಗುವುದು, ಹಲ್ಲು ದುರ್ಬಲವಾಗುವುದು, ನೆನಪಿನ ಶಕ್ತಿ ಕಡಿಮೆಯಾಗುವುದು, ಸಂತಾನೋತ್ಪತ್ತಿ ಸಮಸ್ಯೆಗಳು, ಮೂಳೆ ದುರ್ಬಲತೆ. ಈ ಎಲ್ಲ ಸಮಸ್ಯೆ ಇರೋದ್ರಿಂದ ನಮಗೆ ಕಿಡ್ನಿಯಲ್ಲಿ ಎಸೆನ್ಸ್ ಡಿಫಿಷಿಯನ್ಸಿ ಕಾಣುತ್ತೆ. ಓಕೆ, ನೋಡಿ, ಕಿಡ್ನಿ ಇನ್ನು ಕೊರತೆ ಇದ್ದಾಗ ನಾಲಿಗೆ ಯಾವ ಥರ ಇದೆ, ಒಂಥರ ಎಲ್ಲಿ ವೈಟ್ ಕೋಟಿಂಗ್ ಇಲ್ಲ, ಕೆಂಪದಾಗಿ ಕಾಣ್ತಾ ಇದೆ. ನಿಮಗೆ ಇದನ್ನು ನೋಡಿದರೆ ಅರ್ಥ ಮಾಡ್ಕೋಬೋದು ಕಿಡ್ನಿ ಇನ್ ಕೊರತೆಯ ಲಕ್ಷಣ ಅಂತ. ಓಕೆ, ಗೊತ್ತಾಯ್ತಂತ ಅನಿಸ್ತಿದೆ, ಕಾಣ್ತಾ ಇದೆ ಅಂತ ಅನ್ನಿಸ್ತದ. ಇಲ್ಲಿ ಕಿಡ್ನಿ ಕೊರತೆ ಹೆಂಗಿರುತ್ತಂದರೆ ಸ್ವಲ್ಪ ರೆಡ್ ಆಗಿರುತ್ತೆ, ಇಲ್ಲಿ ಸ್ವಲ್ಪ ಎಲ್ಲೋ ಟೈಪ್ ಕಾಣ್ತಾ ಇದೆ. ಓಕೆ, ನೆಕ್ಸ್ಟ್ ಕಿಡ್ನಿ ಯಾಂಗ್ ಕೊರತೆ ಇದ್ದಾಗ ಯಾವ ಥರ ನೋಡಿ, ಇಲ್ಲಿ ಪೂರ್ತಿ ವೈಟ್ ಆಗಿದೆ, ಇಲ್ಲಿ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಥರನೂ ಇದೆ, ಇಲ್ಲಿ ಸ್ವೆಲ್ಲಿಂಗ್ ಥರ ಇದೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ವೆಲ್ಲಿಂಗ್ ಮಧ್ಯದಲ್ಲಿ ಒಂದು ಈ ಥರ ಇದೆ. ಇದು ಕಿಡ್ನಿ ಯಾಂಗ್ ಕೊರತೆ. ಕಿಡ್ನಿ ಚಿ ಕೊರತೆ ಯಾವ ಥರ ಇದೆ ನೋಡಿ, ಇಲ್ಲಿ ಒಂಥರ ಆಳ ಆಗಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಆಳ ಇಲ್ಲ, ಇಲ್ಲಿ ಗುಂಡಿ ಬಿದ್ದಿಲ್ಲ ಅಂತ ಹೇಳ್ತೀವಿ, ಅಂದರೆ ಇಲ್ಲಿ ಗುಂಡಿ ಬಿದ್ದಿದೆ ನೋಡಿ, ಕಾಲುವೆ ಥರ ಇದೆ. ಇಲ್ಲಿ ಸ್ವೆಲ್ಲಿಂಗ್ ಆಗಿದೆ, ಇಲ್ಲಿ ವೈಟ್ ಇದೆ, ಅಂದರೆ ಸ್ವಲ್ಪ ದಪ್ಪ ವೈಟ್ ಇದೆ. ಇದು ಕಿಡ್ನಿ ಚಿ ಕೊರತೆ ಲಕ್ಷಣ. ಮೂತ್ರಪಿಂಡದ ಸಾರ ಕೊರತೆ ನೋಡಿ, ಇಲ್ಲಿ ಕ್ರ್ಯಾಕ್ ಇದೆ, ಇಲ್ಲಿ ತೆಗ್ಗಿದೆ, ಮತ್ತು ಇಲ್ಲಿ ನೋಡಿದರೆ ಏನು ಫ್ಲೂಯಿಡ್ಸೇ ಕಾಣ್ತಾ ಇಲ್ಲ. ಓಕೆ, ಕಿಡ್ನಿ ಯಾವ ಥರ ಇದೆ, ಕಿಡ್ನಿ ಇನ್ನು ಕೊರತೆ ಇದೆ. ಇಲ್ಲಿ ಯಾವುದೇ ಥರದ ಒಂದು ತೇವ ಇಲ್ಲ, ವೈಟ್ ಕೋಟಿಂಗ್ ಇಲ್ಲ, ಏನೂ ಇಲ್ಲ, ಒಂಥರ ಒಣ ಥರ ಕಾಣ್ತಾ ಇದೆ. ಓಕೆ,
ಓಕೆ, ನೋಡಿದ್ರಿ ಇಲ್ಲಿ ನಾಲಿಗೆ ಎಸೆನ್ಸ್ ಡಿಫಿಷಿಯನ್ಸಿ ಇದ್ದಾಗ ನಾಲಿಗೆ ತಿಳಿ ಅಥವಾ ಸ್ವಲ್ಪ ಮಂಕಾದ ಬಣ್ಣದಲ್ಲಿರ್ತದೆ, ನಾಲಿಗೆ ತೆಳ್ಳಗಾಗಿರ್ಬೋದು, ಹಿಂಭಾಗದಲ್ಲಿ ಬಣ್ಣ ಕಡಿಮೆಯಾಗಿರುತ್ತದೆ. ಇಲ್ಲಿ ಲಕ್ಷಣ ಏನಂದ್ರೆ ಬೆಳವಣಿಗೆ ನಿಧಾನ, ಮಕ್ಕಳಲ್ಲಿ ಕೂದಲು ಉದುರೋದು ಅಥವಾ ಬೆಳ್ಳಗಾಗೋದು, ಹಲ್ಲು ದುರ್ಬಲವಾಗೋದು, ನೆನಪಿನ ಶಕ್ತಿ ಕಡಿಮೆ ಆಗೋದು, ಸಂತಾನೋತ್ಪತ್ತಿ ಸಮಸ್ಯೆಗಳು, ಮೂಳೆ ದುರ್ಬಲತೆ. ಇದು ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ಯಾರಾದರೂ ನಿಮ್ಮ ಹತ್ರ ಬಂದು ಸರ್ ನನ್ನ ಮಕ್ಕಳು ಬೆಳವಣಿಗೆನೇ ಆಗ್ತಾ ಇಲ್ಲ ಅಂದರೆ ಜಿನ್ ಅಂದರೆ ಅವರ ತಂದೆ, ಅವರ ಅಜ್ಜ, ಅವರ ತಾಯಿ ಅಥವಾ ಅವರ ಅಜ್ಜಿ ಯಾರಾದರೂ ಇದ್ದಾರಂತ ಅದನ್ನು ಚೆಕ್ ಮಾಡಬೇಕು. ಮತ್ತೊಂದು ಏನಂದರೆ ಕೂದಲು ಬೆಳೀತಾ ಇಲ್ಲ, ಕೂದಲು ಕೆಲವೊಬ್ರಿಗೆ ಬೆಳೆಯೋದಿಲ್ಲ ಅಂದಾಗ ಅದನ್ನು ಕೂಡ ಚೆಕ್ ಮಾಡಬೇಕು. ಹಲ್ಲುಗಳು ದುರ್ಬಲ ಅಂದರೆ ಯಾವುದೇ ಒಂಥರ ಗಟ್ಟಿ ಇರಲ್ಲ, ಅಲ್ಲಿ ಗಟ್ಟಿ ಇಲ್ಲದಾಗ ಏನಾಗುತ್ತೆ ಅಂದರೆ ಹಲ್ಲು ಏನೇ ತಿಂದರೂ ಒಂಥರ ಪೇನ್ ಸ್ಟಾರ್ಟ್ ಆಗುತ್ತೆ. ನೆನಪಿನ ಶಕ್ತಿ ಕಡಿಮೆ ಆಗೋದಂದರೆ ಅದು ಕೂಡ ಅದೇ ಲಕ್ಷಣ. ಸಂತಾನೋತ್ಪತ್ತಿ, ಈಗೆಲ್ಲ IVF ಕಡೆ ಮುಖ ಮಾಡಿದ್ದೀವಿ ಅಂದರೆ ಅಲ್ಲಿ ಒಂದು ಬೇಕಾದಂಥ ಎನರ್ಜಿ ನಮ್ಮಲ್ಲಿ ಇಲ್ಲದಾಗ ಅದನ್ನು ಎಕ್ಸ್ಟರ್ನಲ್ ಆಗಿ ಕೃತಕವಾಗಿ ನಾವು ಅದನ್ನು ಉಪಯೋಗಿಸ್ತೀವಿ. ಓಕೆ, ಮೂಳೆ ದುರ್ಬಲತೆ ಅಂದರೆ ಏನಂದರೆ ಭಾಳ ಹೊತ್ತು ನಿಂದ್ರಕ್ಕಾಗೋದಿಲ್ಲ, ಕೆಲವೊಂದು ವೇಟ್ ಎತ್ತಿದಾಗ ಸೊಂಟ ಹಿಡ್ಕೊಳೋದು, ಕೆಲವೊಂದು ಈ ಕಡೆ ಆ ಕಡೆ ತಿರುಗಿದಾಗ ಗೋಣ್ ಹಿಡ್ಕೊಳೋದು, ಈ ಥರ ಲಕ್ಷಣಗಳು ಕಾಣ್ತವೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ದೇಹದ ಶಕ್ತಿ ನಿಧಾನವಾಗಿ ಕಡಿಮೆ ಆಗುತ್ತದೆ. ಓಕೆ, ಕೂದಲು ಹೆಚ್ಚು ಉದುರುತ್ತಿದೆ. ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ತಿಳಿ ನಾಲಿಗೆ, ಕೂದಲು ಉದುರೋದು, ಬೆನ್ನು ನೋವು, ನೆನಪು ಕಡಿಮೆ. ಇದು ಕಿಡ್ನಿ ಎಸೆನ್ಸ್ ಡಿಫಿಷಿಯನ್ಸಿ. ಓಕೆ, ಕಿಡ್ನಿ ಇನ್ ಡಿಫಿಷಿಯನ್ಸಿ, ಕಿಡ್ನಿ ಇನ್ ಕೊರತೆ, ತಂಪಿನ ಕೊರತೆ. ನಾಲಿಗೆ ಯಾವ ಥರ ಇರುತ್ತಂದರೆ ನೋಡಿ, ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ಇನ್ ಕೊರತೆ ಇದ್ದರೆ ನಾಲಿಗೆ ಯಾವ ಥರ ಇದೆ ಅಂತ. ಇಲ್ಲಿ ಎಲ್ಲಿ ವೆಟ್ಟಿಲ್ಲ, ಎಲ್ಲಿ ವೈಟ್ ಕೋಟಿಂಗ್ ಇಲ್ಲ, ಪ್ಯೂರ್ ಆಗಿ ಒಣಗಿದೆ, ಕೆಂಪು ಚುಕ್ಕೆಗಳಿದ್ದಾವೆ, ಕೆಲವೊಂದು ಕಡೆ ಕ್ರ್ಯಾಕ್ಸ್ ಇದೆ. ಓಕೆ, ಇಲ್ಲಿ ನಿಮಗೆ ಲಕ್ಷಣಗಳು ಸರಿಯಾಗಿ ಅರ್ಥ ಆಗುತ್ತೆ. ನಾಲಿಗೆ ಹಿಂಭಾಗ ಕೆಂಪಾಗಿರ್ತದೆ, ಹಿಂಭಾಗ ಅಂದರೆ ಮತ್ತೆ ಕೆಳಭಾಗ ಅಲ್ಲ, ಇಲ್ಲಿ ಕಿಡ್ನಿ ಇರ್ತಕ್ಕಂಥ ಪ್ಲೇಸ್, ಇಲ್ಲಿ ಕಿಡ್ನಿ ಬರುತ್ತಲ್ಲ ಆ ಪ್ಲೇಸ್ ಅಂತ ಹೇಳ್ತಾರೆ ಹಿಂಭಾಗ ಅಂತ. ಓಕೆ, ಲೇಪನ ಕಡಿಮೆ ಅಥವಾ ಇಲ್ಲ, ನಾಲಿಗೆ ಒಣಗಿರುತ್ತದೆ, ಹಿಂಭಾಗದಲ್ಲಿ ಬಿರುಕುಗಳು ಕಾಣಬಹುದು. ಓಕೆ, ಈ ಲಕ್ಷಣಗಳಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಕಿಡ್ನಿ ಇನ್ಡಿಫಿಷಿಯನ್ಸಿ ಅಂತ. ಓಕೆ, ಪ್ರಮುಖ ಲಕ್ಷಣಗಳು ಏನು ಬರ್ತಾವೆ ಅಂದರೆ ರಾತ್ರಿ ಬೆವರು ಬರ್ತದೆ, ರಾತ್ರಿ ಕೈಕಾಲು ಬಿಸಿ ಆಗೋದು, ಬಾಯಿ ಒಣಗುವುದು, ಕಿವಿಯಲ್ಲಿ ಸದ್ದು ಟಿನಿಟನ್ಸ್ ಅಂತ ಏನು ಕೇಳಿದ್ವಲ್ಲ ಅದು, ಬೆನ್ನು ಮತ್ತು ಮೊಣಕಾಲು ನೋವು. ಕೆಲವೊಬ್ಬರಿಗೆ ಎಸೆನ್ಸು ಇನ್ನು ಫ್ಲೂಯಿಡ್ಸ್ ಇಲ್ಲ ಅಂದರೆ ಮೊಣಕಾಲಲ್ಲಿ ಕಟ್ ಕಟ್ ಅಂತ ಸೌಂಡ್ ಬರುತ್ತೆ, ಮೊಣಕಾಲು ಸ್ವಲ್ಪ ನಡೆದ್ರೆ ಸುಸ್ತಾಗ್ತಾರೆ. ಓಕೆ, ಈ ಥರ ನಿದ್ರಾಹೀನತೆ ಕೂಡ ಕಿಡ್ನಿ ಇನ್ಡಿಫಿಷಿಯನ್ಸಿಯಿಂದ ಬರುತ್ತೆ. ಇಲ್ಲಿ ರೋಗಿಗೆ ಏನು ಅನುಭವ ಆಗುತ್ತೆ ಅಂದರೆ ರಾತ್ರಿ ದೇಹ ಬಿಸಿಯಾಗುತ್ತದೆ, ಬಾಯಿ ಯಾವಾಗಲೂ ಒಣಗಿರುತ್ತದೆ. ನೆನಪಿಡುವ ಸೂತ್ರ ಏನಂದರೆ ಕೆಂಪು ಹಿಂಭಾಗ, ಕೆಂಪು, ಲೇಪನ ಇಲ್ಲ, ರಾತ್ರಿ ಬೆವರು, ಬೆನ್ನು ನೋವು, ಕಿಡ್ನಿ ಇನ್ ಡಿಫಿಷಿಯನ್ಸಿಯ ಲಕ್ಷಣಗಳು. ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ ಅಂದರೆ ಕಿಡ್ನಿಯ ಹೀಟ್ ಕೊರತೆ ಆದರೆ ಯಾವ ಥರ ನಾಲಿಗೆ ಇರುತ್ತೆ. ನಾಲಿಗೆ ತುಂಬ ತಿಳಿ ಬಣ್ಣದಲ್ಲಿರ್ತದೆ, ಹೆಚ್ಚು ತೇವಾಂಶ ಹೊಂದಿರುತ್ತದೆ, ಸ್ವಲ್ಪ ಊದಿಕೊಂಡಿರುತ್ತದೆ, ಬಿಳಿ ಲೇಪನ ಇರುತ್ತೆ. ಅದರ ತದ್ವಿರುದ್ಧವಾಗಿ ಅವೆಲ್ಲ ಇನ್ಡಿಫಿಷಿಯನ್ಸಿ ನೋಡಿದ್ವಲ್ಲ, ಅದರ ತದ್ವಿರುದ್ಧವಾಗಿ ಈ ಯಾಂಗ್ ಡಿಫಿಷಿಯನ್ಸಿ ಇರ್ತದೆ. ಇಲ್ಲಿ ಲಕ್ಷಣ ಏನಿದೆ, ಕೈಕಾಲು ತಣ್ಣಗಾಗೋದು, ಬೆನ್ನು ಮತ್ತು ಮೊಣಕಾಲು ನೋವು, ಬೆಳಗಿನ ಅತಿಸಾರ, ಪದೇ ಪದೇ ಮೂತ್ರ ಹೋಗೋದು, ಲೈಂಗಿಕ ದುರ್ಬಲತೆ, ಹೆಚ್ಚು ಆಯಾಸ ಆಗೋದು. ಈ ಎಲ್ಲ ಲಕ್ಷಣಗಳಲ್ಲಿ ನಾಲಿಗೆ ಮ್ಯಾಚ್ ಆದರೆ ಅವರಿಗೆ ಯಾಂಗ್ ಡಿಫಿಷಿಯನ್ಸಿ ಅಂತ ನಾವು ಸುಲಭವಾಗಿ ಕಂಡುಹಿಡ್ಕೋಬೋದು. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಯಾವಾಗಲೂ ಚಳಿ ಅನಿಸ್ತದೆ. ಓಕೆ, ಬೆನ್ನು ನೋವು ಕಡಿಮೆ ಆಗುತ್ತಿಲ್ಲ, ಒಂಥರ ನಿಧಾನಕ್ಕೆ ಇದ್ದೇ ಇರುತ್ತದೆ, ಒಂಥರ ಡಲ್ ಪೇನ್ ಥರ ಇದ್ದೇ ಇರ್ತದೆ. ಓಕೆ, ನೆಕ್ಸ್ಟು ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ತಿಳಿ ತೇವ ನಾಲಿಗೆ, ಚಳಿ ಪ್ಲಸ್ ಬೆನ್ನು ನೋವು, ಪದೇ ಪದೇ ಮೂತ್ರ, ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ. ಓಕೆ, ಯಾಂಗ್ ಡಿಫಿಷಿಯನ್ಸಿ ಲಕ್ಷಣ ಇರ್ತಂದರೆ ತಿಳಿ ತೇವ ನಾಲಿಗೆ, ಚಳಿ ಪ್ಲಸ್ ಬೆನ್ನು ನೋವು, ಪದೇ ಪದೇ ಮೂತ್ರ ಹೋಗೋದೆ ಕಿಡ್ನಿ ಯಾಂಗ್ ಡಿಫಿಷಿಯನ್ಸಿ. ಕಿಡ್ನಿ ಹೀಟ್ ಆದರೆ ಏನು ಸಿಂಪ್ಟಮ್ಸ್ ಇರುತ್ತೆ, ನಾಲಿಗೆ ಯಾವ ಥರ ಇರ್ತದೆ ಅಂದರೆ ನಾಲಿಗೆ ಹಿಂಭಾಗ ಕೆಂಪಾಗಿರ್ತದೆ, ಹಳದಿ ಅಥವಾ ತೆಳು ಹಳದಿ ಲೇಪನ ಇರ್ತದೆ, ನಾಲಿಗೆ ಸ್ವಲ್ಪ ಒಣಗಿರಬಹುದು. ಓಕೆ, ನೋಡಿ
ಕಿಡ್ನಿ ಹೀಟ್, ಕಿಡ್ನಿ ಉಷ್ಣತೆ ಇದ್ದಾಗ ನಾಲಿಗೆ ಹಿಂಭಾಗ ಕೆಂಪಗಿರುತ್ತದೆ. ಹಳದಿ ಅಥವಾ ತೆಳು ಹಳದಿ ಲೇಪನ ಇರುತ್ತದೆ. ನಾಲಿಗೆ ಸ್ವಲ್ಪ ಒಣಗಿರಬಹುದು. ಇಲ್ಲಿ ನೋಡ್ಬೋದು, ಇದು ನಿಮಗೆ ಪ್ಯೂರ್ ಆಗಿ ಕೆಂಪು ಕಾಣ್ತಾ ಇದೆ. ಈ ನಾಲಿಗೆ ಪ್ಯೂರ್ ಆಗಿ ಕೆಂಪು ಕಾಣ್ತಾ ಇದೆ. ಎಲ್ಲಿ ನಿಮಗೆ ಫ್ಲೂಯಿಡ್ಸ್ ಥರ ಕಾಣ್ತಾ ಇಲ್ಲ, ನೀರಿನ ಅಂಶ ಕಾಣ್ತಾ ಇಲ್ಲ. ಹಾಗಾಗಿ ಇದನ್ನು ಕಿಡ್ನಿ ಹೀಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರಮುಖ ಲಕ್ಷಣಗಳು ಏನು ಬರ್ತಾವಂದರೆ ಮೂತ್ರದಲ್ಲಿ ಉರಿ, ಗಾಢ ಹಳದಿ ಮೂತ್ರ, ಬೆನ್ನು ಬಿಸಿ ಅನಿಸೋದು, ಹೆಚ್ಚು ದಾಹ, ರಾತ್ರಿ ಉಷ್ಣತೆ. ಈ ಲಕ್ಷಣ, ಈ ಥರ ಇರ್ತಕ್ಕಂಥ ಸಿಂಪ್ಟಮ್ಸ್ ನಿಮಗೆ ಕಂಡ್ರೆ ಕಿಡ್ನಿ ಹೀಟ್ ಆಗಿದೆ, ಅಲ್ಲಿ ಇನ್ನು ಕಡಿಮೆ ಆಗಿದೆ ಅಂತ ನೀವು ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ಮೂತ್ರ ಮಾಡುವಾಗ ಉರಿ ಆಗ್ತದೆ, ಬೆನ್ನು ಒಳಗಿನಿಂದ ಬಿಸಿಯಾಗಿರುವಂತೆ ಅನಿಸುತ್ತದೆ. ಕೆಲವೊಬ್ರು ಹೇಳ್ತಾರೆ, ಸರ್ ಬೆನ್ನಲ್ಲೆಲ್ಲ ಉರಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ಥರ ಲಕ್ಷಣಗಳಿದ್ರೆ ನಾವು ಕಿಡ್ನಿ ಹೀಟ್ ಅಂತ ತಿಳ್ಕೊಬೋದು. ಓಕೆ, ನೆನಪಿಡುವ ಸೂತ್ರ ಏನಂದರೆ ಕೆಂಪು ಹಿಂಭಾಗ ಪ್ಲಸ್ ಹಳದಿ ಲೇಪನ, ಮೂತ್ರದಲ್ಲಿ ಉರಿ ಕಿಡ್ನಿ ಹೀಟನ್ನು ಸೂಚಿಸ್ತದೆ. ಓಕೆ, ಕಿಡ್ನಿ ಕೋಲ್ಡ್, ಕಿಡ್ನಿ ಶೀತ ಆದರೆ ನಾಲಿಗೆ ಯಾವ ಥರ ಇರುತ್ತಂತ ನೋಡೋಣ. ಮೂತ್ರಪಿಂಡದ ಯಾಂಕ್ ಕೊರತೆ, ಬಿಳಿ ಮತ್ತು ಜಿಡ್ಡಿನ ನಾಲಿಗೆ. ಲಕ್ಷಣಗಳು ಶೀತದ ಭಾವನೆ ಮತ್ತು ಶೀತದ ಬಗ್ಗೆ ಅಸಹ್ಯ, ಕೈಗಳು ಮತ್ತು ಪಾದಗಳು ತಣ್ಣಗಿರುವುದು, ಇತರರಿಗಿಂತ ಹೆಚ್ಚು ಬಟ್ಟೆಗಳನ್ನು ಧರಿಸುವುದು, ಬೆನ್ನು ಮತ್ತು ಮೊಣಕಾಲು ನೋವು, ಅತಿಸಾರ, ಸಡಿಲವಾದ ಮಲ ಮತ್ತು ಬಿಳಿ ಜಿಡ್ಡಿನ ನಾಲಿಗೆ ಲೇಪನ. ಇದು ಕಿಡ್ನಿ ಕೋಲ್ಡ್ ಸಿಂಪ್ಟಮ್ಸ್ನ ನಾಲಿಗೆ. ನೋಡಿ, ನಿಮಗೆ ಕಾಣ್ಬೋದು ನಾಲಿಗೆ ಯಾವ ಥರ ಇದೆ ಅಂತ. ಪ್ಯೂರ್ಲಿ ವೈಟ್ ಇದೆ ನೋಡಿ, ಯಾವ ಥರ ಬೆಳ್ಳನ ಕೋಟ್ ಮೆತ್ಕೊಂಡಿದೆ ನೋಡಿ. ನೀವು ನೋಡಿದರೆ ಗೊತ್ತಾಗುತ್ತೆ. ಆಗ ಕೆಂಪು ಇತ್ತು, ಇಲ್ಲಿ ಒಂಥರ ವೈಟ್ ಕೋಟ್ ಇದೆ, ದಪ್ಪ ವೈಟ್ ಕೋಟ್ ಇದೆ. ಓಕೆ, ಇದು ಕಿಡ್ನಿ ಶೀತದ ನಾಲಿಗೆ. ಓಕೆ, ಇಲ್ಲಿ ನಾಲಿಗೆ ಯಾವ ಥರ ಇರುತ್ತಂದರೆ ನಾಲಿಗೆ ಬಿಳಿ ಬಣ್ಣದಲ್ಲಿ ಇರುತ್ತದೆ, ಬಿಳಿ ಲೇಪನ ಇರ್ತದೆ, ಹೆಚ್ಚು ತೇವಾಂಶ ಹೊಂದಿರುತ್ತದೆ. ಓಕೆ, ಇಲ್ಲಿ ಪ್ರಮುಖ ಲಕ್ಷಣಗಳು ಏನು ಕಾಣ್ತಾವೆ ಅಂದರೆ ಕೈಕಾಲು ತಣ್ಣಗಾಗುವುದು, ಬೆನ್ನು ನೋವು, ಪದೇ ಪದೇ ತೆರಳು ಮೂತ್ರ, ಚಳಿ ತಾಳಲಾರರು, ಲೈಂಗಿಕ ದೌರ್ಬಲ್ಯತೆ. ಈ ಕೂಡ ಲಕ್ಷಣಗಳಿದ್ದರೆ ಕಿಡ್ನಿ ಕೋಲ್ಡ್ ಆಗಿದೆ ಅಂತ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಚಳಿ ಇದ್ದರೆ ಬೆನ್ನು ನೋವು ಹೆಚ್ಚಾಗುತ್ತದೆ, ಯಾವಾಗಲೂ ಚಳಿ ಅನಿಸ್ತದೆ. ನೆನಪಿನ ಸೂತ್ರ ಏನಂದರೆ ತಿಳಿ ನಾಲಿಗೆ, ಬಿಳಿ ಲೇಪನ, ಚಳಿ, ಬೆನ್ನು ನೋವು, ಕಿಡ್ನಿ ಕೋಲ್ಡ್. ಓಕೆ, ಕಿಡ್ನಿ ವಾಟರ್ ರಿಟೆನ್ಷನ್, ಕಿಡ್ನಿಯಲ್ಲಿ ನೀರಿನ ಸಂಗ್ರಹ ಆದರೆ ಏನೆಲ್ಲ ನಾಲಿಗೆ ಯಾವ ಥರ ಇರುತ್ತಂತ ನೋಡೋಣ, ಲಕ್ಷಣಗಳು ಯಾವ ಥರ ಇರುತ್ತಂತ ನೋಡೋಣ. ಇಲ್ಲಿ ನಾಲಿಗೆ ಊದಿಕೊಂಡಿರ್ತದೆ, ಅಂದರೆ ನಾಲಿಗೆ ಸ್ವೆಲನ್ ಆಗಿರ್ತದೆ. ಯಾವಾಗ ನಾಲಿಗೆ ಊದಿಕೊಂಡಿರ್ತದೋ ಅದು ನೀರು ತುಂಬಿಕೊಂಡಿರ್ತದೆ ಅಂತ ನೀವು ಸೂಚಿಸ್ತಿರಲ್ಲ, ಅದೇ ಥರ ನಮ್ಮ ಪಾದಗಳು ಇಲ್ಲ ಕೈಗಳು ಇಲ್ಲ ಮುಖಗಳು ಊದಿಕೊಳ್ತವೆ. ಹೆಚ್ಚು ತೇವಾಂಶ ಹೊಂದಿರ್ತದೆ, ತೆಳು ಅಥವಾ ದಪ್ಪ ಬಿಳಿ ಲೇಪನ ಕಾಣಬಹುದು, ಹಲ್ಲಿನ ಗುರುತುಗಳು ಕಾಣಬಹುದು. ಓಕೆ, ಲಕ್ಷಣಗಳು ಏನಂದರೆ ಕಾಲುಗಳಲ್ಲಿ ಊತ, ಮುಖ ಊದಿಕೊಳ್ಳುವುದು, ಮೂತ್ರ ಕಡಿಮೆಯಾಗೋದು, ದೇಹ ಭಾರವಾಗಿರುವ ಅನುಭವ, ಉಸಿರಾಟದ ತೊಂದರೆ ತೀವ್ರ ಸ್ಥಿತಿಯಲ್ಲಿ. ಯಾಕೆಂದರೆ ಕಿಡ್ನಿ ಯಾವಾಗ ಒಂದು ಕೋಲ್ಡ್ ಆಗುತ್ತಲ್ಲ, ಅದರ ಕಂಟ್ರೋಲ್ ಆರ್ಗನ್ ಬಂದ್ಬಿಟ್ಟು ಹಾರ್ಟ್. ಆ ಹಾರ್ಟ್ನಲ್ಲಿ ಇರ್ತಕ್ಕಂಥ ಬಿಸಿಯನ್ನು ಇದು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಒಲೆಗೆ ಬೆಂಕಿಗೆ ನಾವು ನೀರು ಎರಸ್ತೀವಲ್ಲ, ಆ ಸಿಸ್ಟಮ್ನಲ್ಲಿ ಈ ಕಿಡ್ನಿ ಹಾರ್ಟ್ ಫೈರ್ ಎಲಿಮೆಂಟ್ನ ಕಂಟ್ರೋಲ್ ಮಾಡ್ತದೆ. ಅಲ್ಲಿ ಇದು ಎಷ್ಟು ತಂಪಾಗುತ್ತೋ ಅಷ್ಟು ಡೇಂಜರ್ ಅಲ್ಲಿ ಹಾರ್ಟಿಗೆ ಮತ್ತು ಸ್ಮಾಲ್ ಇಂಟೆಸ್ಟೈನ್ಗೆ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದು ಮೆಟಲ್, ಅಂದರೆ ಲಂಗ್ಸ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್. ಆವಾಗ ಅಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಆಗುತ್ತೆ. ಅದು ಯಾವಾಗ ಕೋಲ್ಡ್ ಆಗುತ್ತೋ ಅಲ್ಲಿ ಉಸಿರಾಟನೂ ಕೂಡ ಕಷ್ಟ ಆಗುತ್ತೆ. ಈ ಥರ ಕಂಟ್ರೋಲಿಂಗ್ ಸಿಸ್ಟಮ್ನಲ್ಲಿ ನಮ್ಮ ಬಾಡಿ ಕೆಲಸ ಮಾಡ್ತದೆ. ಇಲ್ಲಿ ರೋಗಿಗೆ ಏನು ಅನುಭವ ಆಗುತ್ತಂದರೆ ಬೆಳಿಗ್ಗೆ ಮುಖ ಊದಿಕೊಂಡಿರುತ್ತದೆ, ಕಾಲುಗಳಲ್ಲಿ ನೀರು ತುಂಬಿದಂತೆ ಊತ ಬರುತ್ತದೆ. ಯಾರಿಗೆ ಕಾಲು ನೋವು ಬಂದಿದೆ ಅಂದರೆ ಫಸ್ಟ್ ಅವ್ರಿಗೆ ಚೆಕ್ ಏನು ಮಾಡಿ ಗೊತ್ತಾ, ಹಿಂಗೆ ಒತ್ತಿದ್ರೆ ಹಿಂಗೆ ಕೈ ತೆಗೀರಿ, ಈ ಚರ್ಮ ವಾಪಸ್ ಬಂದರೆ ತೊಂದರೆ ಏನಿಲ್ಲ ಅಂತ, ವಾಟರ್ ರಿಟೆನ್ಷನ್ ಏನಿಲ್ಲ ಅಂತ. ಅಲ್ಲಿ ಕುಣಿ ಬಿದ್ದರೆ ಅಲ್ಲಿ ವಾಟರ್ ರಿಟೆನ್ಷನ್ ಇದೆ ಅಂತ. ಓಕೆ, ಈ ಥರ ನಾವು ಪ್ರೆಸ್ ಮಾಡಿ ಅದನ್ನು ಬಿಟ್ಟಾಗ ಅದು ಸ್ಪ್ರಿಂಗ್ ಥರ ಮತ್ತೆ ಬ್ಯಾಕ್ ಹೊಡಿಬೇಕು. ಅದು ಅಲ್ಲೇ ಕುಣಿಯಾಗಿ ಇದೆ ಅಂದರೆ ಅಲ್ಲಿ ಬಾಡಿ ವಾಟರ್ ರಿಟೆನ್ಷನ್ ಆಗಿದೆ ಅಂತ ಅರ್ಥ. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ಊದಿಕೊಂಡ ನಾಲಿಗೆ ಪ್ಲಸ್ಸು ಹೆಚ್ಚು ತೇವ,
ಕಾಲು ಊತ, ಮೂತ್ರ ಕಡಿಮೆ, ಕಿಡ್ನಿ ವಾಟರ್ ರಿಟೆನ್ಷನ್. ಮೂತ್ರ ಯಾಕೆ ಕಡಿಮೆ ಆಗುತ್ತೆ? ನೋಡಿದರೆ ಇಲ್ಲಿ ಅಷ್ಟೊಂದು ನೀರಿದೆ ಅಂತೀರಿ, ಹಾಕ್ಬೋದಲ್ಲ ಹೊರಗೆ ಕಿಡ್ನಿ. ಹೊರಗಡೆ ಹಾಕಬೇಕಂದ್ರೆ ಶಕ್ತಿ ಬೇಕಲ್ಲ ಕಿಡ್ನಿಗೆ. ತಂಪಾಗಿ ಶಕ್ತಿ ಕಳ್ಕೊಂಡ್ಬಿಟ್ಟಿರ್ತದೆ. ಅದನ್ನು ಹೊರಗೆ ಹಾಕುವಷ್ಟು ಈಗ ನಿಮಗೆ 2-3 ದಿನ ಊಟ ಮಾಡಿರಲ್ಲ, ನೀವು ಉಪವಾಸ ಇರ್ತೀರಿ, ಆವಾಗ ನೀವು ನಡೆದು ಹೋಗಲ್ಲ. ಒಬ್ರು ಯಾರು ಎಬ್ಬಿಸ್ಬೇಕು, ನಿಮ್ಮನ್ನು ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು, ಕರ್ಕೊಂಬರ್ಬೇಕು. ಅದೇ ಊಟ ಮಾಡಿ ಚೆನ್ನಾಗಿ ಶಕ್ತಿ ಇದ್ರೆ, ಕೈಕಾಲು ಗಟ್ಟಿದ್ರೆ ನೀವೇ ಹೋಗ್ತಿದ್ರಿ. ಅದೇ ಥರ ನಮ್ಮ ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಆಗಿ ಅದರ ಫಂಕ್ಷನ್ ಮಾಡತಕ್ಕಂಥ ಒಂದು ಕಾರ್ಯವನ್ನು ಸ್ಥಗಿತ ಮಾಡಿರ್ತದೆ. ಹಾಗಾಗಿ ಇಲ್ಲಿ ಮೂತ್ರವನ್ನು ಹೊರಗೆ ಹಾಕಲು ಕಷ್ಟಪಡುತ್ತೆ. ಅದು ಹೊರಗೆ ಹಾಕಿದರೆ ಇಲ್ಲಿ ಸಮಸ್ಯೆ ಬರ್ತಾ ಇರಲಿಲ್ಲ. ಓಕೆ, ಈಗ TM ಎಲ್ಲ ಬೇರೆ ಬೇರೆ ಕಲ್ತರಿಗೆ ಗೊತ್ತಿರುತ್ತೆ. ಬಟ್ ಕೆಲವೊಬ್ರು ಹೊಸಬ್ರು ಇರ್ತಾರಲ್ಲ, ಅವ್ರಿಗೆ ಕ್ವಶನ್ ಇರುತ್ತೆ. ಇಲ್ಲಿ ನೋಡಿದರೆ ದೇಹದಲ್ಲಿ ನೀರಿದ್ದ ಅಂತೀರಿ, ಆ ನೀರನ್ನು ಹೊರಗೆ ಹಾಕಿ ಕಿಡ್ನಿ ಏನು ಪ್ರಾಬ್ಲಮ್ ಮಾಡಬೇಕು, ಹಾಕ್ಬೋದಲ್ಲ ಅಂತ ಹೇಳ್ಬೋದು. ಹಂಗಾಗಿ ಆ ಉದಾಹರಣೆಯನ್ನು ಕೊಟ್ಟೆ. ಓಕೆ, ಕಿಡ್ನಿ ಬ್ಲಡ್ ಡಿಫಿಷಿಯನ್ಸಿ. ಕಿಡ್ನಿಯಲ್ಲಿ ರಕ್ತದ ಕೊರತೆ ಇದ್ದರೆ ನಾಲಿಗೆ ಹೇಗಿರುತ್ತದೆ? ನಾಲಿಗೆ ತುಂಬ ತಿಳಿ ಗುಲಾಬಿ ಬಣ್ಣದಲ್ಲಿರುತ್ತದೆ. ನಾಲಿಗೆ ತೆಳ್ಳಗಿರುತ್ತದೆ. ಲೇಪನ ತೆಳುವಾಗಿರುತ್ತದೆ. ಲಕ್ಷಣ ಏನು ಬರ್ತದೆ ಅಂದರೆ ತಲೆ ಸುತ್ತು, ಮುಖದಲ್ಲಿ ಕಾಂತಿ ಕಡಿಮೆ, ಬೆನ್ನು ದೌರ್ಬಲ್ಯತೆ, ಕಣ್ಣು ಮುಸುಕಾಗುವುದು, ಕೂದಲು ಒಣಗೋದು ಮತ್ತು ಉದುರುವುದು, ಮಹಿಳೆಯರಲ್ಲಿ ಕಡಿಮೆ ಮಾಸಿಕ ರಕ್ತಸ್ರಾವ. ಓಕೆ, ಈ ಎಲ್ಲ ಲಕ್ಷಣಗಳು, ಈ ನಾಲಿಗೆಯ ಸಿಂಪ್ಟಮ್ಸ್ ಈ ಥರ ಇದ್ದರೆ ನೀವು ಕಿಡ್ನಿಯಲ್ಲಿ ರಕ್ತದ ಕೊರತೆ ಇದೆ ಅಂತ ಕಂಡುಹಿಡ್ಕೋಬಹುದು. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ದೇಹದಲ್ಲಿ ರಕ್ತವೇ ಇಲ್ಲದಂತೆ ದುರ್ಬಲವಾಗಿದೆ. ತಲೆ ಆಗಾಗ ಸುತ್ತುತ್ತದೆ. ಕೆಳಗೆ ಕೂತ್ಕೊಂಡು ಮೇಲೆ ಎದ್ರೆ ತಲೆ ಗಿಮ್ ಅನ್ನುತ್ತೆ, ಅಂದರೆ ಒಂದು ರೌಂಡ್ ಮನೆಯೇ ಸುತ್ತಾ ಇರುತ್ತೆ ಅಂತ ಅನ್ಬೇಕು. ಆ ಥರ ಆಗುತ್ತೆ. ಯಾಕಂದರೆ ಅಲ್ಲಿ ಒಂದು ನಿಶಕ್ತಿ ಭಾವ. ಅಂದರೆ ನಿಶಕ್ತಿ ಅಂದರೆ ಏನು? ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿತ್ತಂದರೆ, ಬ್ಲಡ್ ಚೆನ್ನಾಗಿತ್ತಂದರೆ ಅದು ಎನರ್ಜೆಟಿಕ್ ಆಗಿರ್ತಾನೆ. ಹಾಗಾಗಿ ಇಷ್ಟೇ ಪಾಯಿಂಟ್ ರಕ್ತ ಬೇಕಂತ ಹೇಳೋದು. ಅದಕ್ಕಿಂತ ಕಡಿಮೆ ಆದರೆ ಕೆಲವೊಂದು ಟೈಮ್ ಡಾಕ್ಟರ್ಸು ಡಿಲಿವರಿನೂ ಮಾಡಿಸಲ್ಲ. ಆ ಡಿಲಿವರಿ ಪ್ರೆಗ್ನೆನ್ಸಿ ಇರತಕ್ಕಂಥ ಲೇಡಿಗೆ ಅವರು ಬ್ಲಡ್ಡನ್ನು ಹಾಕಿಸ್ತಾರೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಎನರ್ಜಿ ಬ್ಲಡ್ನಿಂದ ಕೂಡ ಇರುತ್ತೆ. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ತಿಳಿ ತೆಳ್ಳಗಿನ ನಾಲಿಗೆ, ತಲೆ ಸುತ್ತು, ಬೆನ್ನು ದುರ್ಬಲ ಪ್ಲಸ್ ಮುಖ ಬಿಳಿ. ಓಕೆ, ಈಗ ಇವೆಲ್ಲ ನಾವು ಕಿಡ್ನಿದಲ್ಲಿ ಮಾತಾಡ್ತಾ ಇದ್ದೀವಿ. ಏನಂದರೆ ಇದರಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತವೆ. ಬಟ್ ಆ್ಯಸ್ ಎ ಮೆಡಿಕಲ್ ಆದ್ರೂ ಇಲ್ಲಿ ನಾವು ಕೆಲವೊಂದು ಪೇಷಂಟ್ಗಳಿಗೆ ಅದನ್ನು ಹೇಳ್ತೀವಿ. ಏನಂದರೆ ಕಿಡ್ನಿಯಲ್ಲಿ ಎಸೆನ್ಸ್ ಪ್ರಾಬ್ಲಮ್ ಇತ್ತು, ಕಿಡ್ನಿಯಲ್ಲಿ ಈ ಥರ ಫಂಕ್ಷನಲ್ ಪ್ರಾಬ್ಲಮ್ ಇತ್ತು, ಕೆಲವೊಬ್ಬರಿಗೆ ಮೊಣಕಾಲು ಪ್ರಾಬ್ಲಮ್ ಇತ್ತು ಅಂದರೆ ಅವರು ಇಂಟರ್ ಕೋರ್ಸನ್ನು ತಪ್ಪಿಸ್ಬೇಕು. ಅಂದರೆ ಹಾಸಿಗೆ ಪತ್ತೆ ಮಾಡೋಕ್ಕೆ ಹೇಳ್ತೀವಿ. ಓಕೆ, ಈ ಎಲ್ಲ ಕಾರ್ಯಗಳು ಕಿಡ್ನಿಯಲ್ಲಿ ಮೇನ್ ಬೇಕಾಗಿರೋದು ನಮಗೆ ಎಸೆನ್ಸ್ ಬಾಡಿಲಿ. ಆ ಬಾಡಿ ಎಸೆನ್ಸನ್ನು ನಾವು ಎಷ್ಟು ಬಿಲ್ಡ್ ಮಾಡ್ತೀವೋ ಕಿಡ್ನಿ ನಮ್ಮ ಬಾಡಿಯಲ್ಲಿ ಸ್ಟ್ರೆಂಥನ್ ಆಗಿರುತ್ತೆ. ಹಾಗಾಗಿ ಪೇಷೆಂಟ್ಗಳಿಗೆ ಅದನ್ನು ತಿಳಿಸೋದು ಭಾಳ ಪ್ರಮುಖದ ಕೆಲಸ. ಹಾಗಾಗಿ ಏನೇ ಒಂದಿದ್ರೂ ಇಲ್ಲಿ ಸಂಕೋಚ ಇರಬಾರ್ದು. ಈ ಫೀಲ್ಡಿಗೆ ಬಂದಮೇಲೆ, ಹೆಲ್ತ್ ಫೀಲ್ಡಿಗೆ ಬಂದಮೇಲೆ ನಾವು ಅವರಿಗೆ ಯಾವ್ಯಾವ ಥರ ಕ್ವಶನ್ ಕೇಳಬೇಕು, ಯಾವ ಥರ ಬಂದಾಗ ಯಾವ ಥರ ಅವರಿಗೆ ನಮ್ಮ ಒಂದು ಈ ಏನಂತೀವಿ ಅಂದರೆ ಈ ಕೆಲವೊಂದು ಊಟ ಪತ್ತೆ ಮಾಡೋಕ್ಕೆ ಹೇಳ್ತಾರೆ. ಕೆಲವೊಂದು ಊಟಗಳನ್ನು ತಪ್ಪಿಸ್ತೀವಲ್ಲ, ಅದೇ ಥರ ಇದೊಂದು ಕೂಡ ಭಾಳ ಇಂಪಾರ್ಟೆಂಟ್. ಓಕೆ, ಯಾರು ಭಾಳ ವೀಕ್ ಇರ್ತಾರೆ, ಕೆಲವೊಬ್ಬರಿಗೆ ಭಾಳ ಬೆನ್ನು ನೋವು ಬರ್ತದೆ, ಕೆಲವೊಬ್ರಿಗೆ ಮೊಣಕಾಲು ನೋವು ಬರ್ತದೆ, ಕೆಲವೊಬ್ಬರಿಗೆ ಈ ಥರ ಸಮಸ್ಯೆ ಬರ್ತದಲ್ಲ, ಅವರಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಎಸೆನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟು. ಅದನ್ನು ಸೇವ್ ಮಾಡಬೇಕು. ಅದನ್ನು ಸೇವ್ ಮಾಡಬೇಕಂದ್ರೆ ಅವನಿಗೆ ತಿಳಿಸಿ ಕಳಿಸ್ಬೇಕು, ಇಲ್ಲಾಂದರೆ ಅವ್ರಿಗೆ ಗೊತ್ತಾಗಲ್ಲ. ಓಕೆ, ನೆಕ್ಸ್ಟ್ ಇದರಲ್ಲಿ ನಾವು ಕಿಡ್ನಿಯನ್ನು ಪೂರ್ತಿ ಸಂಪೂರ್ಣವಾಗಿ ನೋಡಿದ್ವಿ. ನೆಕ್ಸ್ಟ್ ಮೂತ್ರಾಶಯ ಮೆರಿಡಿಯನ್ ಅಂದರೆ ಯೂರಿನರಿ ಬ್ಲಾಡರ್ ಅಂತ ಏನು ಕರಿತೀವಿ, ಇದು ಜಲತತ್ವದ ಯಂಗ್ ಮೆರಿಡಿಯನ್ ಆಗಿದ್ದು ಇದರ ಒಂದು ನಾಲಿಗೆ ಲಕ್ಷಣಗಳು ಯಾವ್ದಿರುತ್ತವೆ, ರೋಗಿಯಲ್ಲಿ ಯಾವ ಲಕ್ಷಣಗಳು ಕಾಣ್ತವೆ ಅಂತ ನೋಡೋಣ. ಯೂರಿನರಿ ಬ್ಲಾಡರ್ ಡ್ಯಾಂಪ್ ಹೀಟ್. ಯೂರಿನರಿ ಬ್ಲಾಡರ್ ಡ್ಯಾಂಪ್ ಹೀಟ್ ಇದ್ದರೆ ನಾಲಿಗೆ ಹೇಗಿರುತ್ತಂದರೆ ನಾಲಿಗೆ ಕೆಂಪಾಗಿರುತ್ತದೆ. ಮೂತ್ರಾಶಯ ಪ್ರದೇಶದಲ್ಲಿ ಅಂದರೆ ನಮ್ಮ ನಾಲಿಗೆ ಮ್ಯಾಟ್ ಪ್ರಕಾರ ಹಿಂದ್ಗಡೆ ಏನು ಭಾಗ ಇರುತ್ತಲ್ಲ ಆ ಜಾಗ ಕೆಂಪಾಗಿ ಕಾಣುತ್ತದೆ. ದಪ್ಪ ಜಿಡ್ಡಾದ
ಹಳದಿ ಲೇಪನ ಇರುತ್ತದೆ. ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಓಕೆ, ಇಲ್ಲಿ ಡ್ಯಾಂಪ್ ಹೀಟ್ ಆದರೆ, ಯೂರಿನರಿ ಬ್ಲಾಡರ್ ಡ್ಯಾಂಪ್ ಹೀಟ್ ಆದರೆ ನಾಲಿಗೆ ಈ ಥರ ಕಾಣುತ್ತದೆ. ಓಕೆ, ಇಲ್ಲಿ ಪ್ರಮುಖ ಲಕ್ಷಣಗಳು ಏನು ಬರ್ತಾವೆ ಅಂದರೆ, ಮೂತ್ರ ಮಾಡುವಾಗ ಉರಿ ಬರ್ತದೆ, ಪದೇ ಪದೇ ಮೂತ್ರ ವಿಸರ್ಜನೆ, ಗಾಢ ಹಳದಿ ಅಥವಾ ಮುಸುಕಾದ ಮೂತ್ರ ಇರ್ತದೆ, ತುರ್ತು ಮೂತ್ರ ವಿಸರ್ಜನೆ. ತುರ್ತು ಅಂದ್ರೆ ಏನು? ಇನ್ನೇನು ತಡ್ಕೊಳಕ್ಕೆ ಆಗೋದಿಲ್ಲ, ಈಗ ಬಂದಿರ್ತದೆ, ಅದು ಹೋಲ್ಡಿಂಗ್ ಮಾಡೋವಂಥ ಕ್ಯಾಪಿಸಿಟಿ ನಮ್ಮಲ್ಲಿ ಇರಲ್ಲ, ಅದನ್ನು ಬೇಗ ಹಾಕಬೇಕು. ಬಟ್ ಬೇಗ ಹಾಕೋದಕ್ಕೆ ಅದು ಪೂರ್ಣ ಪ್ರಮಾಣದಲ್ಲಿ ಹೋಗೋದಿಲ್ಲ, ಡ್ರಾಪ್ ಬರುತ್ತೆ ಹೀಟ್ ಆದಾಗ, ಇಲ್ಲಾಂದರೆ ಸ್ವಲ್ಪ ಕ್ವಾಂಟಿಟಿ ಮಾತ್ರ ಇರ್ತದೆ. ಓಕೆ, ಕೆಳ ಹೊಟ್ಟೆಯಲ್ಲಿ ಭಾರ ಮತ್ತು ನೋವು, ಯಾಕಂದರೆ ಅದು ಹೀಟ್ ಆದಾಗಲೂ ಕೂಡ ಅಷ್ಟೇ ಅದನ್ನು ಫಂಕ್ಷನ್ ಓವರ್ ಹೀಟ್ ಆದಾಗ ಅದನ್ನು ಹೊರಗಡೆ ಕಳ್ಸೋಕ್ಕಾಗೋದಿಲ್ಲ. ಓಕೆ, ಹಾಗಾಗಿ ಕೆಳ ಹೊಟ್ಟೆಯಲ್ಲಿ ಭಾರ, ಇಲ್ಲಾಂದರೆ ಗೆಜ್ಜೆ ಭಾಗದಲ್ಲಿ ಬಾವು ಕೂಡ ಬರುತ್ತೆ. ಓಕೆ, ನೋವು, ಜ್ವರ ತೀವ್ರ ಸೋಂಕಿನಲ್ಲಿ, ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆಗಿ ಜ್ವರ ಬರುತ್ತಲ್ಲ, ಅದು ಕೂಡ ಇಲ್ಲಾಗಿರುತ್ತದೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ, ಮೂತ್ರ ಮಾಡುವಾಗ ತುಂಬ ಉರಿ ಆಗ್ತದೆ, ಪದೇ ಪದೇ ಮೂತ್ರಕ್ಕೆ ಹೋಗಬೇಕಾಗುತ್ತದೆ, ಕೆಳ ಹೊಟ್ಟೆ ಭಾರವಾಗಿದೆ. ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ, ನಾಲಿಗೆ ಕೆಂಪಾಗಿರ್ತದೆ. ಓಕೆ, ದಪ್ಪ ಜಿಡ್ಡಾದ ಹಳದಿ ಲೇಪನ ಇರ್ತದೆ, ಮೂತ್ರದಲ್ಲಿ ಉರಿ ಇರ್ತದೆ, ಪದೇ ಪದೇ ಮೂತ್ರ. ಇದು ಯೂರಿನರಿ ಬ್ಲಾಡರ್ ಡ್ಯಾಂಪ್ ಹೀಟ್. ಓಕೆ, ನೆಕ್ಸ್ಟ್ ಯೂರಿನರಿ ಬ್ಲಾಡರ್ ಕೋಲ್ಡ್ ಡ್ಯಾಂಪ್ ಅಂದರೆ ಇದು ತಂಪಿನಿಂದ ಯಾವ ಥರ ಇರುತ್ತಂತ ನೋಡೋಣ. ನಾಲಿಗೆ ಹೇಗಿರುತ್ತಂದರೆ, ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಹೆಂಗೆ ಕ್ರ್ಯಾಕ್ಸ್ ಇದ್ದಾವೆ, ಇಲ್ಲಿ ಹಂಗೆ ಒಣದಿದೆ, ಇಲ್ಲಿ ಫ್ಲೂಯಿಡ್ಸೇ ಇಲ್ಲ, ಇಲ್ಲಿ ಫ್ಲೂಯಿಡ್ ಇಲ್ದಂಗೆ ಇರ್ತಕ್ಕಂಥ ನಾಲಿಗೆ ಹೌದಿದು. ಓಕೆ, ಇಲ್ಲಿ ಒಣ ಬಾಯಿ, ಕಹಿ ರುಚಿ, ದುರಾಸನೆ, ತೀವ್ರ ಶೀತ ಮತ್ತು ತೇವಾಂಶದ ನಾಲಿಗೆ ಯಾಂಗ್ ಕೊರತೆ ನೋಟ. ಇಲ್ಲಿ ಯಾಂಗ್ ಅಂದರೆ ಇಲ್ಲಿ ವೈಟ್ ಕೋಟಿಂಗ್ ಜಾಸ್ತಿ ಇದೆ, ದಪ್ಪ ಕೋಟಿಂಗ್ ಇದೆ ಅದಕ್ಕೆ. ಓಕೆ, ಇಲ್ಲಿ ನಾಲಿಗೆ ತಿಳಿ ಬಣ್ಣದಲ್ಲಿರ್ತದೆ, ದಪ್ಪ ಜಿಡ್ಡಾದ ಬಿಳಿ ಲೇಪನ ಇರ್ತದೆ, ನಾಲಿಗೆ ಹೆಚ್ಚು ತೇವಾಂಶವನ್ನು ಹೊಂದಿರ್ತದೆ, ಸ್ವಲ್ಪ ಊದಿಕೊಂಡಿರ್ತದೆ. ನೋಡಿ ಇಲ್ಲಿ ಕಾಣ್ತದೆ ನಿಮಗೆ, ಊದಿಕೊಂಡಿರೋದು ಕಾಣ್ತದೆ, ಇದು ವೈಟ್ ಕೋಟಿಂಗ್ ಇರೋದು ಕೂಡ ಕಾಣ್ತದೆ. ಪ್ರಮುಖ ಲಕ್ಷಣ ಏನು ಬರ್ತದೆ ಅಂದರೆ, ಮೂತ್ರ ನಿಧಾನವಾಗಿ ಬರೋದು, ಚಳಿ ತಾಳಲಾರದು, ಬೆನ್ನು ಮತ್ತು ಕೆಳ ಹೊಟ್ಟೆಯಲ್ಲಿ ಚಳಿ ಅನುಭವ, ಪಾರದರ್ಶಕ ಅಥವಾ ತೆಳು ಬಣ್ಣದ ಮೂತ್ರ, ಕೈ ಕಾಲು ತಣ್ಣಗಾಗೋದು. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ, ಚಳಿಯಲ್ಲಿ ಮೂತ್ರದ ತೊಂದರೆ ಹೆಚ್ಚಾಗುತ್ತದೆ, ಚಳಿಯಲ್ಲಿ ಮೂತ್ರದ ತೊಂದರೆ ಹೆಚ್ಚಾಗುತ್ತದೆ, ಬಿಸಿ ಮಾಡಿದ್ರೆ ಆರಾಮವಾಗಿರುತ್ತದೆ. ಓಕೆ, ಬಿಸಿ ಮಾಡಿದರೆ ಆರಾಮವಾಗುತ್ತದೆ. ಇಲ್ಲಿ ಏನು ನೆನಪಿಡುವ ಸೂತ್ರ ಅಂದರೆ, ತಿಳಿ ನಾಲಿಗೆ, ದಪ್ಪ ಬಿಳಿ ಜಿಡ್ಡಾದ ಲೇಪನ, ಚಳಿ, ನಿಧಾನ ಮೂತ್ರ, ಯೂರಿನರಿ ಬ್ಲಾಡರ್ ಕೋಲ್ಡ್ ಡ್ಯಾಂಪಿನ ಲಕ್ಷಣಗಳು. ನೆಕ್ಸ್ಟ್ ಯೂರಿನರಿ ಬ್ಲಾಡರ್ ಚಿ ಡಿಫಿಷಿಯನ್ಸಿ. ಯೂರಿನರಿ ಬ್ಲಾಡರ್ ಚಿ ಡಿಫಿಷಿಯನ್ಸಿ ಯಾವ ಥರ ಇರುತ್ತಂದರೆ, ನೋಡಿ ನಾಲಿಗೆ, ನೋಡಿ ಟೀತ್ ಮಾರ್ಕ್ಸ್ ಇದೆ, ಇಲ್ಲಿ ಕೋಲ್ಡ್ ಇದೆ. ನಾಲಿಗೆ ತಿಳಿ ಗುಲಾಬಿ ಬಣ್ಣದಲ್ಲಿ ಇರ್ತದೆ, ತೆಳು ಬಿಳಿ ಲೇಪನ ಇರ್ತದೆ, ನಾಲಿಗೆ ಸ್ವಲ್ಪ ಊದಿಕೊಂಡಿರಬಹುದು. ಓಕೆ, ಇಲ್ಲಿ ಪ್ರಮುಖ ಲಕ್ಷಣ ಏನಂದರೆ, ಮೂತ್ರವನ್ನು ಹಿಡಿದಿಟ್ಟುಕೊಳ್ಳಲು ಕಷ್ಟ ಆಗುತ್ತೆ, ಪದೇ ಪದೇ ಮೂತ್ರ ಆಗುತ್ತೆ, ರಾತ್ರಿ ಮೂತ್ರಕ್ಕೆ ಎದ್ದೇಳೋದು, ಮೂತ್ರ ಹನಿ ಹನಿಯಾಗಿ ಬರೋದು, ಆಯಾಸ ಆಗುತ್ತೆ. ಓಕೆ, ಇಲ್ಲಿ ರೋಗಿಗೆ ಏನು ಅನುಭವ ಆಗುತ್ತಂದರೆ, ನಗಿದ್ರೆ ಅಥವಾ ಕೆಮ್ಮಿದ್ರೆ ಮೂತ್ರ ಸೋರಿಕೆ ಆಗುತ್ತದೆ, ನಕ್ಕರೆ ಅಥವಾ ಕೆಮ್ಮಿದ್ರೆ ಮೂತ್ರ ಸೋರಿಕೆ ಆಗ್ತದೆ. ಇದು ಸ್ವಲ್ಪ ಏಜ್ಡ್ ಪರ್ಸನ್ಗೆ ಜಾಸ್ತಿ ಇರುತ್ತೆ, ಅಂದರೆ ಅಲ್ಲಿ ಹ್ಯೂಮಿಡಿಟಿ ಪವರ್ ಕಡಿಮೆ ಆಗಿರ್ತದೆ, ರಾತ್ರಿ ಹಲವು ಬಾರಿ ಮೂತ್ರಕ್ಕೆ ಎದ್ದೇಳೋದು. ಓಕೆ, ಇಲ್ಲಿ ನೆನಪಿಡಬೇಕಾಗಿರೋದು ಏನಂದರೆ, ತಿಳಿ ನಾಲಿಗೆ, ಪದೇ ಪದೇ ಮೂತ್ರ ನಿಯಂತ್ರಣ ಕಡಿಮೆ, ಯೂರಿನರಿ ಬ್ಲಾಡರ್ ಚಿ ಡಿಫಿಷಿಯನ್ಸಿಯ ಲಕ್ಷಣಗಳು. ಓಕೆ, ಯೂರಿನರಿ ಬ್ಲಾಡರ್ ಹೀಟ್ ಆದರೆ ನಾಲಿಗೆ ಯಾವ ಥರ ಇರ್ತದೆ ಅಂದರೆ, ನಾಲಿಗೆ ಕೆಂಪಾಗಿರುತ್ತದೆ, ಹಳದಿ ಲೇಪನ ಇರುತ್ತದೆ, ನಾಲಿಗೆ ಸ್ವಲ್ಪ ಒಣಗಿರಬಹುದು. ಇಲ್ಲಿ ಲಕ್ಷಣ ಏನಿದೆ ಅಂದರೆ, ಮೂತ್ರದಲ್ಲಿ ಉರಿ, ಗಾಢ ಹಳದಿ ಮೂತ್ರ, ದಾಹ ಹೆಚ್ಚಾಗುತ್ತದೆ, ಮೂತ್ರದ ಪ್ರಮಾಣ ಕಡಿಮೆ ಆಗೋದು, ಕೆಳ ಹೊಟ್ಟೆಯಲ್ಲಿ ಉಷ್ಣತೆ. ಇಲ್ಲಿ ರೋಗಿಗೆ ಏನು ಅನುಭವ ಆಗುತ್ತಂದರೆ, ಮೂತ್ರ ಮಾಡುವಾಗ ಉರಿ ಆಗುತ್ತದೆ, ಮೂತ್ರ ಗಾಢ ಹಳದಿ ಬಣ್ಣದಲ್ಲಿರ್ತದೆ. ನೆನಪಿಡಬೇಕಾಗಿರೋ ಸೂತ್ರ ಏನಂದರೆ, ಕೆಂಪು ನಾಲಿಗೆ, ಹಳದಿ ಲೇಪನ, ಮೂತ್ರದಲ್ಲಿ ಉರಿ, ಗಾಢ ಹಳದಿ ಮೂತ್ರ, ಯೂರಿನರಿ ಬ್ಲಾಡರ್ ಹೀಟ್. ಓಕೆ, ನೆಕ್ಸ್ಟ್ ಯೂರಿನರಿ ಬ್ಲಾಡರ್ ಬ್ಲಡ್ ಸ್ಟ್ಯಾಗ್ನೇಷನ್, ಮೂತ್ರಾಂಶ ರಕ್ತ ನಿಶ್ಚಲತೆ. ಇಲ್ಲಿ ನಾಲಿಗೆ ಯಾವ ಥರ ಇರ್ತದೆ ಅಂದರೆ, ನಾಲಿಗೆ ನೇರಳೆ, ಪರ್ಪಲ್ ಅಥವಾ
ಕಡು ಕೆಂಪು ನೇರಳೆ ಬಣ್ಣದಲ್ಲಿರುತ್ತದೆ. ನೇರಳೆ ಕಲೆಗಳು ಕಾಣಬಹುದು. ಓಕೆ, ಕೆಲವೊಮ್ಮೆ ನಾಲಿಗೆಯ ಕೆಳಭಾಗದ ರಕ್ತನಾಳಗಳು ಗಾಢವಾಗಿ ಕಾಣಬಹುದು. ಯಾರಿಗೆ ನಿಮಗೆ ಬ್ಲಡ್ ಸ್ಟಾಗ್ನೇಷನ್ ಆಗಿದೆ ಅಂದರೆ ನೀವು ಮೇಲೆ ಒಂದೇ ನೋಡೋದಲ್ಲ, ಕೆಳಗಡೆ ಭಾಗನೂ ನೋಡಿ. ಓಕೆ, ಇಲ್ಲಿ ಪ್ರಮುಖ ಲಕ್ಷಣ ಏನು ಬರ್ತದೆ ಅಂದರೆ ಮೂತ್ರಾಶಯ ಭಾಗದಲ್ಲಿ ಚುಚ್ಚುವ ನೋವು. ಓಕೆ, ಮೂತ್ರದಲ್ಲಿ ರಕ್ತ. ಕೆಲವು ಸಂದರ್ಭಗಳಿಗೆ ಕೆಲವೊಬ್ಬರಿಗೆ ಭಾಳ ಓವರ್ ಹೀಟ್ ಆತಂದ್ರೆ ನೀವು ನೋಡ್ಬೋದು ಮೂತ್ರದಲ್ಲಿ ರಕ್ತ ಬರೋದು ಕಾಣ್ತೀರಿ. ಓಕೆ, ಮೂತ್ರ ವಿಸರ್ಜನೆ ನಂತರವೂ ನೋವು ಮುಂದುವರಿಯೋದು. ಯಾಕಂದ್ರೆ ಅದು ಬರಬೇಕಾದ್ರೆ ಅಷ್ಟು ಕಷ್ಟವಾಗಿ ಬರ್ತಾ ಇರ್ತದೆ. ಹೀಟ್ ಇದ್ದಾಗ ಅದು ಯಾವ ಥರ ಬಿಸಿ ಇರುತ್ತಂದ್ರೆ ಅದನ್ನು ಅವ್ರು ಊಹಿಸ್ಕೊಂಡವರು ಅದನ್ನು ಅನುಭವಿಸಿದವ್ರಿಗೂ ಗೊತ್ತಾಗುತ್ತೆ. ಓಕೆ, ದೀರ್ಘಕಾಲದ ಮೂತ್ರಾಶಯ ಉರಿಯುತ್ತದ ಇತಿಹಾಸ. ಇವರಿಗೆ ಪದೇ ಪದೇ ಇದು ಆಗೋದಕ್ಕೆ ಏನಂದ್ರೆ ಇವರಲ್ಲಿ ಅದು ಕಡಿಮೆ ಇರ್ತದೆ. ಓಕೆ, ಇವರು ಯಾಂಗ್ ಫುಡ್ಡನ್ನು ಟೋಟಲ್ ಅವಾಯ್ಡ್ ಮಾಡಬೇಕು, ಆದರೆ ಮಾಡೋದಿಲ್ಲ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ಕೆಳ ಹೊಟ್ಟೆಯಲ್ಲಿ ಒಂದೇ ಸ್ಥಳದಲ್ಲಿ ಚುಚ್ಚಿದಂತೆ ನೋವಾಗುತ್ತದೆ. ಮೂತ್ರದಲ್ಲಿ ಕೆಲವೊಮ್ಮೆ ರಕ್ತ ಕಾಣುತ್ತದೆ. ಇಲ್ಲಿ ನೆನಪಿಡುವ ಸೂತ್ರ ಏನಂದ್ರೆ ನೇರಳೆ ನಾಲಿಗೆ, ನೇರಳೆ ಕಲೆಗಳು, ಚುಚ್ಚುವ ಮೂತ್ರಾಶಯ ನೋವು, ಮೂತ್ರದಲ್ಲಿ ರಕ್ತ. ಇದು ಯೂರಿನರಿ ಬ್ಲ್ಯಾಡರ್ ಬ್ಲಡ್ ಸ್ಟಾಗ್ನೇಷನ್ ಅಂತ ಕರಿತೀವಿ. ನೆಕ್ಸ್ಟು ಪೆರಿಕಾರ್ಡಿಯಂ ಮೆರಿಡಿಯನ್. ಓಕೆ, ಪೆರಿಕಾರ್ಡಿಯಂ ಮೆರಿಡಿಯನ್ನಲ್ಲಿ ನಾವು ಎಲ್ಲಿ ನೋಡ್ತೀವಿ ಅಂದರೆ ಇಲ್ಲಿ ಪೆರಿಕಾರ್ಡಿಯಂ ಮೆರಿಡಿಯನ್ನಲ್ಲಿ ಒಂದೇ ಥರದ ಜಾಗ ಇಲ್ಲ. ಅದಕ್ಕೆ ಪೆರಿಕಾರ್ಡಿಯಂ ಮೆರಿಡಿಯನ್ನನ್ನು ಎಲ್ಲಿ ಜಾಗ ತೋರಿಸಿಲ್ಲ. ನಾವು ಪೆರಿಕಾರ್ಡಿಯಂ ಮೆರಿಡಿಯನ್ನ ಯಾರಿಗೆ ಕೋರಿಲೇಟ್ ಮಾಡ್ತೀವಿ ಅಂದರೆ ಹಾರ್ಟ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ನಲ್ಲಿ. ಓಕೆ, ಪೆರಿಕಾರ್ಡಿಯಂ ಚಿ ಡಿಫಿಷಿಯನ್ಸಿ, ಪೆರಿಕಾರ್ಡಿಯಂ ಚಿ ಕೊರತೆ ಇದ್ರೆ ಇಲ್ಲಿ ನಾಲಿಗೆ ಯಾವ ಥರ ಇರ್ತಂದ್ರೆ ನಾಲಿಗೆ ತಿಳಿ ಗುಲಾಬಿ ಪೇಲ್ ಪಿಂಕ್ ಬಣ್ಣದಲ್ಲಿ ಇರ್ತದೆ. ನಾಲಿಗೆಯ ತುದಿ ಹಾರ್ಟ್ ಪೆರಿಕಾರ್ಡಿಯಂ ಪ್ರದೇಶ ನೋಡಿ ಇಲ್ಲಿ ಕೊಟ್ಟಿದ್ದೀವಿ. ಹಾರ್ಟ್ ಪೆರಿಕಾರ್ಡಿಯಂ ಪ್ರದೇಶ ತಿಳಿ ಬಣ್ಣದಲ್ಲಿ ಕಾಣುತ್ತದೆ. ತೆಳು ಬಿಳಿ ಲೇಪನ ಇರುತ್ತದೆ, ಸ್ವಲ್ಪ ಊದಿಕೊಂಡಿರ್ಬೋದು. ಇಲ್ಲಿ ಏನು ಲಕ್ಷಣ ಬರುತ್ತಂದ್ರೆ ಎದೆ ಬಿಗಿತ, ಸುಲಭವಾಗಿ ಆಯಾಸವಾಗೋದು, ಹೃದಯ ಬಡಿತ ಅನುಭವ, ಪಲ್ಪಿಟೇಷನ್ಸ್ ಅಂತ ಏನು ಕರಿತೀವಿ, ಉಸಿರಾಟದ ತೊಂದರೆ, ಮಾನಸಿಕ ದೌರ್ಬಲ್ಯ. ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ಸ್ವಲ್ಪ ಕೆಲಸ ಮಾಡಿದರೂ ಆಯಾಸ ಆಗುತ್ತದೆ, ಎದೆ ಖಾಲಿಯಾದಂತೆ ಅಥವಾ ದುರ್ಬಲವಾಗಿದೆ. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಏನಂದ್ರೆ ತಿಳಿ ನಾಲಿಗೆ, ಆಯಾಸ, ಎದೆ ಬಿಗಿತ, ಹೃದಯ ಬಡಿತ, ಪೆರಿಕಾರ್ಡಿಯಂ ಚಿ ಡಿಫಿಷಿಯನ್ಸಿ. ಪೆರಿಕಾರ್ಡಿಯಂ ಇನ್ಡಿಫಿಷಿಯನ್ಸಿ ಅಂದರೆ ನೋಡಿ ನೀವು ಕಾಣ್ಬೋದಿಲ್ಲ, ನೋಡಿ ಹೆಂಗಿದೆ ನೋಡಿ ನಾಲಿಗೆ. ಎಲ್ಲಾದರೂ ಫ್ಲೂಯಿಡ್ಸ್ ಕಾಣ್ತಾ ಇದೆಯಾ? ಪೂರ್ತಿ ಒಣಗಿದೆ. ಇಲ್ಲಿ ರೆಡ್ ಥರ ಕಾಣ್ತಾ ಇದೆ. ಓಕೆ, ಸಿಂಪಲ್ ಆಗಿರೋದು ನಾಲಿಗೆ ವಿಚಾರದಲ್ಲಿ ನೀವು ಆಲ್ರೆಡಿ ಈಗ ಅರ್ಥ ಮಾಡ್ಕೊಂಡಿದ್ರಿ. ಏನೇನು ನೋಡಬೇಕು, ಏನೇನು ಯಾವ ಥರ ಆಕಾರ ನೋಡಬೇಕು, ಕಲರ್ ನೋಡಬೇಕು. ಇವನ್ 4 ನೋಡ್ಕೊಂಡ್ಬಿಟ್ಟು ಅದರ ಜಾಗ ನೋಡಿಬಿಟ್ರೆ ನಿಮಗೆ ಎಕ್ಸಲೆಂಟ್ ಆಗಿಬಿಡ್ತೀರಿ. ಬಿರುಕಿದೆನಾ ಇಲ್ವಾ, ವೈಟ್ ಲೇಪನ ಇದೆನಾ ಅಥವಾ ಹಳದಿ ಲೇಪನ ಇದೆನಾ, ನೇರಳೆ ಕಲೆ ಇದೆನಾ ಅಥವಾ ನೇರಳೆ ಕಲೆಗಳು ಇದೆನಾ, ಇವನ್ನೆಲ್ಲ ನೋಡಿದಾಗ ನಿಮಗೆ ಒಂದು ಹಂತಕ್ಕೆ 70%. ಯಾಕಂದರೆ ಇನ್ನೊಂದು 2 ತಿಂಗಳಲ್ಲಿ ನೀವೇ ನೋಡ್ತಾ 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 ಅದು ರೂಢಿ ಆಗಿಬಿಡುತ್ತೆ. ಬಟ್ ನಿಮಗೀಗ ಒಂದು ಐಡಿಯಾ ಬಂದಿದೆ ಯಾವ ಥರ ನಾಲಿಗೆ ಇರುತ್ತೆ, ಹೇಗಿರುತ್ತೆ, ಅಲ್ಲಿ ತೇವಾಂಶ ಜಾಸ್ತಿ ಇದ್ದರೆ ಹೆಂಗೆ, ತೇವಾಂಶ ಇಲ್ಲದೆ ಇದ್ದರೆ ಹೆಂಗೆ, ಬಿರುಕುಗಳಿದ್ರೆ ಹೆಂಗೆ, ವೈಟ್ ಕೋಟ್ ಇದ್ದರೆ ಹೆಂಗೆ, ಹಳದಿ ಕೋಟ್ ಇದ್ದರೆ ಹೆಂಗೆ, ಕ್ರ್ಯಾಕ್ಸ್ ಇದ್ದರೆ ಹೆಂಗೆ, ಮತ್ತು ಸೈಡ್ನಲ್ಲಿ ಟೀತ್ ಮಾರ್ಕ್ಸ್ ಇದ್ದರೆ ಹೆಂಗೆ, ಶೇಪ್ ಇದ್ದರೆ ಹೆಂಗೆ, ಅಗಲ ಇರುತ್ತಾ, ತುದಿ ಚೂಪಾಗಿರುತ್ತಾ ಅಥವಾ ದಪ್ಪ ಇರುತ್ತಾ. ನೋಡಿ ಇಲ್ಲಿ ಕೆಲವೊಬ್ಬರಿಗೆ ಒಳಗಡೆ ಕೆಳಗಡೆ ಇದ್ದಾಗಿ ಆ ಕಡೆ ಈ ಕಡೆ ಉಬ್ಬಿರ್ತದೆ. ಓಕೆ, ಆ ಥರ ಎಲ್ಲ ನಾಲಿಗೆ ನೋಡಿದ್ದೀರಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಇದನ್ನು ಕರೆಕ್ಟಾಗಿ ಬಿಟ್ಟು ಬಿಡದೆ ನೀವು ಪ್ರತಿ ದಿನಕ್ಕೆ 5 ನಾಲಿಗೆ ನೋಡಿದರೆ ನೀವು ಒಂದು ಸಕ್ಸಸ್ಸನ್ನು ಕಾಣ್ಬೋದು. ಇಲ್ಲಿ ಯಾವ್ಯಾವ ಥರ ಯಾವ ಮೆರಿಡಿಯನ್ನಲ್ಲಿ ಒಂದೇ, ಎಲ್ಲದರಲ್ಲಿ ಸೇಮೇ ಇದೆ. ನೀವೀಗೇನು ಎಲ್ಲ ಫಸ್ಟ್ ಒನ್ನಿಂದ ಡೇ 1 ಇಲ್ಲಿ ತನಕ ನೋಡಿದಿರಿ. ಚಿ ಡಿಫಿಷಿಯನ್ಸಿ ಅಂದರೂ ಲಿವರ್ನಲ್ಲಿ ಅದೇ ಇರುತ್ತೆ, ಕಿಡ್ನಿಯಲ್ಲಿ ಚಿ ಡಿಫಿಷಿಯನ್ಸಿ ಅಂದರೂ ಅದೇ ಇರುತ್ತೆ, ಆದರೆ ಜಾಗಗಳು ಬೇರೆ ಬೇರೆ. ಹಾಗಾಗಿ ಇವನ್ನೆಲ್ಲ ನೀವು ಎಕ್ಸ್ಪರ್ಟ್ ಆಗಬೇಕಂದ್ರೆ ಬರೀರಿ, ನೋಡ್ರಿ, ಕಲೀರಿ. ತಪ್ಪಾದರೆ ತೊಂದರೆ ಇಲ್ಲ, ಮತ್ತೆ ಎಕ್ಸ್ಪರಿಮೆಂಟ್ ಮಾಡ್ತಾಯಿರಿ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ನನ್ನ ಒಂದು VIM ಕೋರ್ಸ್ ಸ್ಟಾರ್ಟ್ ಆಗೋದ್ರೊಳಗಡೆ ಎಲ್ಲ ನಾಲಿಗೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರಂತ
ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಪ್ರಮುಖ ಲಕ್ಷಣ ಏನು ಕಾಣುತ್ತಂದ್ರೆ ರಾತ್ರಿ ಬೆವರು, ಬಾಯಿ ಒಣಗೋದು, ಹೃದಯ ಬಡಿತ, ನಿದ್ರಾಹೀನತೆ, ಮಾನಸಿಕ ಅಶಾಂತಿ, ಇದೆಲ್ಲ ಲಕ್ಷಣಗಳು. ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ರಾತ್ರಿ ದೇಹ ಬಿಸಿ ಆಗುತ್ತದೆ, ಬಾಯಿ ಯಾವಾಗಲೂ ಒಣಗಿರುತ್ತದೆ, ಮನಸ್ಸು ನೆಮ್ಮದಿಯಾಗಿಲ್ಲ. ಓಕೆ, ಕೆಂಪು ತುದಿ, ಲೇಪನ ಇಲ್ಲ, ರಾತ್ರಿ ಬೆವರು, ಹೃದಯ ಬಡಿತ, ಪೆರಿಕಾರ್ಡಿಯಂ ಇನ್ ಡಿಫಿಷಿಯನ್ಸಿ. ಓಕೆ, ನೆಕ್ಸ್ಟ್ ಪೆರಿಕಾರ್ಡಿಯಂ ಹೀಟ್ ಅಂದರೆ ಉಷ್ಣತೆ ಯಾವ ಥರ ಇರುತ್ತೆ ನೋಡಿ. ಇದು ಹೌ ಟು ಚೈನೀಸ್ ಮೆಡಿಸಿನ್ ಟ್ರೀಟ್ಸ್ ಹಾರ್ಟ್ ಇನ್ ದ ಹಾರ್ಟ್ ಚಾನಲ್. ಇಲ್ಲಿ ಹಾರ್ಟ್ ಎಲ್ಲಿದೆ ಅಂತ ತೋರಿಸಿದ್ದಾರೆ. ಲಿವರ್, ಲಂಗ್ಸ್, ಸ್ಟಮಕ್, ಲಿವರ್, ಗಾಲ್ ಬ್ಲಾಡರ್, ಕಿಡ್ನಿ, ಬ್ಲಾಡರ್. ಓಕೆ, ಇದೆಲ್ಲ ನೀವು ಬಾಯ್ ಮಾಡ್ಕೊತ ಬನ್ನಿ, ಎಲ್ಲ ನೀವು ಎಕ್ಸ್ಪರ್ಟ್ಗಳಾಗ್ತೀರಿ. ನಾಲಿಗೆಯ ತುದಿ ಪ್ರಕಾಶಮಾನವಾದ ಕೆಂಪು ಬಣ್ಣದಲ್ಲಿರುತ್ತದೆ. ತುದಿಯಲ್ಲಿ ಕೆಂಪು ಚುಕ್ಕೆಗಳು, ರೆಡ್ ಡಾಟ್ಸ್ ಕಾಣಬಹುದು. ಹಳದಿ ಲೇಪನ ಇರುತ್ತದೆ. ಕೆಲವೊಮ್ಮೆ ಬಾಯಿಯ ಹುಣ್ಣುಗಳು ಕಾಣಬಹುದು. ಬಾಯಿಯಲ್ಲಿ ಹುಣ್ಣು ಕಂಡ್ರೆ ಅಲ್ಲಿ ನೀವು ತಿಳ್ಕೊಂಡ್ಬಿಡ್ಬೇಕು ಯಾಂಗ್ ಜಾಸ್ತಿ ಆಗಿದೆ ಅಂತ. ಓಕೆ, ಪ್ರಮುಖ ಲಕ್ಷಣ ಏನಂದರೆ ಬಾಯಿಯಲ್ಲಿ ಹುಣ್ಣುಗಳು, ಎದೆ ಉರಿ, ಮಾನಸಿಕ ಉದ್ವೇಗ, ನಿದ್ರಾಹೀನತೆ, ಮೂತ್ರದಲ್ಲಿ ಉರಿ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಬಾಯಿಯಲ್ಲಿ ಆಗಾಗ ಹುಣ್ಣು ಬರುತ್ತದೆ, ಮನಸ್ಸು ತುಂಬ ಅಶಾಂತವಾಗಿದೆ. ಶಾಂತ ಅಲ್ಲ, ಅಶಾಂತ. ಮತ್ತೆ ನೀವು ಶಾಂತವಾಗಿದೆ ಅಂತ ಅನ್ಕೊಂಡ್ಬೇಡಿ, ಅಶಾಂತವಾಗಿದೆ. ಓಕೆ, ನೆನಪಿಡುವ ಸೂತ್ರ ಏನಂದರೆ ಕೆಂಪು ತುದಿ, ಹಳದಿ ಲೇಪನ, ಬಾಯಿ ಹುಣ್ಣು, ಎದೆ ಉರಿ, ಪೆರಿಕಾರ್ಡಿಯಂ ಹೀಟ್. ಪೆರಿಕಾರ್ಡಿಯಂ ಬ್ಲಡ್ ಸ್ಟ್ಯಾಗ್ನೇಷನ್, ರಕ್ತದ ನಿಶ್ಚಲತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾರ್ಯಾರು ನಾಲಿಗೆ ಉಲ್ಟಾ ಮಾಡಿಬಿಟ್ಟು ನೋಡಿ ಈ ಥರ ಇದೇನಾ ಅಂದರೆ ನಿಮ್ಮದು ನಿಧಾನಕ್ಕೆ ಬ್ಲಡ್ ಸ್ಟ್ಯಾಗ್ನೇಷನ್ ಆಗಿ ಇಲ್ಲಿ ರಕ್ತನಾಳಗಳು ಇರ್ತಾವಲ್ಲ ಅವೆಲ್ಲ ಒಂಥರ ವೆರಿಕೋಸ್ ವೆನ್ಸಸ್ ಅಂತ ಏನು ಕರಿತೀವಲ್ಲ ಆ ಟೈಪ್ ಆಗುತ್ತೆ. ಇಲ್ಲಿ ಇನ್ನೆಲ್ಲ ಅಬ್ಸರ್ವ್ ಮಾಡೋದು ಇವೆಲ್ಲ. ಓಕೆ, ಇವೆಲ್ಲ ಅಬ್ಸರ್ವೇಷನ್ ಮಾಡ್ಕೊತ ಕಲಿಯೋ ಒಂದು ಕೆಲಸ. ನಾವು ಎಷ್ಟು ಪ್ರಾಕ್ಟಿಕಲ್ ಮಾಡ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ. ಓಕೆ, ನಾಲಿಗೆಯ ತುದಿ ನೇರಳೆ ಅಥವಾ ಕಡು ನೇರಳೆ ಬಣ್ಣದಲ್ಲಿರುತ್ತದೆ. ನೇರಳೆ ಚುಕ್ಕೆಗಳು ಕಾಣಬಹುದು. ನಾಲಿಗೆಯ ಕೆಳಭಾಗದ ರಕ್ತನಾಳಗಳು ಗಾಢವಾಗಿರಬಹುದು. ಓಕೆ, ಇದನ್ನು ಅಬ್ಸರ್ವ್ ಮಾಡಿ. ಎಲ್ಲರೂ ಏನು ಮಾಡ್ತಿದ್ರು ಗೊತ್ತಾ, ಎಲ್ಲರೂ ಮೇಲ್ಗಡೆ ಟಂಗ್ ನೋಡೋದನ್ನು ಕಲ್ತಿದ್ರಿ ಅನ್ಸುತ್ತೆ. ಇದೇ ಫಸ್ಟ್ ಟೈಮ್ ಕೆಳಗಡೆ ನಾಲಿಗೆನೂ ನೋಡಬೇಕಂತ ಅನ್ಕೊಂಡಿರೋದು ನನ್ನ ಅನಿಸಿಕೆ ಇದು. ಬಟ್ ಗೊತ್ತಿಲ್ಲ, ಏನಾದ್ರು ಕಲ್ತಿದ್ರೆ ಗುಡ್. ಓಕೆ, ಪ್ರಮುಖ ಲಕ್ಷಣಗಳು: ಎದೆ ಚುಚ್ಚುವ ನೋವು, ಹೃದಯ ಬಡಿತ, ಅಸಮಂಜಸ, ಎದೆ ಬಿಗಿತ, ತುಟಿ ಅಥವಾ ಉಗುರುಗಳಲ್ಲಿ ನೀಲಿ ಛಾಯೆ. ನೋಡಿ ಎಲ್ಲೆಲ್ಲಿ ನೋಡ್ಬೋದು ಅಂದರೆ ಎದೆ ಚುಚ್ಚುವ ನೋವು ಇರುತ್ತದೆ, ಹೃದಯ ಬಡಿತ, ಅಸಮಂಜಸ, ಎದೆ ಬಿಗಿತ, ತುಟಿ ಅಥವಾ ಉಗುರುಗಳಲ್ಲಿ ನೀಲಿ ಛಾಯೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಎದೆಯಲ್ಲಿ ಚುಚ್ಚಿದಂತೆ ನೋವಾಗುತ್ತದೆ, ಹೃದಯದ ಬಡಿತ ಸರಿಯಾಗಿಲ್ಲ. ಓಕೆ, ಇಲ್ಲಿ ನೆನಪಿಡುವ ಸೂತ್ರ ಅಂದ್ರೇನು: ನೇರಳೆ ತುದಿ, ಚುಚ್ಚುವ ಎದೆ ನೋವು, ಅಸಮಂಜಸ ಹೃದಯ ಬಡಿತ, ಪೆರಿಕಾರ್ಡಿಯಂ ಬ್ಲಡ್ ಸ್ಟ್ಯಾಗ್ನೇಷನ್. ಓಕೆ, ನೆಕ್ಸ್ಟ್ ನಾಲಿಗೆ ಇಲ್ಲಿ ಫ್ಲೇಮ್ ಡ್ಯಾಂಪ್ನೆಸ್ and absent constriction, history of the excessive flame development of the footness, delay in menstruation or abdominal excessive flame. Their tongue has thin white coating, pulse is very. ನೋಡಿ ಕೆಲವೊಬ್ಬರಿಗೆ ಈ ಥರನೂ ಆಗುತ್ತೆ, ನಾಲಿಗೆಯಲ್ಲಿ ಸಿಪ್ಪೆ ಸುಲಿದಿರೋ ಥರನೂ ಇರುತ್ತೆ. ಹೆಂಗೆ ಅಂದರೆ ಅಲ್ಲೆಲ್ಲೆಲ್ಲೆಲ್ಲೆ ಪ್ಯಾಚ್ 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 ಟೈಪ್ ಇದೆ ನೋಡಿ. ಇಲ್ಲಿ ಒಂದು ಕಡೆ ಎಲ್ಲ ರೆಡ್ ಇದೆ, ಇಲ್ಲಿ ಒಂಥರ ಇದೆ, ಇಲ್ಲಿ ಒಂಥರ ಇದೆ ನೋಡಿ, ಈ ಥರ ಆಗ್ತದೆ. ಓಕೆ, ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ: ಆ್ಯನ್ ಅಬ್ಸರ್ವ್ ಕನ್ಸ್ಟ್ರಕ್ಷನ್, ಹಿಸ್ಟ್ರಿ ಆಫ್ ಎಕ್ಸೆಸಿವ್ ಫ್ಲೇಮ್, ಫಾಲೋರ್ ಫುಲ್ಫುಲ್ನೆಸ್, ಡಿಲೇಡ್ ಮೆನ್ಸ್ಟ್ರುಯಲ್ ಆರ್ ಅಬ್ನಾರ್ಮಲ್ ಇನ್ ಎಕ್ಸೆಸಿವ್ ಲಿಕೋರಿಯಾ. ಓಕೆ, ಟಂಗ್ ಈಸ್ ಹ್ಯಾಸ್ ಥಿನ್ ವೈಟ್ ಕೋಟಿಂಗ್, ಪಲ್ಸ್ ಈಸ್ ವೆರಿ ಆ್ಯಂಡ್ ಸ್ಲಿಪ್ರಿ. ಓಕೆ, ಎಲ್ಲವೂ ನಿಮಗೆ ಒಂದು ಪ್ರಾಕ್ಟಿಕಲ್ ಮಾಡ್ದಂಗೆಲ್ಲ ನಿಮಗೆ ಒಂದು ಅನುಭವ ಬರ್ತದೆ. ನಾಲಿಗೆ ಊದಿಕೊಂಡಿರುತ್ತದೆ, ಸ್ವಲನ್, ದಪ್ಪ ಜಿಡ್ಡಾದ ಬಿಳಿ ಅಥವಾ ಹಳದಿ ಲೇಪನ ಇರ್ತದೆ. ನಾಲಿಗೆ ಹೆಚ್ಚು ತೇವಾಂಶವನ್ನು ಹೊಂದಿರುತ್ತದೆ. ಕೆಲವೊಮ್ಮೆ ನಾಲಿಗೆಯ ತುದಿ ಸ್ವಲ್ಪ ಕೆಂಪಾಗಿರ್ಬೋದು. ಓಕೆ, ಪ್ರಮುಖ ಲಕ್ಷಣ ಏನಂದರೆ ಎದೆ ಭಾರವಾಗಿರುವ ಅನುಭವ, ಮನಸ್ಸು ಗೊಂದಲವಾಗಿರುವುದು, ಹೆಚ್ಚು ಕಫ, ಇಲ್ಲಿ ಹೃದಯ ಬಡಿತ, ತಲೆಭಾರ ಅಥವಾ ತಲೆ ಸುತ್ತು. ರೋಗಿಗೆ ಏನು ಅನುಭವ ಆಗುತ್ತಂದರೆ ಎದೆ ತುಂಬ ಭಾರವಾಗಿದೆ, ಯೋಚನೆ ಸ್ಪಷ್ಟವಾಗುತ್ತಿಲ್ಲ, ತಲೆ ಮಂಜಾದಂತಿದೆ. ಮಂಜಾದಂತಿದೆ ಅಂದರೆ
ಸ್ಟ್ರಕ್ ಆಗಿರುತ್ತೆ, ಏನು ತಡೆ ಮಂಡೆ ಒಂದು ನಿಮಿಷ ತಲೆನೇ ಓಡಾತಿಲ್ಲ ಅಂತಾರಲ್ಲ, ಆ ಥರ ಮಂಜಂತಾಗಿದೆ ಅಂದರೆ ಒಂಥರ ಮಂಕ್ ಆಗಿರ್ತದೆ ಅಂತ. ಓಕೆ, ನೆನಪಿಡುವ ಸೂತ್ರ ಏನಂದರೆ ಊದಿಕೊಂಡ ನಾಲಿಗೆ, ದಪ್ಪ ಜಿಡ್ಡಾದ ಲೇಪನ, ಎದೆ ಭಾರ, ಮನಸ್ಸು ಗೊಂದಲ, ಪೆರಿಕಾರ್ಡಿಯಂ ಫ್ಲೇಮ್ ಅಂತ ನಾವು ಕರಿತೀವಿ. ಇಲ್ಲಿ ತ್ರಿಬಲ್ ವಾರ್ಮರ್, ಇದಕ್ಕೂ ಕೂಡ ಎಲ್ಲಿ ಅದರದ್ದೇ ಆದಂಥ ಪರ್ಟಿಕ್ಯುಲರ್ ಜಾಗ ಇಲ್ಲ, ಆದರೆ ನಾವು ಹಾರ್ಟ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ ಜಾಗವನ್ನು ಇದಕ್ಕೆ ಕೊರ್ಲೇಟ್ ಮಾಡ್ತೀವಿ. ಓಕೆ, ಯಾವಾಗ ನೀವು ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್ ಟ್ರೀಟ್ ಮಾಡ್ತೀರೋ ಇವು ಕೂಡ ನಾರ್ಮಲ್ ಆಗ್ತವೆ. ಓಕೆ, ಇನ್ಯಾರು ಇದನ್ನೇ ಸಪ್ರೇಟಾಗಿ ಮಾಡಬೇಕಂತ ಏನಿಲ್ಲ. ಇಲ್ಲಿ ಹಾರ್ಟ್ ಟು ಸ್ಮಾಲ್ ಇಂಟೆಸ್ಟೈನ್ ಮತ್ತು ಹಾರ್ಟ್ ಬಂದುಬಿಟ್ಟು ಹೀಟ್ ಅಂತ ಕರಿತೀವಿ, ಇವನ್ನ ಹಾರ್ಟ್ನೆಸ್ ಅಂತ ಕರಿತೀವಿ. ನೀವು 6 ಕೀದಲ್ಲಿ ನೋಡಿರ್ತೀರಿ, ಹೀಟ್ ಅಂದರೆ ರೆಡ್ಡು, ಹಾರ್ಟ್ನೆಸ್ ಅಂದರೆ ಆರೆಂಜ್. ಅಂದರೆ ಈ ಎರಡು ಮೆರಿಡಿಯನ್ನ ನಾವು ಹಾರ್ಟ್ನೆಸ್ ಅಂದರೆ ಈಗ 5 ಎಲಿಮೆಂಟ್ನಲ್ಲಿ ಇದಕ್ಕೆ ಒಂದು ಜಾಗನ ಕೊಟ್ಟಿದ್ದೀವಿ, ಅದು ಹಾರ್ಟ್ನೆಸ್. ಹಾರ್ಟ್ನೆಸ್ ಇದ್ದಲ್ಲಿ ಪೆರಿಕಾರ್ಡಿಯಂ ಆ್ಯಂಡ್ ತ್ರಿಬಲ್ ವಾರ್ಮರ್ ಬರ್ತದೆ. ಯಾವಾಗ ಎಕ್ಸ್ಟ್ರೀಮ್ ಹ್ಯಾಂಗ್ ಆಗಿರ್ತದ ಅಲ್ಲಿ ಕೆಲವೊಬ್ಬರಿಗೆ ಜ್ವರ ಆದಾಗ ನಾವು ತ್ರಿಬಲ್ ವಾರ್ಮರ್ನಲ್ಲಿ ಕೂಡ ಕಂಟ್ರೋಲ್ ಮಾಡ್ತೀವಿ. ಓಕೆ, ತ್ರಿಬಲ್ ವಾರ್ಮರ್ ಚೀ ಸ್ಟ್ಯಾಗ್ನೇಷನ್. ತ್ರಿಬಲ್ ವಾರ್ಮರ್ನಲ್ಲಿ ಚೀ ನಿಶ್ಚಲತೆ ಯಾವ ಥರ ಆಗಿರ್ತದೆ, ಅದರ ನಾಲಿಗೆ ಯಾವ ಥರ ಇರುತ್ತೆ, ಇವನ್ನೆಲ್ಲ ಆಲ್ರೆಡಿ 2 ಸಲ ನೋಡಿಬಿಟ್ಟಿದ್ದೀರಿ, ಮತ್ತು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು ಅಗತ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಇದನ್ನು ನೋಡಿದಿರಿ, ಬ್ಲಡ್ ಡಿಫಿಷಿಯನ್ಸಿ, ಚಿ ಡಿಫಿಷಿಯನ್ಸಿ, ಯಾಂಗ್ ಡಿಫಿಷಿಯನ್ಸಿ, ನಾರ್ಮಲ್ಲು, ಇನ್ಡಿಫಿಷಿಯನ್ಸಿ, ಡ್ಯಾಂಪ್ ರಿಟೆನ್ಷನು, ಡ್ಯಾಂಪ್ ಹೀಟು, ಚಿ ಸ್ಟ್ಯಾಗ್ನೇಷನ್ನು, ಬ್ಲಡ್ ಸ್ಟ್ಯಾಗ್ನೇಷನ್ನು, ಹೀಟ್ ಎಕ್ಸಸ್, ಇವೆಲ್ಲ ಈ ಥರ ಇರುತ್ತೆ. ಓಕೆ, ನೋಡಿ, ಇದು ನಾರ್ಮಲ್ ನಾಲಿಗೆ, ಇದು ಚಿ ಸ್ಟ್ಯಾಗ್ನೇಷನ್ನು, ಚಿ ಡಿಫಿಷಿಯನ್ಸಿ, ಯಾಂಗ್ ಡಿಫಿಷಿಯನ್ಸಿ, ಫ್ಲೇಮ್ ಡ್ಯಾಂಪು, ಮತ್ತು ಡ್ಯಾಂಪ್ ಹೀಟು, ಇನ್ ಡಿಫಿಷಿಯನ್ಸಿ, ಬಾಡಿ ಫ್ಲೂಯಿಡ್ ಡಿಫಿಷಿಯನ್ಸಿ, ಬ್ಲಡ್ ಸ್ಟ್ಯಾಟಿಸ್. ಇಷ್ಟೆಲ್ಲ ನಾಲಿಗೆಗಳನ್ನು ಒಂದು ಕೊಟ್ಟಿದ್ದೀವಿ, ಯಾವ ಥರ ಕಾಣುತ್ತೆ, ಹೇಗೆ ಕಾಣುತ್ತೆ ಅಂತ ಕೊಟ್ಟಿದ್ದೀವಿ. ಇದು ನೋಡಿದರೆ ತಿಳ್ಕೊಂಡ್ರೆ ನಿಮಗೆ ಅನುಭವ 50% ಬರುತ್ತೆ, ಬಟ್ ನೀವು ನೋಡಿದಾಗ, ನೀವು ಫೈಂಡ್ ಔಟ್ ಮಾಡಿದಾಗ ಇನ್ನೂ 50% ರೇಸ್ ಆಗುತ್ತೆ. ಹಾಗಾಗಿ ಇಲ್ಲಿ ನೀವು ನಾಲಿಗೆ ನೋಡಿದಾಗ ನಿಮಗೆ ಕಸಿ ಬಿಸಿ ಅನಿಸ್ಬೋದು, ಇಲ್ಲಾಂದರೆ ಕೆಲವೊಂದು ಸಂದೇಹಗಳು ಬರ್ಬೋದು, ತೊಂದರೆ ಇಲ್ಲ. ಬಟ್ ನಿಮಗೊಂದು ಜಡ್ಜ್ಮೆಂಟ್ ಸಿಗುತ್ತೆ, ಓ ಡ್ಯಾಂಪ್ ಹೀಟ್ ಅಂದರೆ ಈ ಥರ ಇರುತ್ತೆ, ಇನ್ಡಿಫಿಷಿಯನ್ಸಿ ಅಂದರೆ ಈ ಥರ ಇರುತ್ತೆ, ಬಾಡಿ ಫ್ಲೂಯಿಡ್ ಡಿಫಿಷಿಯನ್ಸಿ ಅಂದರೆ ಈ ಥರ ಇರುತ್ತೆ, ಬ್ಲಡ್ ಸ್ಟ್ಯಾಟಿಸ್ ಅಂದರೆ ಈ ಥರ ಇರುತ್ತೆ ಅಂತ ಒಂದು ಅನುಭವಕ್ಕೆ ಬರುತ್ತೆ. ಆ ಅನುಭವವನ್ನು ನೀವು ತಗೊಂಡಾಗ ಮುಂದಿನ ದಿನಗಳಲ್ಲಿ ಅದನ್ನು ನೀವು ಕಲಿತೀರಿ. ಓಕೆ, ಇಲ್ಲಿ 100% ಕಲಿತೀರಂತ ನಾನು ಅಂದ್ಕೊಂಡಿಲ್ಲ, ನೀವು ಅಂದ್ಕೊಂಡಿಲ್ಲ ಅಂತ ಅನಿಸುತ್ತೆ. ಓಕೆ, ಬಟ್ ಎಲ್ಲ ಥರದ್ದು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೀವಿ. ಈ ನಾಲಿಗೆ 81 ಪೇಜ್ನಲ್ಲಿ ಪ್ಲಸ್ ಅದು ಒಂದು 22 ರಿಯಲ್ ಟಂಗ್ ಒಂದು 22 ಪೇಜ್ನಲ್ಲಿ ಸಂಪೂರ್ಣ ನಾನು ನಿಮಗೆ ಎಷ್ಟು ಒಂದು ಜ್ಞಾನವನ್ನು ಕೊಡಬೇಕಾಗಿತ್ತೋ ಅಷ್ಟು ಜ್ಞಾನವನ್ನು ನಾನು ಕೊಟ್ಟಿದ್ದೀನಿ ಅಂತ ಭಾವಿಸಿದ್ದೀನಿ. ಓಕೆ, ನೆಕ್ಸ್ಟ್, ನಾಲಿಗೆ ಸಾಮಾನ್ಯ ಅಥವಾ ಸ್ವಲ್ಪ ಕೆಂಪಾಗಿರುತ್ತದೆ. ತ್ರಿಬಲ್ ವಾರ್ಮರ್ ಪ್ರದೇಶದಲ್ಲಿ ಸ್ವಲ್ಪ ಕೆಂಪು ಕಾಣಬಹುದು, ತೆಳು ಬಿಳಿ ಲೇಪನ ಇರ್ತದೆ. ಓಕೆ, ಇಲ್ಲಿ ಪ್ರಮುಖ ಲಕ್ಷಣ ಏನಂದರೆ ಎದೆ, ಹೊಟ್ಟೆ ಅಥವಾ ಪಕ್ಕದ ಭಾಗದಲ್ಲಿ ಬಿಗಿತ, ಹೊಟ್ಟೆಯಲ್ಲಿ ಚೀ ಸಂಚಾರ ಸರಿಯಾಗದ ಅನುಭವ, ಹೊಟ್ಟೆ ಉಬ್ಬರ, ಆಗಾಗ ನಿಟ್ಟುಸಿರು ಬಿಡುವುದು, ಭಾವನಾತ್ಮಕ ಒತ್ತಡದಿಂದ ಲಕ್ಷಣಗಳು ಹೆಚ್ಚಾಗೋದು. ರೋಗಿಗೆ ಏನು ಅನುಭವ ಆಗುತ್ತಂದ್ರೆ ಅಂದರೆ ದೇಹದಲ್ಲಿ ಏನೋ ಸಿಲುಕಿದಂತಿದೆ, ಹೊಟ್ಟೆ ಮತ್ತು ಎದೆ ಬಿಗಿದಂತಿದೆ. ನೆನಪಿಡುವ ಸೂತ್ರ ಏನಂದರೆ ಸ್ವಲ್ಪ ಕೆಂಪು ನಾಲಿಗೆ, ಎದೆ ಅಥವಾ ಹೊಟ್ಟೆ ಬಿಗಿತ, ನಿಟ್ಟುಸಿರು, ತ್ರಿಬಲ್ ವಾರ್ಮರ್, ಚೀ ಸ್ಟ್ಯಾಗ್ನೇಷನ್. ಓಕೆ, ತ್ರಿಬಲ್ ವಾರ್ಮರ್ ಹೀಟ್ ಉಷ್ಣತೆ ಅಂದರೆ ಯಾವ ಥರ ಇರುತ್ತೆ ನೋಡಿ. ಓಕೆ, ನಾಲಿಗೆ ಕೆಂಪಾಗಿರುತ್ತದೆ, ಹಳದಿ ಲೇಪನ ಇರುತ್ತದೆ, ನಾಲಿಗೆ ಸ್ವಲ್ಪ ಒಣಗಿರಬಹುದು. ಪ್ರಮುಖ ಲಕ್ಷಣ ಏನಂದರೆ ಜ್ವರ, ಹೆಚ್ಚು ದಾಹ, ಬಾಯಿ ಒಣಗೋದು, ಮೂತ್ರ ಗಾಢ ಹಳದಿ, ದೇಹದಲ್ಲಿ ಉಷ್ಣತೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ದೇಹ ತುಂಬ ಬಿಸಿಯಾಗಿದೆ, ಯಾವಾಗಲೂ ನೀರು ಕುಡಿಯಬೇಕು ಅಂತ ಅನಿಸ್ತದೆ. ಇಲ್ಲಿ ನೆನಪಿಡುವ ಸೂತ್ರ ಏನಂದರೆ ಕೆಂಪು ನಾಲಿಗೆ, ಹಳದಿ ಲೇಪನ, ದಾಹ, ದೇಹ ಬಿಸಿ, ತ್ರಿಬಲ್ ವಾರ್ಮರ್ ಹೀಟ್. ಅದನ್ನು ನಾವು ತಿಳ್ಕೋಬೇಕು. ಈ ಥರ ಎಲ್ಲ ಲಕ್ಷಣ ಇದ್ದರೆ, ಈ ಥರ ನಾಲಿಗೆ ಇದ್ದರೆ ಇದು ತ್ರಿಬಲ್ ವಾರ್ಮರ್ನ ಹೀಟ್ ಅಂತ ತಿಳ್ಕೋಬೇಕು. ಓಕೆ, ತ್ರಿಬಲ್ ವಾರ್ಮರ್ ಕೋಲ್ಡ್ ಆದಾಗ ಏನಿರುತ್ತೆ, ಯಾವ ಥರ ಇರುತ್ತೆ ನಾಲಿಗೆ ಅಂದರೆ ನಾಲಿಗೆ ತಿಳಿ ಬಣ್ಣದಲ್ಲಿ ಇರ್ತದೆ, ತೆಳು ಬಿಳಿ ಲೇಪನ ಇರ್ತದೆ, ನಾಲಿಗೆ ಹೆಚ್ಚು ತೇವಾಂಶ ಹೊಂದಿರ್ತದೆ. ಪ್ರಮುಖ ಲಕ್ಷಣ ಏನಂದರೆ ಚಳಿ ತಾಳಲಾರದು, ಕೈಕಾಲು ತಣ್ಣಗಾಗೋದು, ಜೀರ್ಣಕ್ರಿಯೆ ನಿಧಾನವಾಗೋದು, ದೇಹದಲ್ಲಿ
ಉತ್ಸಾಹ, ಎನರ್ಜಿ ಕಡಿಮೆ ಇರ್ತದೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ಯಾವಾಗಲೂ ಚಳಿ ಅನಿಸ್ತದ, ಬಿಸಿ ಇದ್ದರೆ ಮಾತ್ರ ಆರಾಮಾಗ್ತದೆ. ನೆನಪಿಡುವ ಸೂತ್ರ ಏನಂದರೆ ತಿಳಿ ನಾಲಿಗೆ ಪ್ಲಸ್ ಬಿಳಿ ಲೇಪನ ಚಳಿ, ಕೈಕಾಲು ತಣ್ಣಗೆ, ತ್ರಿಬಲ್ ವಾರ್ಮರ್ ಕೋಲ್ಡ್. ಓಕೆ, ತ್ರಿಬಲ್ ವಾರ್ಮರ್ ಡ್ಯಾಂಪ್ ಅಂದರೆ ತ್ರಿಬಲ್ ವಾರ್ಮರ್ ತೇವ ಹೆಂಗಿರುತ್ತಂದರೆ ನಾಲಿಗೆ ಊದಿಕೊಂಡಿರುತ್ತದೆ, ದಪ್ಪ ಜಿಡ್ಡಾದ ಬಿಳಿ ಲೇಪನ ಇರ್ತದೆ, ನಾಲಿಗೆ ಹೆಚ್ಚು ತೇವಾಂಶ ಹೊಂದಿರುತ್ತದೆ. ಪ್ರಮುಖ ಲಕ್ಷಣಗಳು ದೇಹ ಭಾರವಾಗಿರುವ ಅನುಭವ, ಕಾಲುಗಳಲ್ಲಿ ಭಾರ, ಹಸಿವು ಕಡಿಮೆ, ಹೊಟ್ಟೆ ಉಬ್ಬರ, ಹೆಚ್ಚು ನಿದ್ರೆ. ರೋಗಿಗೆ ಏನು ಅನುಭವ ಆಗುತ್ತಂದರೆ ದೇಹ ತುಂಬ ಭಾರವಾಗಿದೆ, ಯಾವಾಗಲೂ ಸುಸ್ತು ಮತ್ತು ನಿದ್ರೆ ಬರುತ್ತದೆ. ನೆನಪಿಡುವ ಸೂತ್ರ ಏನಂದರೆ ಊದಿಕೊಂಡ ನಾಲಿಗೆ ಪ್ಲಸ್ ದಪ್ಪ ಜಿಡ್ಡಾದ ಬಿಳಿ ಲೇಪನ, ದೇಹ ಭಾರ ಪ್ಲಸ್ ತ್ರಿಬಲ್ ವಾರ್ಮರ್ ಡ್ಯಾಂಪ್ ಅಂತ ಕರಿತೀವಿ. ಓಕೆ, ತ್ರಿಬಲ್ ವಾರ್ಮರ್ನಲ್ಲಿ ಫ್ಲೂಯಿಡ್ ಡಿಸಾರ್ಡರ್ ಅಂದರೆ ತ್ರಿಬಲ್ ವಾರ್ಮರ್ನಲ್ಲಿ ದ್ರವ ಚಯಾಪಚಯ ಅಸಮತೋಲನ ಆದಾಗ ಏನು ಬರುತ್ತಂದರೆ ನಾಲಿಗೆ ಊದಿಕೊಂಡಿರ್ತದೆ, ಸ್ವೆಲನ್ ಆಗಿರ್ತದೆ, ಹೆಚ್ಚು ತೇವಾಂಶ ಹೊಂದಿರುತ್ತದೆ, ತೆಳು ಅಥವಾ ದಪ್ಪ ಬಿಳಿ ಲೇಪನ ಕಾಣಬಹುದು, ಹಲ್ಲಿನ ಗುರುತುಗಳು ಟೀತ್ ಮಾರ್ಕ್ಸ್ ಇರ್ತದೆ. ಇಲ್ಲಿ ಪ್ರಮುಖ ಲಕ್ಷಣ ಏನಂದರೆ ದೇಹದಲ್ಲಿ ನೀರು ಸಂಗ್ರಹ ಆಗೋದು, ಇಲ್ಲಿ ಎಡೆಮಾ ಅಂತ ಏನು ಕರಿತೀವಿ ಆ ಥರ ಆಗ್ತದೆ. ಮುಖ, ಕೈ ಅಥವಾ ಕಾಲುಗಳು ಊತ, ಮೂತ್ರದ ಪ್ರಮಾಣದಲ್ಲಿ ಬದಲಾವಣೆ, ದೇಹ ಭಾರವಾಗಿರುವ ಅನುಭವ, ಸುಲಭವಾಗಿ ಆಯಾಸವಾಗುವುದು. ನೋಡಿ, ಇದು ಎಕ್ಸ್ಟ್ರೀಮ್ ತ್ರಿಬಲ್ ವಾರ್ಮರ್ ಬಂದ್ಬಿಟ್ಟು ಹಾಟ್ನೆಸ್ ಅಂದರೆ ನಾವು ಸ್ಮಾಲ್ ಇಂಟೆಸ್ಟನ್ ಏನು ಕರೆದ್ವಲ್ಲ ಅದಕ್ಕಿಂತನೂ ತುಂಬ ಬಿಸಿ ಇರೋದು ಹಾಟ್ನೆಸ್ ಅಂತ ಕರಿತೀವಿ. ಇದು ಹಾಟ್ನೆಸ್ ಏನಾದರೂ ಸ್ವಲ್ಪ ಕೋಲ್ಡ್ ಆಗಿತ್ತಂದರೆ ಇಲ್ಲಿ ನೀರಿನಲ್ಲಿ ದೇಹದಲ್ಲಿ ನೀರು ಸಂಗ್ರಹ ಆಗ್ತದೆ. ಓಕೆ, ರೋಗಿಗೆ ಏನು ಅನುಭವ ಆಗುತ್ತಂದರೆ ಬೆಳಿಗ್ಗೆ ಮುಖ ಊದಿಕೊಂಡಿರುತ್ತದೆ, ಕಾಲುಗಳಲ್ಲಿ ನೀರು ತುಂಬಿದಂತೆ ಊತ ಬರುತ್ತದೆ, ದೇಹ ಭಾರವಾಗಿದೆ. ನೆನಪಿಡುವ ಸೂತ್ರ ಏನಂದರೆ ಊದಿಕೊಂಡ ನಾಲಿಗೆ, ಹೆಚ್ಚು ತೇವ, ಹಲ್ಲಿನ ಗುರುತುಗಳು, ದೇಹದಲ್ಲಿ ಊತ, ತ್ರಿಬಲ್ ವಾರ್ಮರ್ ಫ್ಲೂಯಿಡ್ ಡಿಸಾರ್ಡರ್. ಇಲ್ಲಿಗೆ ನಮ್ಮ ಎಲ್ಲ ಮೆರಿಡಿಯನ್ನಿನ ನಾಲಿಗೆಯ ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಹಾಗಾಗಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಕನ್ಫ್ಯೂಸ್ ಇತ್ತಂದರೆ ನೀವು ಮಾತಾಡ್ಬೋದು. ನಾಳೆ ನಮ್ಮದು ರಿವಿಷನ್ ಕ್ಲಾಸ್ ಇರುತ್ತೆ ಟಂಗ್ದು, ಸಂಡೇ ರಜೆ ಇರುತ್ತೆ. ಹಾಗಾಗಿ ಯಾರಾದರೂ ಏನಾದರೂ ಡೌಟ್ಸ್ ಇದ್ದರೆ ತಿಳ್ಕೊಬೋದು. ಇಷ್ಟು ಸಾಕಂತ ಅನಿಸುತ್ತೆ. ಓಕೆ, ನಾವು ಕೊಟ್ಟಿದ್ದು ನಿಮಗೆ ತೃಪ್ತಿ ತಂದಿದೆ ಅಂತ ಅನಿಸ್ತದ. ಇಷ್ಟು ದಿವಸ 6 ಕ್ಲಾಸ್ ಕೊಟ್ಟು ಸ್ಟೇರಿಂಗ್ ಇಲ್ಲದ ಗಾಡಿ ಕೊಟ್ಟಿದ್ರಿ ಸರ್, ಈಗ ಸ್ಟೇರಿಂಗ್ ಸಿಕ್ ನೋಡ್ರಿ ನಮ್. ಬಟ್ ನೀವು ಖುಷಿಯಾಗಿದ್ರೆ ನಾವು ಖುಷಿ, ನೀವು ಖುಷಿ ಇದ್ರೆ ನಾವು ಖುಷಿ. ಯಾವ ಕಡೆ ಗೊತ್ತಿಲ್ಲ. ಬಟ್ ಇದ್ರಾಗ 50% ಕಲ್ತಿದ್ದೀರಲ್ಲ, ಮುಂದಿನ ದಿನಗಳಲ್ಲಿ ಇನ್ನೂ 50% ಪ್ರಾಕ್ಟಿಕಲ್ ಆಗಿ ಅನುಭವ ಆಗುತ್ತೆ ನಿಮಗೆ. ಯಾಕಂದ್ರೆ ಒಂದೇ ಸಲ 100% ಗೇರ್ ಬಾಕ್ಸ್ ಇದ್ದಂಗೆ ಅದು ಗೇರ್ ಬಾಕ್ಸ್ ಇದ್ದಂಗೆ ಕರೆಕ್ಟ್. ಆ ಗೇರ್ ಒಂದ್ರಾಗ ಅಲ್ಲಿ ಹಾಕಿ ಕ್ಲಚ್ ಹೆಂಗ್ ಬಿಡ್ಬೇಕನ್ನೋದು ಗೊತ್ತಾಗುತ್ತೆ. ನಮ್ಮ ರಮೇಶ್ ಸರ್ದು ಏನೋ ಕ್ವಶನ್ ಇದೆ, ನಾವು ತಗೋಣ ಫಸ್ಟ್ ಅದ್ರ. ಎಸ್ ರಮೇಶ್ ಸರ್ ಸರ್, ಈಗ ಹೇಳಿ. ಇವಾಗ ನಾವು ಒಂದು ಲೆಕ್ಕಾಚಾರ ಹಾಕಿದ್ರೆ ಸರ್, ಈಗ 6 ನಾವು ಇಂಗು ಏನು ಸಿ ಡಿಫಿಷಿಯನ್ಸಿ ಇದೇ ತರ ನಾವು ಕಿಡ್ನಿಯಲ್ಲಿ, ಬ್ಲಾಡರ್ ಅಲ್ಲಿ, ಫೈನಲ್ ಟ್ರಿಪಲ್ ವಾರ್ಮರ್ ಈಗ ಒಂದೊಂದೇ ನೀವು ಹೇಳ್ತಾ ಇದ್ದೆ. ಹೆಚ್ಚು ಕಮ್ಮಿ ಲೆಕ್ಕ ಹಾಕಿದ್ರೆ ಸರ್, ಇಂಗು ಏನಲ್ಲಿ ಯಾವ ಪಾರ್ಟಿ ಆಗ್ಲಿ ಡೆಫಿಷಿಯನ್ಸೀಸ್ ಹೆಚ್ಚು ಕಮ್ಮಿ ಒಂದೇ ತರ ಇರುತ್ತೆ. ಎಸ್ ಎಸ್ ಕರೆಕ್ಟಾ? ಎಸ್ ಈ ಟ್ರಿಪಲ್ ವಾರ್ಮರ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇದೆ. ಎಸ್ ನಿನ್ನೆ ನಾನು ಕ್ಲಾಸ್ ಅಟೆಂಡ್ ಆಗಿದ್ದೆ, ಯಾವುದೋ ಮೀಟಿಂಗ್ ಹೋಗಿದ್ದೆ. ಆದ್ರೆ ಸರ್, ಇದು ನೀವು ಹೇಳ್ದಂಗೆ ನಾವು ಆದಷ್ಟು ರಿವೈಸ್ ಮಾಡಿಕೊಂಡು ಟೆಸ್ಟ್ ಮಾಡ್ಕೊಬೇಕು. ಈಗ ನನಗೆ ಇಡಿಮೆ ಪ್ರಾಬ್ಲಮ್ ಇದೆ, ಅದಕ್ಕೆ ನಾವು ಯಾವ ಪಾಯಿಂಟ್ ಅಲ್ಲಿ ಏನ್ ಹಾಕ್ಬೇಕಾದ್ರೆ ಹೇಳ್ಕೊಂಡಿದ್ದಂಗೆ. ನೀವು ಆಮೇಲೆ ಸರ್, ಈಗ ನೋಟ್ಸ್ಗೆ ನಾವೇನ್ ಒಂದ್ ಮಾಡ್ತೀವಿ ನಿಮಿಷ ಸರ್, ಒಂದ್ ಈಗ ನಿಮಿಷ ಮೆಲ್ಲ ಮರ್ತ್ ಬಿಡುತ್ತೆ. ನಮಗೂ ನಿಮ್ಮಂಗೆ ಏಜ್ ಆಗ್ಬಿಡುತ್ತಲ್ಲ, ಮರ್ತ್ ಬಿಡ್ತೀವಿ. ನಾನು ಹೇಳ್ತೀನಿ, ಬರ್ಕೊಂಡ್ಬಿಟ್ರಿ. ಈಗ ತ್ರಿಬಲ್ ವಾರ್ಮರ್ ಅಲ್ಲಿ ನೀವು ಆರೆಂಜ್ ಕಲರ್ ನ ಯೂಸ್ ಮಾಡಿ. ತ್ರಿಬಲ್ ವಾರ್ಮರ್ ನಲ್ಲಿ ಡಾರ್ಕ್ ಬ್ಲೂ ಕಲರಿಗೆ ಒಂದು ಆರೆಂಜ್ ಒಂದು ಆರೆಂಜ್ ಹಾಕಿ. ಓಕೆ, ಡಾರ್ಕ್ ಬ್ಲೂಗೆ ಡಾರ್ಕ್ ಬ್ಲೂ ಬ್ಲೂ ಒಂದು ಒಂದು ಆರೆಂಜ್, ಆರೆಂಜ್ ಇನ್ನೊಂದು ಆರೆಂಜ್ಗೆ ಇನ್ನೊಂದು ಆರೆಂಜ್, ಅದ್ರ ಮೇಲೆ ಆರೆಂಜ್ ಹಾಕ್ಬಿಡಿ. ಓಕೆ, ಇದು ಒಂದು ಕೆಲಸ ಆಯ್ತು. ಸ್ಪ್ಲೀನ್ ನಲ್ಲಿ ಕೂಡ ಡಾರ್ಕ್ ಬ್ಲೂಗೆ ಆರೆಂಜ್ ನಲ್ಲಿ ಆರೆಂಜ್. ಸೇಮ್ ಹಾಫ್ ನಂಬರ್. ನೆಕ್ಸ್ಟ್ ಲಿವರ್ ನಲ್ಲಿ ಆರೆಂಜ್
ಯಾಕಂದ್ರೆ ನಿಮಗೆ ಎದಿಮ ಇದ್ದರಿಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಮತ್ತೆ ಎಲ್ಲರೂ ಹಾಕೋಬೇಡಿ. ಯಾರಿಗೆ ಕಾಲ ಊತ ಇರ್ತದೋ ಅವರೆಲ್ಲ ಇರ್ತದೋ ಅವ್ರಿಗೆ ಕೊಡ್ತಾ ಇದ್ದೀನಿ. ಓಕೆ, ಈಗ ಆಯ್ತು ಸರ್. ನೆಕ್ಸ್ಟು ಕಿಡ್ನಿಯಲ್ಲಿ ಆರೆಂಜು ಇದನ್ನ ಎಲ್ಲ ಒಂದೇ ದಿವಸ ಮಾಡಂಗಿಲ್ಲ, ಡೈಲಿ ಒನ್ ಹಾಕೊಂತ ಹೋಗ್ಬೇಕು. ಮತ್ತೆ ಹೆಂಗಿದೆ ಮತ್ತೆ ನೀವು ನೆಕ್ಸ್ಟ್ 15 ಪ್ಯಾಟರ್ನ್ ಕಂಟಿನ್ಯೂ ಮಾಡಬಹುದು. ಅದೇ ಸರ್, ಈಗ ಫಸ್ಟ್ ನಾವು ಕಿಡ್ನಿ ಸ್ಟಾರ್ಟ್ ಮಾಡೋಣ ಅಥವಾ ಕಿಡ್ನಿ ಲಿವರ್ ಒಂದೇನೆ ಯಾವ್ದು ಹೆಂಗ್ ಸ್ಟಾರ್ಟ್ ಮಾಡೋಣ ಸರ್? ಕಿಡ್ನಿ ಸ್ಟಾರ್ಟ್ ಮಾಡಿ ಆಮೇಲೆ ಸ್ಕ್ರೀನ್ ಹೋಗೋದೆ, ಆಮೇಲೆ ಟ್ರಿಪಲ್ ಬಾರ್ಬಲ್ ಹೋಗೋದೆ, ಇಲ್ಲ ಟ್ರಿಪಲ್ ಬಾರ್ಬಲ್ ಡೈರೆಕ್ಟ್ ಮಾಡೋದು? ಕಿಡ್ನಿ ಲಿವರ್ ಒಂದೇ ಅಲ್ಲ, ಕಿಡ್ನಿ ಬೇರೆ ಲಿವರ್ ಬೇರೆ. ಕಿಡ್ನಿ ಮದರ್ ಆರ್ಗನ್ನು. ಆರೆಂಜ್ ಹಾಕಿದ್ವಿ. ಈಗ ಕಿಡ್ನಿಯಲ್ಲಿ ಹೇಳಿದ್ವಲ್ಲ, ನೀವು ಸ್ಟಾರ್ಟ್ ಎಲ್ಲಿ ಮಾಡ್ಬೇಕಂದ್ರೆ ಈಗ ತ್ರಿಬಲ್ ವಾರ್ಮರ್ನಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬನ್ನಿ. ತ್ರಿಬಲ್ ವಾರ್ಮರ್, ಸ್ಪ್ಲೀನ್, ಕಿಡ್ನಿ, ನೆಕ್ಸ್ಟ್ ಲಿವರ್, ಈ ತರ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ. ಮತ್ತೆ ಸ್ವಲ್ಪ ಏನಾದ್ರೂ ಚೇಂಜಸ್ ಕಾಣುತ್ತು, ಇನ್ನೊಂದು ಸ್ವಲ್ಪ ಇದೆ ಅಂದ್ರೆ ಮತ್ತೆ ಕಂಟಿನ್ಯೂ ಸೇಮ್ ರೊಟೇಷನ್ ಮಾಡಿ. ಅದ್ರ ಜೊತೆಗೆ ಈಗ ಈಗ ನೋಟ್ಸ್ ಇವಾಗ ನಿಮ್ ಪ್ರಿಂಟೆಡ್ ನೋಟ್ಸ್ ನೀವು ಕೊಡ್ತೀರಾ ಇಲ್ಲ? ಬುಕ್ಸೇ ಬರುತ್ತೆ ಸರ್, ಬುಕ್ಸೇ ಬರುತ್ತೆ ಎಲ್ಲ ಟೋಟಲ್ ಆಗಿ. ನಾನು ಇಷ್ಟು ದಿವಸ 6 ಕೀದಲ್ಲಿ, ನಾಲಿಗೆದಲ್ಲಿ, ನಾಳೆ ಯೂರಿನರಿ ಬ್ಲಾಡರ್ನಲ್ಲಿ ಸೋಮವಾರ ಮಾಡುವಂಥ ಎಲ್ಲ ಪ್ರತಿಯೊಂದು ಪ್ಲಸ್ ಅಡಿಷನಲ್ ಆಗಿ 300 ಪ್ರೋಟೋಕಾಲ್ ಇರ್ತಕ್ಕಂಥ, ಓನ್ಲಿ ಜಸ್ಟ್ ಅದರಲ್ಲಿ ಇಮೇಜಸ್ ಇರಲ್ಲ, ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅದು ಎಲ್ಲ ಫುಲ್ಲು ಬುಕ್ಸ್ ಬರುತ್ತೆ. ಎಷ್ಟು ಪೇಜ್ ಬರುತ್ತೋ ಅದ್ರ ಮೇಲೆ ರೇಟು. ಈಗ ನಾನು 900 ಪೇಜಿಗೆ ನಿಮಗೆ 3800 ನಿಮಗೆ ಆಫರ್ ಕೊಟ್ಟಿದ್ದೀನಿ. ಭಾಳ ಜನಕ್ಕೆ ಅದಕ್ಕೆ ವೋಟಿಂಗ್ ಮಾಡಿದ್ದೀರಿ, ಅದನ್ನೇ ಮಾತಾಡ್ತಾ ಇದ್ದೀನಿ. ಮತ್ತೆ ಅದು 4500ಗೆ ಒಬ್ರು ಯಾರೋ ಪಾಪ ನಮ್ಮ ಮೇಲೆ ಪ್ರೀತಿ ಹೆಚ್ಚಿಗೆ ಆಗಿಬಿಟ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಥ್ಯಾಂಕ್ಸು. ಹಾಗಾಗಿ ಏನಂದ್ರೆ ಈಗ ನಾವು ಮಾತಾಡ್ತಿರೋದು 900 ಪೇಜಿಗೆ ಮಾತ್ರ. ಮತ್ತೆ ಅದಕ್ಕಿಂತ 1000 ಪೇಜ್ ಆತಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ. ಸಾಫ್ಟ್ ಕಾಪಿ ಕೊಡ್ತೀರಲ್ಲ ಸರ್? ಇಲ್ಲ ಮೇಡಮ್, ಇದು ಸಾಫ್ಟ್ ಕಾಪಿ ಸಿಗಲ್ಲ. ಇದು ನಿಮಗೇನು ಫಸ್ಟಿಗೆ ನಾವು ಮಾತಾಡಿದೀವಲ್ಲ 230 ಪೇಜಸ್, ಅದು ಸಾಫ್ಟ್ ಕಾಪಿ ಸಿಗುತ್ತೆ. ಈ ಪೂರ್ತಿ 1000 ಪೇಜ್ ಇರ್ತಕ್ಕಂಥ ಸಾಫ್ಟ್ ಕಾಪಿ ಸಿಗೋದಿಲ್ಲ. ಈಗ ನೀವು ಇಷ್ಟು ದಿವಸ ಏನ್ ಕೇಳ್ಕೊಂತ ಬಂದ್ರಲ್ಲ, ಅದ್ರದ್ದೆಲ್ಲ ಬಯೋಡಾಟಾ ಇದರಲ್ಲಿ ಇದೆ. ಟೋಟಲ್ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಕ್ಲಾಸ್ ಎಂಡ್ ಆಗಿ ನಮಸ್ಕಾರ ಗುಡ್ ನೈಟ್ ಅನ್ನೋ ತನಕನೂ ಇದೆ. ಈಗ ಮತ್ತೆ ನೆಕ್ಸ್ಟ್ ಇದಕ್ಕೆ ಅದು ಬೇರೆ ಅದು ಅಕ್ಯುಪ್ರೆಷರಿಗೆ ಮತ್ತೆ ಅದು ಬೇರೆ ಪುಸ್ತಕಗಳು ಬೇರೆ. ಎಸ್, ಯಾರೆಲ್ಲ ನೋಡಿ ಇದು ಒಂದು ಕ್ಲಾರಿಫೈ ಮಾಡ್ಬಿಡ್ತೀನಿ, ಎಲ್ಲರಿಗೂ ಡೌಟ್ಸ್ ಇದೆ. ನಂದು ಪದೇ ಹೇಳ್ತಾ ಇದ್ದೀನಿ, ನನ್ನ 230 ಇರ್ತಕ್ಕಂಥ ಪೇಜು ಅದು ಆಲ್ರೆಡಿ ನಾವು 300 ರೂಪಾಯಿ ಯಾರೆಲ್ಲ ಪೇ ಮಾಡಿದ್ದೀರಿ ಅದಕ್ಕೆ ಸಾಫ್ಟ್ ಕಾಪಿ ಕಳಿಸಿದ್ದೀನಿ. ಕೆಲವೊಬ್ರಿಗೆ ಏನಾದರೂ ಕಳಿಸಿಲ್ಲ ಅಂದರೆ ಅದು 230 ಪೇಜ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ನಾನು. ನೆಕ್ಸ್ಟ್ ಈ ಸಾಫ್ಟ್ ಕಾಪಿ ಬೇಕಂದ್ರೆ ಇದು ಐ ಥಿಂಕ್ 1000 ಮಿನಿಮಮ್ ಇರುತ್ತೆ, 1000 ರೂಪೀಸ್ ಮಿನಿಮಮ್ ಇರುತ್ತೆ ಇದಕ್ಕೆ ಸಾಫ್ಟ್ ಕಾಪಿಗೆ. ಇಲ್ಲ ನಮಗೆ ಹಾರ್ಡ್ ಕಾಪಿ ಬೇಕಂದ್ರೆ ಅದು ನೆಕ್ಸ್ಟ್ ಹಾರ್ಡ್ ಕಾಪಿ. ಯಾರೆಲ್ಲ 300 ರೂಪೀಸ್ ಪೇ ಮಾಡಿದ್ರಿ ಆಲ್ರೆಡಿ ಅವ್ರ ಮೇಲ್ ಐಡಿಗೆ 230 ಪೇಜಸ್ ಇರ್ತಕ್ಕಂಥ ಒಂದೆಲ್ಲ ಹೋಗ್ಬಿಟ್ಟಿದೆ. ಅಪ್ ಟು ಮತ್ತೆ ಲಿವರ್ನಿಂದ ನಿಮಗೆ ಕೆಲವೊಂದು 233 ಪೇಜಸ್ ಇರ್ತಕ್ಕಂಥ PDF ನಿಮಗೆ ಬಂದಿದೆ. ಅದರಲ್ಲಿ ಕೆಲವೊಂದು ಚೇಂಜಸ್ ಮಾಡ್ತಾ ಇದ್ದೀನಿ. ಅವೆಲ್ಲ ಮತ್ತೆ ನಿಮಗೆ ಕಳಿಸಿದ್ರು ಅದು ನೀವು ಪ್ರಿಂಟ್ ತಗೋದ್ರು ಅಷ್ಟೇ ಕಾಸ್ಟ್ ಆಗುತ್ತೆ. ನಿಮಗೆ ಬುಕ್ಸ್ ತಗೊಂಡ್ರು ಒಂದೇ, ನಿಮ್ಮ ಅನಿಸಿಕೆ ಅದು. ನನಗೆ ನಮ್ಮ ಹತ್ರನೇ ತಗೋರಿ ಅದೇನಿಲ್ಲ. ಬಟ್ ನೆಕ್ಸ್ಟ್ ಈಗ ಲಾರ್ಜ್ ಇಂಟ್ರೆಸ್ಟ್ ಅಂತ ತನಕ ಏನು ಬಂದಿದೆ ಅದಷ್ಟೇ ನಿಮ್ಮ ಸ್ವತ್ತು, ಅದ್ರ ಮೇಲೆ ಯಾವುದು ಸ್ವತ್ತುಗಳು ನಿಮ್ದಲ್ಲ. ಇನ್ ಕೇಸ್ ಈಗೇನು ನಾನು ಮಾತಾಡಿದ್ದೀನಲ್ಲ, ಈ ಒಂದು ಏನು ಬರುತ್ತಲ್ಲ ಕಿಡ್ನಿ, ಟಂಗು ಪ್ಲಸ್ ಯೂರಿನರಿ ಬ್ಲಾಡರ್, ಇವನ್ನೆಲ್ಲ ನಾನು ಕಳಿಸ್ಕೊಡ್ತೀನಿ ಮೇಲ್ ಐಡಿಗೆ. ಇದು ನಾವು ಮಾತಾಗಿತ್ತು, ಈ ಮಾತು ಪ್ರಕಾರ ನಾವು ಉಳ್ಕೊಂತೀವಿ. ಓಕೆ ಸರ್, ಅದು ಕೊಡಲ್ಲ ಸರ್ ಸಾಫ್ಟ್ ಕಾಪಿಗೆ? ಯಾವ್ದು ಮೇಡಮ್? 6 ಪ್ರೋಟೋಕಾಲ್ಸ್ ಸ್ವಲ್ಪ ಹಾಕ್ತಿವಿ ಅಂತ ಹೇಳಿದ್ರಲ್ಲ, ಅಂದ್ರೆ ಅದ್ರಲ್ಲಿ 300 ಪೇಜ್ 230 ಪೇಜ್ ನಲ್ಲೇ ಬಂದಿದೆ ಅದು ಎಲ್ಲ. ಎಷ್ಟಿರ್ಬೋದು ಸರ್ ಅದರಲ್ಲಿ ಪ್ರೋಟೋಕಾಲ್ಸ್? 300 ಪ್ರೋಟೋಕಾಲ್ ಇದೆ ಅದರಲ್ಲಿ. ನಿಮಗೆ ಇಮೇಜಸ್ ಸಿಗದೆ 3 ಇಂದ 4 ಸಿಗುತ್ತೆ ಇಮೇಜ್. ಇನ್ನು ಉಳಿದಿದ್ದು ನೀವು ರೆಡಿ ಮಾಡ್ಕೋಬೇಕು, ಪ್ರಿಪೇರ್ ಮಾಡ್ಕೋಬೇಕು. ಓಕೆ ಸರ್. ಓಕೆ, ನೆಕ್ಸ್ಟ್ ಹೇಳಿ ಸರ್, ಬೇರೆ ಸರ್ ಹೇಳಿ ಸರ್. ಅದು ಈಗ ಟಂಗ್ ಮಾಡಿದ್ರಲ್ಲ ಸರ್, ಅದು 28 ಪೇಜ್ ಬಂದಿತ್ತು ಅಷ್ಟೇ ಲಾಸ್ಟ್ ಅಲ್ವಾ ಸರ್? ಹಂಗಾರೆ ನಮ್ದು ಅದ್ರ ಮುಂದಕ್ಕೆ ಮತ್ತೆ ಮೇಲೆ ಇದು 28 ಪೇಜಸ್ ಇಲ್ಲ, ನಿಮಗೆ ಅವತ್ತು ಟ್ರಯಲ್ ಕಳಿಸಿದ್ ನಾನು. ಟ್ರಯಲ್ ಇದು 70 ಪೇಜ್ 80 ಪೇಜ್ ಇದೆ. ಇದು 81 ಪೇಜ್ ಇದೆ. ಇದು 80 ಪೇಜ್ 81. ನೆಕ್ಸ್ಟ್ ಅದು ಇನ್ನೊಂದು ರಿಯಲ್ ಟಂಗು 22.
ಇವೆಲ್ಲ ಸಾಫ್ಟ್ ಕಾಪಿ ಕೊಡ್ತೀನಿ. ಬಟ್ ಇದು ಸಾಫ್ಟ್ ಕಳಿಸ್ತೀರಾ ಸರ್? ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡೋದು ಸರ್? ಏನಿಲ್ಲ, ಇದರಲ್ಲಿ ನಾನು ಮಾತು ಏನಾಗಿದೆ, ನಮಗೆ ವಿಶ್ವಶಕ್ತಿ ಏನು ಜ್ಞಾನ ಕೊಟ್ಟಿತ್ತು ಅವತ್ತು ನಿಮಗೆಲ್ಲ ಕೊಡ್ತೀವಿ ಅಂತ ಹೇಳಿದೀವಿ, ಕೊಡ್ತೀವಿ. ಬಟ್ ಇದರಲ್ಲಿ ಏನು ಯೂಸ್ ಆಗಲ್ಲ ನಿಮಗೆ. ಸಾಫ್ಟ್ ಕಾಪಿದಲ್ಲಿ ಏನಂದ್ರೆ ನೋಡ್ಬೇಕು, ಪ್ರತಿ ಸಲ ನೀವು ಮೊಬೈಲಲ್ಲಿ ಹೋಗ್ಬೇಕು, ನೋಡ್ಬೇಕು, ಎತ್ತಬೇಕು, ಕೆಳಗಿಳಿಸ್ಬೇಕು, ಇದೇ ಇರ್ತದೆ. ಕನ್ಫ್ಯೂಷನ್ ಆಗೋದಕ್ಕಿಂತ ನನ್ನ ಇಷ್ಟೆಲ್ಲ ಕಲ್ತಿದ್ದೀರಿ, ಇಷ್ಟೆಲ್ಲ ಕಲಿಬೇಕಂತ ಆಸಕ್ತಿ ಇದ್ದೀರಿ, ಇಲ್ಲಿ ಏನು 41 ಜನ 50 ಜನ ಸೇರ್ತಿರಲ್ಲ, ಅವರು ಹಾನೆಸ್ಟ್ ಕಲಿಯೋಕ್ಕಂತ ಇಂಟ್ರೆಸ್ಟ್ ಇರೋರು. ಬಟ್ 150 ಜನ ಪೇಮೆಂಟ್ ಮಾಡಿರ್ತಾರೆ, ಬಟ್ ಬರೋದೇ 50 ಮ್ಯಾಕ್ಸಿಮಮ್ ನಮ್ಮ ಕಡೆ ಬರ್ತಾ ಇರೋದು ಆನ್ಲೈನಲ್ಲಿ. ತೊಂದರೆ ಇಲ್ಲ, ಯಾರಿಗೆ ಕಲಿಬೇಕಂತಿರೋ ಬುಕ್ಸ್ ತಗೋರಿ. ಇಲ್ಲ ಸರ್ ಬುಕ್ಸ್ ತೊಗೊಳಕ್ಕೆ ಆಗಲ್ಲ ನಮ್ಮ ಕಡೆಯಿಂದ ಅಂದರೆ ಸಾಫ್ಟ್ ಕಾಪಿ ಒಂದೇ ನಾನು ಹೆಂಗೆ TM ಮಾಡಿದ್ದೀನಲ್ಲ ಅದೇ ಥರ ಸಾಫ್ಟ್ ಕಾಪಿ ರೆಡಿ ಮಾಡ್ತೀನಿ, ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ತೀನಿ. ಬಟ್ ನಿಮಗೆ 1000 ರೂಪೀಸ್ ಇರುತ್ತೆ. ನಿಮಗೆ ಈ ಗ್ರೂಪ್ನಲ್ಲಿ ಇರೋರಿಗೆ ಮಾತ್ರ, ಹೊರಗಡೆ ಜಾಸ್ತಿ ಇರುತ್ತದೆ. ಓಕೆ ಓಕೆ ಸರ್. ನೆಕ್ಸ್ಟ್ ಎನಿ ಕ್ವಶನ್ಸ್? ಸರ್ ಈಗ ಬುಕ್ಸ್ ರೆಡಿ ಇದೆಯಲ್ಲ ಸರ್ ನಿಮ್ದು? ಇಲ್ಲ ಸರ್, ಇನ್ನೂ ಪ್ರಿಪರೇಷನ್ ಹಂತಲ್ಲಿದೆ. ಇನ್ನು ನಮಗೆ ಅಲ್ಲ, ಹೋಮ್ವರ್ಕ್ 3,500 ರೂಪಾಯಿ ಬುಕ್ಸ್. ಇಲ್ಲ, 3,500 ಇಲ್ಲ ಸರ್, 3,800 ರೂಪಾಯಿಗೆ ಇನ್ನೂ 900 ಪೇಜಸ್ ಮಾತ್ರ ಅದು. ಇನ್ನು ಅದಕ್ಕಿಂತ ಜಾಸ್ತಿ ಆದ್ರೆ ನಿನ್ನೆ ನಾರಾಯಣ್ ಸರ್ ಹೇಳಿದ್ರು, ಸರ್ ಲಿವರ್ ಮೆರಿಡಿಯನ್ ಒಂದು ಕೊಡಿ, ಹಿಂಗೆ 12 ಮೆರಿಡಿಯನ್ಗೆ ಒಂದು 12 ಬುಕ್ ಮಾಡಿ, 6 ಕಾಲ್ ಪ್ರೋಟೋಕಾಲಿಗೆ ಒಂದು ಬುಕ್ ಮಾಡಿ ಅಂತ ಹೇಳಿದ್ರು. ಅದೇ ತರ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಜನಕ್ಕೆ ಹೆಂಗ್ ಗೊತ್ತಾ, ಒಂದೇ ಸಲ 4,500 ಅಂದ್ರೆ ಮತ್ತೆ ಹಾರ್ಟ್ ಎನರ್ಜಿ ಬ್ಲಾಕೇಜ್ ಆಗ್ಬಿಡುತ್ತೆ. ಆ ಹಾರ್ಟ್ ಅದು ನಿಜ ಸರ್. ಯಾಕಂದ್ರೆ ನಾರಾಯಣ್ ಸರ್ ಒಂದೊಂದು ಚಾಪ್ಟರ್ಗೆ ಒಂದೊಂದು ಬೇರೆ ಬೇರೆ ಬುಕ್ ಮಾಡೋದು ಅಷ್ಟೇ. ಇಲ್ಲ, ಅದನ್ನೇ ಹೇಳಿದ್ದಾರೆ ನಾರಾಯಣ್ ಸರ್, ಸ್ವಲ್ಪ ಅವ್ರು ಐಡಿಯಾ ಕೊಟ್ಟಿದ್ದಾರೆ. ನೋಡೋಣ ಯಾವ ಥರ ಅನುಕೂಲ ಆಗುತ್ತೆ, ಯಾವ ಥರ ಅನುಕೂಲ ಆದರೆ ನಿಮಗೆ ಏನು ಗೊತ್ತಾ, ನಾನು ಒಂದೊಂದೇ ಪಾಠ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನಂಗಿಲ್ಲ. ಮಾಡಿದರೆ ಅನುಕೂಲ, ನನಗೊಂದು 100 ರೂಪಾಯಿ ಜಾಸ್ತಿ ಮಿಕ್ಕುತ್ತೆ. ಬಟ್ ಓದೋರಿಗೆ ಇಂಟ್ರೆಸ್ಟ್ ಆಗಲ್ಲ. ಇಲ್ಲ ಸರ್, ಈಗ ಯಾವುದು ನಾವು ಈಗ 6 ನಲ್ಲಿ ಇಂಟ್ರೆಸ್ಟ್ ಇರೋ 6 ನಲ್ಲಿ ಇಂಟ್ರೆಸ್ಟ್ ತಗೊಂಡು ಆ ಪೋರ್ಷನ್ ಓದ್ಕೊಳ್ಳೋಕೆ ಈಸಿ ಆಗುತ್ತೆ, ಎಲ್ಲಾದ್ರೂ ತಗೊಂಡು ಹೋಗೋಕೆ ಈಸಿ. ಈಗ ಲಿವರ್ ಮೆರಿಡಿಯನ್ ಮುಗೀತು, ಲಿವರ್ ಮೆರಿಡಿಯನ್ಗೆ ಎಷ್ಟು, ಒಂದು ಲಿವರ್, ಗಾಲ್ ಬ್ಲಾಡರ್, ಒಂದು ಹಾರ್ಟ್ ಅಂತ ತಿಳ್ಕೊರಿ. ಅಲ್ಲಿ ಒಂದು 300 ಪೇಜ್ ಆಯ್ತು. ಈಗ ಆ 300 ಪೇಜ್ ಆದ್ಮೇಲೆ ಇನ್ನೊಂದು ನೆಕ್ಸ್ಟ್ ಬರೋ ತನಕ ಅವ್ನೇನು ಮುಂದಲ್ದೇನು ಮೆರಿಡಿಯನ್ ನೋಡ್ಬೇಕು. ಹೀಗೆ ಏನಾಗುತ್ತೆ, ಪಾರ್ಟ್ 1 ಪಾರ್ಟ್ 2 ಮಾಡೋಣ. ನಾನು ಈಗ TM ಬುಕ್ ಮಾಡಿರೋದು ಅದೇ ತರ, ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2ದಲ್ಲಿ ಹೆಂಗ್ ಮಾಡಿದ್ದೀನಿ ಅಂದ್ರೆ, ಪಾರ್ಟ್ 1 ಎಲ್ಲಿ ಮಟ್ಟ ಇದೆ ಅಂದ್ರೆ CVGV ಮಟ್ಟ ಪಾರ್ಟ್ 1 ಇದೆ. ನೆಕ್ಸ್ಟ್ TM ಪಾರ್ಟ್ 2 ಹೆಂಗಿದೆ ಅಂದ್ರೆ ನಾಲಿಗೆ, ಅಪ್ ಟು ನಾಲಿಗೆಯಿಂದ ಸ್ಟಾರ್ಟ್ ಆಗಿ ಕಿಡ್ನಿ, ಯೂರಿನರಿ ಬ್ಲಾಡ್ರು, ಮತ್ತೆ ಫುಡ್ ಪ್ರೋಟೋಕಾಲ್ಸು, ಮತ್ತೆ ಅದರಲ್ಲಿ ಇರ್ತಕ್ಕಂಥದ್ದು ಕೌಂಟರ್ ಪಾಯಿಂಟ್ಸ್, ಅದೆಲ್ಲ ಪಾರ್ಟ್ 2ದಲ್ಲಿದೆ. ಹಾಗೆ ಒಂದು ತಗೊಂಡ್ರೆ ಪಾರ್ಟ್ 1 ಪಾರ್ಟ್ 2ದಲ್ಲೇ ಮುಗಿಸ್ಬೇಕು. ಬಟ್ ಹಣ ಅಂತ ಒಂದು ಅಡ್ಡಿ ಬರೋದಕ್ಕಿಂತ ನಿಮಗೆ ಓದೋದಕ್ಕೂ ಅದನ್ನ ಕ್ಯಾರಿ ಮಾಡಿ, ಎಲ್ಲೇ ಒಂದು ಊರಿಗೆ ಹೋಗ್ತಿರ್ತೀರಿ, 4 ಬುಕ್ ತೊಗೊಂಡು ಹೋಗೋಕ್ಕಾಗಲ್ಲ. ನೀವು ಸೇಮ್ ಪ್ರೈಸಸ್ ಆಗುತ್ತೆ. ಇನ್ನು ನನಗೆ 100 ರೂಪಾಯಿ ಜಾಸ್ತಿ ಮಿಕ್ಕುತ್ತೆ ಅಂತ ತಿಳ್ಕೊರಿ, 50 ರೂಪಾಯಿ ಜಾಸ್ತಿ ಮಿಕ್ಕುತ್ತೆ ಅಂತ ತಿಳ್ಕೊರಿ. ಅದು ಮಿಕ್ಕೋದಕ್ಕಿಂತ ಒಂದೇ ಒಂದು 2 ಪಾರ್ಟ್ ನಲ್ಲಿ ಮುಗಿಸಿದ್ರೆ ಬೆಟರ್ ಇರುತ್ತಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ವಾಲ್ಯೂಮ್ 1 ವಾಲ್ಯೂಮ್ 2 ಅಂತ ಮಾಡ್ಬಿಟ್ರೆ, ವ್ಯಾಲ್ಯೂಮ್ 1 ವ್ಯಾಲ್ಯೂಮ್ 2 ಮಾಡಿದ್ರೆ ಅರ್ಥ ಇರುತ್ತೆ. ಅದಕ್ಕೆ ವಾಲ್ಯೂಮ್ 1 ನಲ್ಲಿ ಏನೇನು ಪೋರ್ಷನ್ ಬರುತ್ತೆ ಅದನ್ನು ಪ್ರಿಂಟ್ ಮಾಡ್ಕೊಂತೀವಿ, ವಾಲ್ಯೂಮ್ 2 ನಲ್ಲಿ ಏನ್ ಬರುತ್ತೆ ಮಾಡ್ಕೊಂಡು. ಹೌದು, ಹಂಗಾಗಿ ಸಮಸ್ಯೆ ಆಗೋದು. ಓಕೆ, ನಿಮಗೆ ತೃಪ್ತಿ ಆಗಿದೆಲ್ಲ ಎಲ್ಲರಿಗೂ? ನಾಳೆಗೆ ನೀವು 201 ರೂಪಾಯಿ ಕೊಟ್ಟಿದ್ದಕ್ಕೆ ನಿಮಗೆ ತೃಪ್ತಿ ಅನ್ಸಿದೇನಾ? ಸರ್ ಅದು ಏನು ಅಲ್ಲ ಅನ್ಸುತ್ತೆ ಸರ್. ಈಗ ಅಡಿಷನಲ್ ಪೇಜಸ್ ಏನ್ ಮಾಡಿ, ವಿಷಯದಲ್ಲಿ ಏನು ನಾವು ಹೇಳೋದಿಲ್ಲ. ಒಂದ್ ನಿಮಿಷ, ನಮ್ಮ ನಂಬಿಯಣ್ಣ ಸರ್ ಮಾತಾಡ್ತಾರೆ. ಸರ್ ಹೇಳಿ ಸರ್. ನಮಸ್ಕಾರ. ರಮೇಶ್ ಸರ್ ಹೇಳ್ತಿದ್ರು, ಮುಗಿಸ್ಬಿಡಿ ಇಲ್ಲಿ. ರಮೇಶ್ ಸರ್ ಹೇಳಿ ಸರ್. ಏನಿಲ್ಲ ಸರ್, ಈಗ ವಾಲ್ಯೂಮ್ 1 ವಾಲ್ಯೂಮ್ 2 ಮಾಡಿದ್ರೆ ಅದು ಬಹಳ ಅನುಕೂಲ ಆಗುತ್ತೆ. ಇವಾಗ ನೀವು ಕೇಳಿದ್ರಿ ನಮ್ಮ ಕ್ಲಾಸ್ ಚೆನ್ನಾಗಿದೆ ಅಂತ. ಸರ್, ವಿಷಯಗಳು ತಿಳ್ಕೊಳ್ಳೋದಕ್ಕೆ ನಾವು ದುಡ್ಡಿಗೆ ಅಷ್ಟೊಂದು ಮಹತ್ವ ಕೊಡಬಾರ್ದು. ಆದ್ರೂ ದುಡ್ಡೇನೆ. ಆದ್ರೆ ನೀವು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್, ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು. ಸರ್, ಈಗ ಅವರಿಗೆ ನೀವು ಸಾಫ್ಟ್ ಕಾಪಿ ಏನ್ ಕೊಡಕ್ಕೆ ಹೇಳಿದ್ರಲ್ಲ ಸರ್, 299 ಎಷ್ಟು ಪೇಜಸ್ ಆಗಿದೆ ಅದು? ಆಕ್ಚುಲಿ 230 ಸರ್. ಅದು ಅರ್ಲಿಯರ್ ನನ್ನೇನ್ ಕ್ಲಾಸ್ ಮಾಡಬೇಕು ಅಂತ ಒಂದ್ ವಾರದಲ್ಲಿ ಏನ್ ಎಸ್ಟಿಮೇಟ್ ಹಾಕಿದ್ನಲ್ಲ, ಈಗ ಇನ್ನು ಎಷ್ಟಾಗಿದೆ ಪೇಜಸ್ಗಳು ಸರ್? 900 ಆಗಿದೆ ಸರ್. ಅದೆಲ್ಲ ಮಿಕ್ಸ್ ಮಾಡಿದ್ರೆಲ್ಲ ಈಗ ಅಡಿಷನಲ್ ಆಗಿ 900 ಪೇಜಸ್ ಆಯ್ತಾ ಸರ್? ಎಲ್ಲ 230 ಪ್ಲಸ್ ಇದೆಲ್ಲ ಸೇರಿದ್ರೆ 900 ಇದೆ ಸರ್. ಇನ್ನು ವರ್ಕಿಂಗ್ ನಡೀತಾ ಇದೆ ಸರ್, ವರ್ಕಿಂಗ್ ನಲ್ಲಿ ಇದೆ ಇನ್ನು. ಸರ್, ನಂದೊಂದು ಸಜೆಷನ್ ಏನಂದ್ರೆ, ಈಗ ಅಡಿಷನಲ್ ಎಷ್ಟು ಪೇ ಮಾಡ್ಬೇಕು? ಮುರಿದವ್ರು ಸಾಫ್ಟ್ ಕಾಪಿ ತಗೊಳಕ್ ನಾನು ಏನೇ ಮಾತಾಡೋದು ಸಾಫ್ಟ್ ಕಾಪಿ ಮಾತಾಡ್ತೀನಿ ಸರ್. ಈಗ ನಾನು ಇವ್ರಿಗೆ ಮಾತ್ರ 1000 ರೂಪೀಸ್ ಕೊಡ್ತೀನಿ ಸರ್. ನೆಕ್ಸ್ಟ್ ಬರೋರಿಗೆಲ್ಲ 1200 ರೂಪೀಸ್. ಹಾರ್ಡ್ ಕಾಪಿ ಅಲ್ಲ ಸರ್, ಅದೇ ಸರ್. ಸಾಫ್ಟ್ ಕಾಪಿಗೆ ನಾವು TMದು ಈಗ 1000 ರೂಪೀಸ್ ಪರ್ ಬುಕ್ ಇದೆ ಸರ್ ನಮ್ದು ಸಾಫ್ಟ್ ಕಾಪಿ. ಓಕೆ. ಈಗ ಅದು ಓನ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ 453 ಪೇಜಸ್ ಗೆ 1000 ರೂಪೀಸ್ ತಗೊಂತಾ ಇದೀವಿ.
ಓಕೆ. ಈಗ 900 ಪೇಜ್ ಅಬೋವ್ ಆಗುತ್ತಂದ್ರೆ ಇದಕ್ಕೆ ಮಿನಿಮಮ್ 1500 ರುಪೀಸ್ ನಾನು ಸಾಫ್ಟ್ ಕಾಪಿ ಇಡ್ತೀನಿ. ಬಟ್ ಇವರಿಗೆ 1000 ರುಪೀಸ್ ಇಡೋಣ ಅಂತ ಅನ್ಕೊಂಡಿದ್ದೀನಿ ನಮ್ಮ ಫ್ಯಾಮಿಲೀಸ್. ಈಗ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ರೈಟ್ ನಾವು ಯಾರು ಇದಾರಲ್ಲ ಸರ್, ಈಗ ಹ್ಮ್ ಇವತ್ತು ಫಾರ್ ಎಕ್ಸಾಂಪಲ್ ಈಗ 4ನೇ ಕ್ಲಾಸಲ್ಲಿ ಎಷ್ಟು ಜನ ಇದಾರೆ? 42 ಮೆಂಬರ್ಸ್ ಇದ್ದಾರೆ ಸರ್ ಈಗ ಪ್ರೆಸೆಂಟ್ ಜಾಯ್ನ್ ಆಗಿರೋದು. ಅಲ್ಲ, ಇವತ್ತು ಕ್ಲಾಸಿನೆಲ್ಲ ಟೋಟಲ್ ಪರ್ಚೇಸ್ ಮಾಡಿರೋದು ಎಷ್ಟು ಜನ ಕ್ಲಾಸ್? 80 to 90 ಇರ್ಬೇಕು ಸರ್ ಅದು. ಆ 82 ಇವತ್ತೇನಿದೆಲ್ಲ ಸರ್, ಅವ್ರಿಗೆ ಬ್ಲಾಕ್ ಮಾಡಿ ಬರೀ 501 ಕೊಡಿ ಸರ್ ಸಾಫ್ಟ್ ಕಾಪಿ. ಅವ್ರಿಗೆ ಜಾಸ್ತಿ ಮಾಡ್ಬೇಡಿ, ಅಲ್ಲ ಸರ್ ಇವ್ರಿಗೆ ಮಾತ್ರ ಇಲ್ಲ ಕೊಡಿ. ಹೇಳ್ತೀನಿ ನಾನು, ಸಾಫ್ಟ್ ಕಾಪಿ. ಯಾರು ಸಾಫ್ಟ್ ಕಾಪಿ ಆಲ್ರೆಡಿ ತಗೊಂಡಿರ್ತೀರಾ, ತಗೊಂಡು ಮುಂದಿನ ವರ್ಷದ ಒಳಗಡೆ ಹಾರ್ಡ್ ಕಾಪಿ ಬೇಕು ಅಂದ್ರೂ ಕೂಡ ಸಾಫ್ಟ್ ಕಾಪಿದು 3,333 ಲೆಸ್ ಮಾಡಿ ಮತ್ತೆ 333 ಕೊಟ್ರೆ ಹಾರ್ಡ್ ಕಾಪಿನೂ ಕೊಡ್ತೀವಿ ಅಂತ ಹೇಳವ್ರೆ. 1 ವರ್ಷ ಆದ್ಮೇಲೆ ಕೊಡಲ್ಲ. ಇಷ್ಟು ಮಾಹಿತಿ ಇಲ್ಲಿ ತನಕ ಹೇಳಿದ್ದು. ಇದರಲ್ಲಿ ಇನ್ನೇನ್ ಡೌಟ್ ಇದೆ ಹೇಳಿ. ಸರ್ ಅದು ಸೆಪ್ಟೆಂಬರ್ ಬೇಕು ಅಂದ್ರೆ ಅಮೌಂಟ್ ಕಳ್ಸಿದ್ರೆ ಆಯ್ತು. 1833 ಕಳ್ಸಿದ್ರೆ ಆಯ್ತು. ಈಗ ಸಾಫ್ಟ್ ಕಾಪಿ ಕಳ್ಸೋರು ಉಳಿದಿದ್ದ ಅಮೌಂಟ್ 1833 ಕಳ್ಸಿದ್ರೆ ಅಲ್ಲಿಗೆ ಬುಕ್ಕಿದು ದುಡ್ಡು ಬರತ್ತೆ ಕರೆಕ್ಟ್. ನಿಮ್ದು ಕ್ಲಾಸ್ ಇರೋದ್ರೊಳಗೆ. ಅಲ್ಲ, ಇಷ್ಟು ಹೇಳಿದೀನಲ್ಲ, ಹಂಗೂ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ನೀವು ಕಳ್ಸಿ, ನಿಮ್ದು ಏನೋ ಇಷ್ಟು ಪೇಮೆಂಟ್ ಮಾಡಿದೀನಿ ಅಂದ್ರೆ ಅವ್ರು ಕರೆಕ್ಟ್ ಆಗಿ ನೋಡಿ ಇಷ್ಟು ಕಳ್ಸಿ ಅಂತಾರೆ. ಅದಕ್ಕೆ ಯಾಕೆ ಟೆನ್ಷನ್? ನಿಮ್ಮ ಹತ್ರ ಸೋಮು ಸಾರಿಗೆ ಫೋನ್ ಮಾಡಿದ್ರೆ ಆಯ್ತು, ಗೊತ್ತಾಗತ್ತೆ ಎಲ್ಲ. ಅಷ್ಟೇ ಅಷ್ಟೇ ಅಷ್ಟೇ. ಅವ್ರಿಗೆ ಮೆಸೇಜ್ ಅದು ಕಾಲ್ ಮಾಡಿ ಗೊತ್ತಾಗುತ್ತೆ. ಮೆಸೇಜ್ ಹಾಕಿ ಮೇಡಮ್, ಫೋನ್ ಬೇಡಿ. Yes. ಸರ್ ಈಗ 3ನೇ ತಾರೀಕು ಸೆಪ್ಟೆಂಬರ್ ವರೆಗೂ ಟೈಮ್ ತಗೊಳ್ಳಿ ಸರ್. ಯಾಕಂದ್ರೆ 1ನೇ ತಾರೀಕು ಎಷ್ಟೋ ಜನ ಸಂಬಳಗಳು ಬರುತ್ತೆ. ನೀವು 21ನೇ ತಾರೀಕು ಹಾರ್ವೆಸ್ಟ್ ಮಾಡ್ಬಿಟ್ರೆ ಲಾಸ್ಟ್ ಎಲ್ಲ ಗೊತ್ತಿರುತ್ತಲ್ಲ ನಿಮ್ಗೆ. ಅದಕ್ಕೆ ನೀವು 3ನೇ ತಾರೀಕು ಸೆಪ್ಟೆಂಬರ್ ಮಾಡಿ. ಕರೆಕ್ಟ್ ಸರ್, 3 ಸೆಪ್ಟೆಂಬರ್ ಮಾಡಿದ್ರೆ ಈಗ ನಾನು ಆಫರ್ ಕೊಡ್ತಾ ಇರೋದು ಮತ್ತೆ ಅಲ್ಲಿ ತನಕ ಎಕ್ಸ್ಟೆಂಡ್ ಮಾಡ್ಬೇಕು ನಾನು. ಹೌದೌದು. ಓಕೆ, ರಮೇಶ್ ಸರ್ ದೊಡ್ಡವರು ಅವರು ಹೇಳಿದ್ದಾರೆ, ಅವ್ರದ್ದು ಗಣನೆಗೆ ತಗೊಂಡು ಸೆಪ್ಟೆಂಬರ್ 3 ತನಕ ಕೊಡ್ತೀನಿ ನೋಡಿ. ಓಕೆನಾ? ಈಗ ರಮೇಶ್ ಸರ್ ಹಿರಿಯರು, ಅವ್ರಿಗೂ ಬೆಲೆ ಕೊಡೋಣ. ಓಕೆ, ಸೆಪ್ಟೆಂಬರ್ 3ನೇ ತಾರೀಕು ತನಕ ಈ ಆಫರ್ ಇರುತ್ತೆ. ಓಕೆ ಹಲೋ ಸರ್, ಈಗ ನಾವು ಹಲೋ ಸರ್, ನಂಬಿಯಣ್ಣ ಸರ್. ಒಂದ್ ನಿಮಿಷ ಹಲೋ ಹೇಳಿ ಮೇಡಮ್. ರಮೇಶ್ ಸರ್ ಏನೋ ಮುಗಿಸ್ತಾ ಇದ್ದಾರೆ. ಇವಾಗ ಕ್ರಿಯೇಷನ್ ಸೈಕಲ್, ಕಂಟ್ರೋಲ್ ಸೈಕಲ್ ಅದನ್ನ ಹಾಕಿದ್ರೆ ಇವಾಗ ಹೇಳಿದ್ವಲ್ಲ ಟಂಗ್ ಕ್ಲಾಸ್ ಬುಕ್ ನಲ್ಲಿ, ಅದನ್ನ ಆಡ್ ಮಾಡಿದ್ರೆ ಚೆನ್ನಾಗಿ ಅರ್ಥ ಇದಾಗತ್ತೆ ಅಂತ ನನ್ನ ಅನಿಸಿಕೆ ಸರ್. ಅದ್ರ ಎಕ್ಸ್ಪ್ಲನೇಷನ್ ಡೀಟೇಲ್ ಆಗಿ ಬರುತ್ತದು. ಅಲ್ಲ ಸರ್, ಇದು ಟಂಗ್ದು ಮತ್ತೆ 16 ನಲ್ಲಿ ಕೊಡ್ತಾ ಇದೀರಲ್ಲ ಇವಾಗ. ಮೇಡಮ್ ಇಲ್ಲಿ ಹಾಕಕ್ ಹೋದ್ರೆ ಏನಾಗುತ್ತೆ ಗೊತ್ತಾ, ನಿಮ್ ನಂಬಲ್ಲ ಮೇಡಮ್. ಬರೀ 5 ಎಲಿಮೆಂಟ್ ಅದು ಏನಿದೆಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕನಿಷ್ಠ ಪಕ್ಷ ಒಂದು 21ರಿಂದ 1 ತಿಂಗಳು ಬೇಕಾಗತ್ತೆ. ಡೇಸ್ ನಾನು ಹೇಳ್ತಾ ಇರೋದು, ಡೇಸ್ ಅಂತ ಅಂದ್ರೆ ಹೆಚ್ಚು ಕಡಿಮೆ 1.5 ತಿಂಗಳು ಬರೀ ಅದೇ ಆಗುತ್ತೆ. 5 ಎಲಿಮೆಂಟ್ ಎಕ್ಸ್ಪ್ಲೇನ್ ಮಾಡಕ್ಕೆ 1.5 ತಿಂಗಳಾಗತ್ತೆ. ಯಾಕೆ ಡೀಟೇಲ್ ಅಲ್ಲ ಸರ್. ಅಲ್ಲ ಸರ್, ತುಂಬಾ ಡೀಟೇಲ್ ಬೇಡ, ಸುಮ್ನೆ ಹಿಂಗಿದೆ ಅಂತ ಒಂದ್ 5 ನೀವ್ ಹೇಳ್ತಾ ಅದು ಮೇಡಮ್, ನಿಮ್ಗೆ ಏನಾಗತ್ತೆ ಗೊತ್ತಾ, ಕಷ್ಟ ಆಗತ್ತೆ ಅದು. ನಿಮ್ ಕಳ್ಸಿಕೊಟ್ಬಿಡ್ಬ, ನಾ ಆಲ್ರೆಡಿ ಚಾರ್ಟ್ ಕೊಟ್ಟಿದ್ದೀರಲ್ಲ ಸರ್ ಆಲ್ರೆಡಿ. ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸರ್ ಯಾವಾಗ್ಲೂ, ಅದಕ್ಕೋಸ್ಕರ ಈಗ ನೀವೇನ್ ಮಾಡಿ ಅದು ಇದ್ರೆ ಚೆನ್ನಾಗುತ್ತೆ ಅದು. ಹಾ, ಸ್ವಲ್ಪ ಬ್ರೀಫ್ ಆಗಿ ನಿಮ್ಗೆ ಯಾವ್ದಾದ್ರು ಈಗ ಅಕ್ಯುಪ್ರೆಷರ್ ಅಲ್ಲಿ ಸ್ವಲ್ಪ ಹೇಳ್ತಿರ್ಬೇಕಂದ್ರೆ, ಬಟ್ ಫುಲ್ ಡೀಟೇಲ್ ಆಗಿ ಹೇಳಕ್ ಆಗಲ್ಲ. ಯಾಕೆ ಹೇಳಕ್ ಆಗಲ್ಲ ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಟೈಮ್ ತಗೊಳಕ್ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ನಾವು ನೋಡಿರೋದ್ನೇ ನಿಮ್ಗೆ ಹೇಳ್ತಾ ಇರೋದು. ಅದನ್ನ ಒಂದ್ ದಿನದಲ್ಲಿ ಹೇಳ್ಕೊಟ್ರೆ ನಿಮ್ಗೆ ಏನಾಗುತ್ತೆ, ಈಗೇನ್ ನಿಮಗೆ ಡೌಟ್ ಇದೆಯಲ್ಲ, ಇದ್ರ 3 ಪಟ್ಟು ಡೌಟ್ ಕ್ರಿಯೇಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಆ ಡೌಟ್ ಸಾಲ್ವ್ ಮಾಡಕ್ ನಮಗೆ 1.5 ತಿಂಗಳು 2 ತಿಂಗಳು ಬೇಕು ಅದನ್ನ ಕ್ಲಿಯರ್ ಮಾಡಕ್ಕೆ. ಇವಾಗ ಆಕ್ಯುಪ್ರೆಷರ್ ಕ್ಲಾಸ್ ಅಲ್ಲಿ ಅದು ಎಕ್ಸ್ಪ್ಲೇನ್ ಮಾಡ್ತಾರಲ್ವಾ ಸರ್, ಅದಿರುತ್ತಲ್ವಾ ಸರ್? ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತಾರೆ. ಫುಲ್ ಹೇಳ್ಕೊಡಕ್ ಆಗೋದೇ ಇಲ್ಲ, ಯಾರು ಆಗಲ್ಲ. ಕರೆಕ್ಟ್ ಅಲ್ವಾ ಸರ್? ಅಂದ್ರೆ ಸ್ವಲ್ಪ ಟಚ್ ಇರುತ್ತಲ್ವಾ, ಹೀಗ್ ಮಾಡಿದ್ರೆ ಹಿಂಗೆ ಅಂತ. ಆಕ್ಯುಪ್ರೆಷರ್ ಅಲ್ಲಿ ಬರುತ್ತೆ, ಆಕ್ಯುಪ್ರೆಷರ್ ಅಲ್ಲಿ ಬರುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ. ಸ್ವಲ್ಪ ಬರುತ್ತೆ. ಕ್ಲಾಸ್ ಅಲ್ಲಿ ಇದು ಕೊಡ್ತೀರಾ ಸರ್? ಕಲರ್ ಚಾರ್ಟ್ ಸಪರೇಟ್ ಮಾಡಿದೀರಾ ಸೇಲ್ ಮಾಡಕ್ಕೆ? ಕಲರ್ ಚಾರ್ಟ್, ದೊಡ್ಡ ಕಲರ್ ಚಾರ್ಟ್ ಆಕ್ಯುಪ್ರೆಷರ್ದು ಮಾಡಿದೀರಾ ಸರ್? ಚಾರ್ಟ್ ಅಂದ್ರೆ ಅರ್ಥ ಆಗ್ಲಿಲ್ಲ ಸರ್ ನನಗೆ. ವೆರಿಡಿಯನ್ ಎಲ್ಲ ಕೊಡ್ತೀರಲ್ಲ ಸರ್ ಪಾಯಿಂಟ್ಸ್? ಓಕೆ, ಅದಾ? ಇಲ್ಲ, ಅದು ಕೆಲವೊಂದು ಚಾರ್ಟ್ ರೆಡಿಮೇಡ್ ಸಿಗ್ತವೆ, ಬೇಕಾದ್ರೆ ತರಿಸ್ಕೊಡ್ತೀವಿ. ಕೆಲವೊಂದು ಏನ್ ಮಾಡ್ಬೇಕಂದ್ರೆ ನಾವು ಇಮೇಜ್ ಅನ್ನು ಹಾಕ್ತೀನಿ, ಅಕ್ಯುಪ್ರೆಷರ್ ಬುಕ್ ನಲ್ಲಿ ಇಮೇಜಸ್ ಹಾಕ್ತೀನಿ. ಮೊನ್ನೆ ಲಕ್ಷ್ಮಿ ಮೇಡಮ್ ಹೇಳಿದ್ರಲ್ಲ, ಅದೊಂದು ಸ್ವಲ್ಪ ಇಮೇಜಸ್ ಹಾಕಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಪಾಯಿಂಟ್ ಅನ್ನ ನಾನು ಅದ್ರ ಎದುರುಗಡೆ ST36 ಈಗ 10 ಕಡೆ ಇದೆ ಅಂದ್ರೆ ಅದು ಒಂದೇ ಕಡೆ ತೋರಿಸಿರ್ತೀನಿ. ಆ ಇಮೇಜ್ ಅನ್ನ ನೀವೆಲ್ಲ ಕಡೆ ಒಂದೇ ಸಲ ಗೊತ್ತಾಗ್ಬಿಡುತ್ತೆ. ಓಕೆನಾ ಸರ್? ನಮಗೆ ರೆಡಿಮೇಡ್ ಸಿಗುತ್ತೆ, ಅದು ಸಿಗುತ್ತೆ, ಬಟ್ ಎಲ್ಲದೂ ಸಿಗಲ್ಲ. ಒಂದ್ ನಿಮಿಷ ಮೇಡಮ್, ಒಬ್ಬೊಬ್ರದ್ದು ಕಂಪ್ಲೀಟ್ ಆಗ್ಲಿ, ಒಬ್ಬೊಬ್ರು ಕಂಪ್ಲೀಟ್ ಆದ್ಮೇಲೆ ಮಾತಾಡ್ತೀನಿ. ಹಾ ಹೇಳಿ ಸರ್. ಅದು ರೆಡಿಮೇಡ್ ಎಲ್ಲ ಸಿಗಲ್ಲ ಸರ್, ಎಲ್ಲ ಸಿಗಲ್ಲ. ಮತ್ತೆ ಹೇಗೆ ಸರ್?
ನಾವು ಕೊಡ್ತೀವಲ್ಲ ನಿಮಗೆ ಮೆರಿಡಿಯನ್ ಸಾಫ್ಟ್ ಕಾಪಿದಲ್ಲಿ ಬುಕ್ನಲ್ಲಿ ಕೊಡ್ತೀವಲ್ಲ. ಓಕೆ. ಅದ್ರ ಬುಕ್ ಅಲ್ಲ ಚಾರ್ಟ್ ಇದ್ರೆ ನಮ್ಗೆ ಅನುಕೂಲ ಅಂತ ಅಷ್ಟೇ, ಏನಿಲ್ಲ. ಅಲ್ಲ Human ಚಾರ್ಟ್ chart. ಬೇಕಾದ್ರೆ ಅದೇ ನಾವೇ ಪ್ರಿಪ್ರೇಷನ್ ಮಾಡ್ಬೇಕು, ಮತ್ತೆ ಅದಕ್ಕೆ ನಿಮಗೆ ಎಕ್ಸ್ಟ್ರಾ, ಯಾಕಂದ್ರೆ ಅದು ಪ್ರಿಂಟಿಂಗ್ ಕಾಸ್ಟಸ್ ಭಾಳ ಆಗುತ್ತೆ. ನೀವು ಈಗ ಒಬ್ಬರು ತಗೊಂತೀರಿ, ಎಲ್ಲರೂ ತಗೊಳ್ಳಿಲ್ಲ ಅಂದಾಗ ನನಗೇನಾಗುತ್ತೆ, ನಾನು ಕಷ್ಟಪಟ್ಟಿರೋದಕ್ಕೆ ಅದು ಉಪಯೋಗ ಆಗೋದಿಲ್ಲ. ನಿಜ ನಿಜ ಸರ್. ಹಾಗಾಗಿ ಅದನ್ನ ಬುಕ್ಸ್ ನಲ್ಲೇ ಹಾಕಿರ್ತೀನಿ, ಅಕ್ಯುಪ್ರೆಷರ್ ಪಾಯಿಂಟ್ಸ್ ನ. ನೋಡೋಣ. ಓಕೆ, ಯಾರೋ ಮಾತಾಡ್ತಿದ್ರಲ್ಲ ಮೇಡಮ್, ಮಾತಾಡಿ. ಈಗ ನಾನು ನಿಮ್ಗೆ 500 Hello, sir. ಓಕೆ, ನೀವು ಕಳಿಸಿ ಕಳಿಸಿದ್ದು ಸರ್, ಕಳಿಸಿ, ನಾನು ಮಾತಾಡ್ತೀನಿ. ಕಳ್ಸಿದ್- ಮತ್ತೆ ಎಲ್ಲರಿಗೂ ಕಳ್ಸಿದ್ ಆಗೋಯ್ತು. ಎಲ್ಲರಿಗೂ ಕಳ್ಸಿದ್ದಾಯ್ತು ಒಂದು ನಿಮಿಷ. ಹಾ. ಎಷ್ಟು ಹೇಳಿ ಮೇಡಮ್, ನೆಕ್ಸ್ಟ್ ಯಾರು ಹಲೋ ಹೇಳಿ. ಸರ್, ಇದು 6 ಕಲರ್ ಥೆರಪಿನಲ್ಲಿ 6 ಕಲರ್ಸ್ ಬರುತ್ತಲ್ವಾ, ಅದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಆ ತರ ಸುಮ್ನೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಒಂದು ಚಾರ್ಟ್ ತರ ಮಾಡಿ ಅದು ಇದ್ರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದು ಅನ್ಕೊಳ್ತಿದ್ದೀನಿ. ಆಲ್ರೆಡಿ ಹಾಕಿದೀವಲ್ಲ ಮೇಡಮ್. ಆಲ್ರೆಡಿ ನಮ್ದು ಎಲ್ಲಾದ್ರಲ್ಲಿ ಹಾಟ್ನೆಸ್, ಕೋಲ್ಡ್ನೆಸ್, ಇದನ್ನ ಎಲ್ಲ ಹ್ಯೂಮಿಡಿಟಿ, ಇದೆಲ್ಲ ಸಿಂಪಲ್ ಆಗಿರ್ತಕ್ಕಂಥ ಹಾಕಿದೀರಾ ಸರ್? ಹಾಕಿದೀರಾ? ಲಾಸ್ಟ್ ಅಲ್ಲಿ ಒಂದ್ ಚಾರ್ಟ್ ಇದ್ರ ಮಾಡ್ಬಿಟ್ಟು ಕಲರ್ ಥೆರಪಿ ಚಾರ್ಟ್ ನಲ್ಲಿ ಇದು ರೆಡ್ ಇದಕ್ಕೆ ಯೂಸ್ ಮಾಡ್ತೀವಿ ಆತರ ಸಪರೇಟ್ ಆಗಿ ಒಂದ್ ಇದ್ರಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡೆ. ಮೇಡಮ್. ಈಗ ಹೆಂಗ್ ಗೊತ್ತಾ ನೀವು ಕೇಳ್ತಾ ಇರೋದೀಗ, ನಾನು ಯಾವ್ಯಾವ ಮೆರಿಡಿಯನ್ ನಲ್ಲಿ ಡ್ರೈನೆಸ್ ಇದ್ದಾಗ ಬ್ರೌನ್ ಯಾಕೆ ಯೂಸ್ ಮಾಡ್ಬೇಕಂತ ಒಂದು 15 ಸಿಂಪ್ಟಮ್ಸ್ ಕೊಟ್ಟಿದ್ದೀನಿ. ಇನ್ನು ಅಂತದ್ರಲ್ಲಿ ಹೌದು, ಮತ್ತೆ ಹೌದು ಎಡಿಷನಲ್ ಆಗಿ ನೀವು ಕಲರ್ದೆ ಅದಕ್ಕೆ ಆದಂತ ಅಂದ್ರೆ ಅದಕ್ಕೆ 300 ಪೇಜ್ ಹೋಗುತ್ತೆ. ಹಂಗಲ್ಲ ಸರ್, ಸುಮ್ನೆ ಒಂದ್ ಚಾರ್ಟ್ ಅಷ್ಟೇ, ಅಂದ್ರೆ ಫುಲ್ ಎಕ್ಸ್ಪ್ಲನೇಷನ್ ಅಲ್ಲ. ಇವಾಗ ರೆಡ್ ಅಂದ್ರೆ ಹೀಟ್ಗೆ ಆತರ ಚಾರ್ಟ್ ತರ ಆಯ್ತು. ಅದು ಇದೆ ಆಲ್ರೆಡಿ. ಓಕೆ, ಅದಿದ್ರೆ ಅದು ಓಕೆ ಇದೆ, ಅದು ಚಾರ್ಟ್ ಕಲರ್ ಕೊಟ್ಟಿದ್ದೀನಿ ನಾನು. ಓಕೆ, ಹಂಗಿದ್ರೆ ಓಕೆ ಸರ್. ಓಕೆ 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 ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸರ್, ಈಗ ನೀವು ಪೆನ್ ಹೇಳಿದ್ರಲ್ಲ ಸರ್, ಆಕ್ಯುಪ್ರೆಷರ್ ಕ್ಲಾಸ್ ಸ್ಟಾರ್ಟ್ ಆಗಬೇಕಾದ್ರೆ ಆ ಪೆನ್ ಸಪ್ರೇಟ್ ಆಗಿ ತಗೋಬೋದ? ತಗೊಂಡ್ರೆ ಓಕೆ. ಇಲ್ಲ ನಿಮಗೆ ಈಗ ನಂಬೆಣ್ಣ ಸರ್ ಹೇಳಿದ್ರಲ್ಲ, ಇಲ್ಲ ರೀ ಅದನ್ನ ಫ್ರೀ ಕೊಡ್ರಿ TM ನವ್ರಿಗೆ ಅಂತ ಹೇಳಿದ್ರಲ್ಲ, ಅದನ್ನಾರು ಮಾಡ್ಬೋದು. ಆ ಪೆನ್ ಎಷ್ಟಾಗುತ್ತೆ ಸರ್? ಅದು ಆಕ್ಚುಲಿ 500 ರೂಪೀಸ್ ಪ್ಲಸ್ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಇದೆ ಸರ್. ಅದು 500 ರೂಪೀಸ್ ಆ ಪೆನ್ ಅದು? ಹೌದೌದು. ಓಕೆ ಓಕೆ. ಎಸ್ ಹೇಳಿ. ಕ್ಲಾಸ್ ಮುಗಿಸ್ಬಿಡಿ, ನಾಳೆ ಮಾತಾಡೋದಿದೆಯಲ್ಲ ಹೆಂಗು, ನಾಳೆ ಡಿಸ್ಕಷನ್ ಕ್ಲಾಸ್ ಇದೆಯಲ್ಲ, ಕ್ಲಾಸ್ ಮುಗಿಸ್ಬಿಡಿ. ಇಲ್ಲ, ಕ್ಲಾಸ್ ಕಂಪ್ಲೀಟ್ ಆಗಿದೆ ಸರ್, ಈಗ ಹಂಗೆ ಸುಮ್ಮನೆ ಡಿಸ್ಕಷನ್ ಇದೆ ಈಗ. ಹಾ ಸರಿ, ಓಕೆ ಓಕೆ ಓಕೆ. ಈಗ ಪಂಕಜ ಮೇಡಮ್ ಅವ್ರು ಏನೋ ಕೇಳಿದ್ರಲ್ಲ, ಪಂಕಜ ಮೇಡಮ್ ಅವರಿಗೆ ಒಂದು ತೋರಿಸ್ತೀನಿ. ಜಸ್ಟ್ ಹಂಗೆ ಏನ್ ಮಾಡಿದೀವಿ ಅಂತ ನಿಮಗೆ ಗೊತ್ತಾಗಿಲ್ವಲ್ಲ, ತೋರಿಸ್ತೀನಿ ನೋಡಿ. ನೋಡಿ, ಇದು ವಸಂತ ಕಾಲ ವಿಂಡೋ ಕಾಣ್ತಾ ಇದೆ ಚಾರ್ಟ್. ಇಲ್ಲಿ ಕಾಣಿಸ್ತಿದೆ ಸರ್. ಗ್ರೀನ್ ಬೇಸಿಗೆ ಕಾಲ ಹೀಟು ಉಷ್ಣ ರೆಡ್, ಪಿಂಕ್ ಬೇಸಿಗೆ ಹಾಟ್ನೆಸ್, ಅತಿ ಹ್ಯಾಂಗು ಆರೆಂಜು, ಮಳೆಗಾಲ ಹ್ಯೂಮಿಡಿಟಿ ಪೋಷಣ ಹಿಡಿತ ಎಲ್ಲೋ, ಶರದೃತ ಡ್ರೈನೆಸ್ ಬಿಡೋದು ಬ್ರೌನು, ಚಳಿಗಾಲ ಕೋಲ್ಡ್ನೆಸ್ ಅತಿ ಇನ್ನು ಡಾರ್ಕ್. ಸಾಕಲ್ಲ ಮೇಡಮ್? ಸಾಕಾಯ್ತು ಸರ್, ಸಾಕು. ಓಕೆ, ಇದಿಲ್ಲಿ ಇರಲ್ವೇನೋ ಅಂತ ನಾನು ಅನ್ಕೊಂಡೆ ಸರ್. ಓಕೆ ಇರಲೇಬೇಕದು ಬೇಸಿಕ್. ಓಕೆ. ನೆಕ್ಸ್ಟ್ ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೋರಿ. ಯಾರು ಒಬ್ಬೊಬ್ರೆ ಮಾತಾಡಿದ್ರೆ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ನೀವೆಲ್ಲ ಮಾತಾಡಿದ್ರೆ ಅನುಕೂಲ ಆಗೋದಿಲ್ಲ. ಮ್ಯೂಟ್ ಮಾಡಿ, ಮಾತಾಡದೆ ಇರೋರು ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿ ಅಂತ ಪ್ರತಿ ಕ್ಲಾಸ್ ನಲ್ಲಿ ಹೇಳ್ತೀನಿ. ಹಂಗೆ ಇಟ್ಕೊಂಡು ನಿಂತಿರ್ತೀರಿ. ಕೇಳಿಸ್ತಾ ಇದೆಯಾ ಸರ್ ನಾನ್ ಮಾತಾಡೋದು? ಹೇಳಿ ಮೇಡಮ್, ಮಂಜುನಾದೇವಿ ಮೇಡಮ್ ಹೇಳಿ. ಸರ್, ನನ್ಗೆ ಒಂದು ಇದು ಸರ್ ಕೇಳ್ಬೇಕು ಅನ್ಸ್ತಾ ಇದೆ, ಬಟ್ ರೈಟ್ ರಾಂಗ್ ಗೊತ್ತಿಲ್ಲ. ಈಗ ನನ್ಗೆ ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ ಎಂತ ಒಂದು ತಗೊಳ್ಳೇಬೇಕಾ VAM ಕ್ಲಾಸ್ ಜಾಯ್ನ್ ಆದ್ರೆ? ಇಲ್ಲ ನಾವು ತಗೊಂಡಿಲ್ಲ, ಬರೀ ನಾವು ಕ್ಲಾಸ್ಗೆ ಅಟೆಂಡ್ ಆಗ್ಬೇಕು ಅಂತ ಅನ್ಸಿದ್ರೆ ಅದಕ್ಕೆ ಅಮೌಂಟ್ ಏನು? ಇಲ್ಲ ಕಂಪಲ್ಸರಿ ಸಿಕ್ಟ್ ಆದ್ರೂ ಹಾರ್ಡ್ ಕಾಪಿ ತಗೋಲೇಬೇಕು ಅಂತ ಹೇಳ್ತೀರಾ? ಏನಾದ್ರೂ ಸ್ವಲ್ಪ ನಂಗೆ ಮಾಹಿತಿ ಕೊಡಿ ಸರ್. ಮೇಡಮ್, ಯಾರು ಸಂತೋಷ್ ರಾವ್ ಅಂತ ಯಾರು ಮ್ಯೂಟ್ ಮಾಡಿ, ಯಾರ್ದೋ ಒಬ್ರದ್ದು ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಸರ್ ನನ್ ಪ್ರಶ್ನೆ ಅರ್ಥ ಆಯ್ತು. ಎಲ್ರನ್ನೂ ಮ್ಯೂಟ್ ಮಾಡಿ ಮತ್ತೆ ಅಲೋ ಮಾಡಿ, ಅವರಷ್ಟು ಅನ್ಮ್ಯೂಟ್ ಮಾಡ್ಕೊಂತಾರೆ. ಸರ್ ಈಗ ಅಂಜನಾ ದೇವಿ ಮೇಡಮ್ ಅವ್ರದ್ದು ಕ್ವಶನ್ ನನಗೆ ಅರ್ಥ ಆಯ್ತು. ನಾನು ಕಲಿಬೇಕಂದ್ರೆ ಸಾಫ್ಟ್ ಕಾಪಿ ತಗೊಂಡ್ರೆ ಓಕೆನಾ, ಹಾರ್ಡ್ ಕಾಪಿ ತಗೊಂಡ್ರೆ ಓಕೆನಾ, ಅಥವಾ ಎರಡೂ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಕ್ಲಾಸ್ ರೆಕಾರ್ಡಿಂಗ್ ಕೇಳಿದ್ರೆ ಸಾಕಾ? ಬಟ್ ಏನಂದರೆ, ನಾವು ಟೀಚಿಂಗ್ ಮಾಡಬೇಕಾದ್ರೆ ಇಷ್ಟೆಲ್ಲ ಹೆಂಗೆ ನಾನು ಬಂದೆ ಅಂದರೆ, ನನಗೆ ಹಿಂದೆ ಗುರುಗಳಿದ್ರು ನಂಬೆ ಅಣ್ಣವರು. ಏನಂದರೆ ಅವ್ರು ಗೈಡೆನ್ಸ್ ಮಾಡಿದರು. ಯಾಕಂದರೆ ಅವರು ಸ್ವಲ್ಪ ಟೆಕ್ನಿಕಲ್ ಫೀಲ್ಡ್ನಲ್ಲಿ ಒಂದು ಪ್ರೊಫೆಸರ್ ಇರೋದ್ರಿಂದ ಯಾವ ವೆಬ್ಸೈಟ್ನಲ್ಲಿ ಏನೆಲ್ಲ ಸಿಗುತ್ತಂತ ಅವ್ರಿಗೆ ಗೊತ್ತಿತ್ತು.
ಹಾಗಾಗಿ ವೆಬ್ಸೈಟ್ ಹೆಸರು ಹೇಳಿದರು. ಅಲ್ಲಿ ಚೈನೀಸ್ ಬುಕ್ಕು ಇಂಗ್ಲೀಷ್ನಲ್ಲಿತ್ತು. 1,000 ಬುಕ್ಕನ್ನು ನಾವು 10,000 ರೂಪಾಯಿ ಕೊಟ್ಬಿಟ್ಟು, ಅದನ್ನು ಅವರೇ ಹಣ ಹಾಕಿದ್ದಾರೆ, 10,000 ರೂಪಾಯಿ ಕೊಟ್ಬಿಟ್ಟು ಆ ವೆಬ್ಸೈಟನ್ನು ಪರ್ಚೇಸ್ ಮಾಡಿ ಅಲ್ಲಿ 1,000 ಬುಕ್ಕನ್ನು ತೊಗೊಂಡು ನಾನು ಅವರು ಹೇಳಿದೆ, ಸರ್ ಇದನ್ನೇನಾರು ಇಂಗ್ಲೀಷ್ನಲ್ಲಿದೆ ಏನು ಮಾಡೋದಂದೆ. ನೀನು ಏನು ಮಾಡ್ತೀವೋ ಗೊತ್ತಿಲ್ಲ, ದಾರಿ ತೋರಿಸಿದ್ದೀನಿ, ಮುಂದೆ ಹೋಗಿ ರೀಚ್ ಆಗೋದು ನಿನಗೆ ಬಿಟ್ಟಿದ್ದು, ಮಧ್ಯದಲ್ಲಿ ನಿಂತ್ಕೊಳ್ಳೋದು ನಿನಗೆ ಬಿಟ್ಟಿದ್ದು. ನಾನು ದಾರಿ ತೋರಿಸ್ಬೋದು, ಮದುವೆ ಆಗೋ ಬ್ರಾಹ್ಮಣ ಅಂದರೆ ನೀನೇ ನಾನು ಹೆಂಡ್ತಿ ಅನ್ನಂಗೆ ನೀನು ನನಗೆ ಬೀಳ್ಬೇಡ, ನೀನು ಏನು ಕೆಲಸ ಅಂತ ಕೇಳಿದ್ದೆ ಅದನ್ನು ಕೊಟ್ಟಿದ್ದೀನಿ, ಅದನ್ನು ಮುಂದೆ ತೊಗೊಂಡು ಹೋಗ್ತೀಯ, ಅಲ್ಲೇ ನಿಂತ್ಕೊಂತೀಯ, ನಿನಗೆ ಬಿಟ್ಟಿದ್ದಂದರು. 1,000 ಬುಕ್ಕನ್ನು ಹೆಂಗೆ ರೆಫರ್ ಮಾಡಿದ್ದೀನಿ ಅಂದರೆ, ಗೂಗಲ್ ಟ್ರಾನ್ಸ್ಲೇಟಿಗೆ ಹೋಗೋದು, ಆ ಸ್ನ್ಯಾಪ್ಚಾಟ್ ತೆಗೆಯೋದು, ಅಲ್ಲೇ ಹಾಕೋದು, ಅದನ್ನು ಓದೋದು. ಅದನ್ನು ಓದಿ 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 ಈ ಹಂತಕ್ಕೆ ಟೀಚಿಂಗ್ ಪೀರಿಯಡಿಗೆ ಬಂದಿದ್ದೀನಿ ನಾನು. ಬಟ್ ಯಾರಿಗೂ ಹಾರ್ಡ್ ಕಾಪಿ ತಗೊಳ್ಳಿ ಅಂತ ಅಂದರೆ ಎಲ್ಲರದ್ದು ಭಾವನೆ ಒಂದೇ ಥರ ಇರಲ್ಲ. ಏನು ಗೊತ್ತಾ, ಇವನಿಗೇನೋ ಲಾಭ ಇದೆ ಅಂತಾರೆ. ಬಟ್ ನನ್ನ ಅನಿಸಿಕೆ ಏನಂತ ಅಂದರೆ, ನೀವು ಎಷ್ಟು ಹಾರ್ಡ್ ಕಾಪಿ ಬುಕ್ ಇಟ್ಕೊತೀರಲ್ಲ, ಸಾಫ್ಟ್ ಕಾಪಿಯಲ್ಲಿ ಈಗೇನಂದರೆ ಲ್ಯಾಪ್ಟಾಪ್ ಆದರೆ ಒಂಥರ, ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತೀರಿ ಅಂದರೆ 90% ಜನ ಮೊಬೈಲೇ ಯೂಸ್ ಮಾಡೋದ್ರಿಂದ ಇರ್ತಕ್ಕಂಥ ಒಂದು 3 ಇಂಚಿನ ಡಿಸ್ಪ್ಲೇದಲ್ಲಿ ಅಕ್ಷರಗಳು ಒಂದು PDF ಕಾಣುತ್ತಾ, ಕಾಣಲ್ಲ. ಈ ಕಡೆ ಸರಿಸ್ಬೇಕು, ಆ ಸರಿಸ್ದಾಗ ಏನಾಗುತ್ತೆ ಗೊತ್ತಾ, ಎಲ್ಲಿ ಬಿಟ್ಟೆ ಅಂತ ಗೊತ್ತಾಗಲ್ಲ, ಎಲ್ಲಿ ನಿಂದ್ರಿಸಿದೆ, ಎಲ್ಲಿ ಫುಲ್ ಸ್ಟಾಪ್ ಇತ್ತು, ಎಲ್ಲಿ ಕಾಮಮ್ಮ ಇತ್ತು, ಅದೇನು ಗೊತ್ತಾಗಲ್ಲ. ನನ್ನ ಅನಿಸಿಕೆ, ನೀವು ಹೆಚ್ಚು ಕಡಿಮೆ 1,000 ರೂಪಾಯಿ 1,500 ರೂಪಾಯಿ ಕೊಟ್ಟು ಸಾಫ್ಟ್ ಕಾಪಿ ತೊಗೊಂಡ್ರೆ ಇನ್ನೂ ಒಂದು ಸ್ವಲ್ಪ ಲೇಟ್ ಆಗಲಿ, ಇನ್ನೊಂದು ಸ್ವಲ್ಪ ದಿವಸ ಲೇಟ್ ಆಗಲಿ, ಅದನ್ನು ನೀವು ಹಾರ್ಡ್ ಕಾಪಿ ತೊಗೊಂಡಾಗ ನೀವು ಪ್ರತಿಯೊಂದು ನೀಟಾಗಿ ಕಲಿತೀರಿ. ಹೆಂಗಂದರೆ, ಒಂದು ಬುಕ್ ತೊಗೊಂಡ್ರೆ ಒಂದು 20 ಪೇಜ್ ಕಂಪ್ಲೀಟ್ ಮಾಡಿದ್ದೀರಿ ಅಂದರೆ, ಆ ಒಂದು ಸಲ ನೀವು ವಿಡಿಯೋ ಇಲ್ಲ 2 ಸಲ ವಿಡಿಯೋ ನೋಡಿ ಆ ಬುಕ್ಸನ್ನು ರೆಫರ್ ಮಾಡಿದಾಗ ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗುತ್ತೆ. ನನ್ನ TM ಬುಕ್ಕು ಯಾರೆಲ್ಲ ತೊಗೊಂಡಾರಲ್ಲ ಅವರೆಲ್ಲ ಹೇಳೋದಷ್ಟೇ, ಸರ್ ನಾನು 1 ಸಲ 2 ಸಲ ರೆಕಾರ್ಡಿಂಗ್ ಕೇಳಿದ್ದೀನಿ ಬಸವರಾಜ್ ಸರ್ದು, ನಾನು ನಿಮ್ಮ ಬುಕ್ ಓದಿದಾಗ ಹೆಂಗೆ ಪಿನ್ ಟು ಪಿನ್ ಅರ್ಥ ಆಗ್ತಿದೆ ಅಂದರೆ, ನಾನು ಇಷ್ಟು ಬೇಗ ಕ್ಯಾಪ್ಚರ್ ಮಾಡ್ಕೊತೀನಿ ಅಂದರೆ ಗೊತ್ತೇ ಇರಲಿಲ್ಲ ಸರ್ ಅಂತಾರೆ. ಹಾಗಾಗಿ ನನ್ನ ಅನಿಸಿಕೆ ಏನಂದರೆ, ನೀವು ಬುಕ್ಸ್ ತಗೊಂಡು ಮನೆಯಲ್ಲಿ ಸ್ಟಡಿ ಮಾಡಿ, ನನ್ನ ಮನೆಯಲ್ಲಿ, ಬೇರೆಯವ್ರಿಗೆ ಬೇಡ ನೀವು ಟ್ರೀಟ್ಮೆಂಟ್ ಕೊಡೋದು, ನನ್ನ ಮನೆಯನ್ನು ಔಷಧ ಮುಕ್ತ ಮಾಡಬೇಕಂದ್ರೆ ನೀವು ಕಲ್ತಿರೋದಕ್ಕೆ ಸಾರ್ಥಕತೆ ಆಗುತ್ತೆ. ಈಗ ನಾವು ಹೇಳ್ತೀವಿ ಆರೆಂಜ್ ಹಾಕ್ಕೊಳ್ಳಿ, ಈ ಮೆರಿಡಿಯನ್ಗೆ ಹಾಕ್ಕೊಳ್ಳಿ, ಆ ಮೆರಿಡಿಯನ್ 6 ಕೀ ಎಷ್ಟು ಈಗ ಪರ್ಫೆಕ್ಟ್ ಆಗಿದ್ದೀರಿ ಅಂದರೂ ಅಲ್ಲಿ ಕಂಟ್ರೋಲ್ ಸೈಕಲ್ಲು, ಕ್ರಿಯೇಷನ್ ಸೈಕಲ್ಲು, ಆ್ಯಂಟಿ ಕಂಟ್ರೋಲ್ ಸಿಸ್ಟಮ್ಮು ಯಾವುದು ಅರ್ಥ ಆಗೋದಕ್ಕೆ ನಿಮಗೆ ಮಿನಿಮಮ್ ಆಗಿ 2 ವರ್ಷ ಬೇಕು. ಮಿನಿಮಮ್ ಆಗಿ ನನ್ನ ಬುಕ್ ಎಲ್ಲ ತಗೊಂಡು 6 ಕೀ ಬುಕ್ಕು, ಆಕ್ಯುಪ್ರೆಷರು, TM ಬುಕ್ಕು, ಇನ್ನು ಯಾವ್ಯಾವ್ದು ಬುಕ್ ಬರ್ತಾವೋ, ಯಾವ್ಯಾವುದು ಕ್ಲಾಸ್ ಬರ್ತವೆ ಅವನ್ನೆಲ್ಲ ಕಲಿಬೇಕಂದ್ರೆ ನಿಮಗೆ ಮಿನಿಮಮ್ ಆಗಿ ನಾನು ಪೂರ್ತಿ ಪ್ರಮಾಣ ಮಿನಿಮಮ್ 4 ಗಂಟೆ ಅದಕ್ಕೆ ಎಫರ್ಟ್ ಹಾಕಿದ್ದೀನಿ. ಅಂದರೆ ನಾನು 24 ಅವರ್ಸ್ ಎಫರ್ಟ್ ಹಾಕಿದ್ದೀನಿ. ಒಂದೊಂದು ಟೈಮ್ 24 ಅವರ್ಸ್ ಹಾಕಿದ್ದೀನಿ. ಬರೋದು, ಲ್ಯಾಪ್ಟಾಪ್ನಲ್ಲಿ ಕುಂದ್ರೋದು, ಕೆಲಸ ಮಾಡೋದು, ಅದನ್ನು ಮಾಡೋದು, ಮನೆಯಲ್ಲಿ ಅವ್ರು ಮಲ್ಕೊಂಡಾಗ ಅವ್ರ ಜೊತೆಗೆ ಮಲ್ಕೊಳೋದು. ನಾನು ಹೆಂಡತಿಗೂ ಗೊತ್ತಿರಲಿಲ್ಲ ಯಾವಾಗ ಎದ್ದು ಬಂದು ಲ್ಯಾಪ್ಟಾಪ್ ಮುಂದೆ ಕುಂದಿರ್ತೀನಿ ಅಂತ. ಹಾಗಾಗಿ ಕಲಿಬೇಕನ್ನೋರು ಹುಚ್ಚರಾಗಬೇಕು. ನಮ್ಮ ನಂಬಿ ಅಣ್ಣ ನೀನು ಹುಚ್ಚಿನ ಥರ ಆಗಬೇಕು, ಕಾರಣಕ್ಕೆ ಏನೋ ಹುಚ್ಚ ಆಗಿದ್ದಾನೋ ಅಂತ ಅನ್ಬೇಕು ಅವರು. ಆ ಥರ ಇದ್ರಾಗ ಮಾತ್ರ ಕಲಿಯೋಕ್ಕಾಗುತ್ತೆ. ಇವತ್ತು ಕಲ್ತ್ಬಿಟ್ಟು 6 ಕೀ ಆರೆಂಜ್ ಹಾಕಿದರೆ ಹಾಟ್ನೆಸ್ ಆಗುತ್ತೆ, ಡಾರ್ಕ್ ಬ್ಲೂ ಹಾಕಿದರೆ ಕೋಲ್ಡ್ನೆಸ್ ಆಗುತ್ತೆ. ನೀವು ಕಲ್ತಿರೋದು ಉಗುರಿನಷ್ಟು, ಜಸ್ಟ್ ಉಗುರಿರುತ್ತಲ್ಲ ಅಷ್ಟೇ ಕಲ್ತಿದ್ದೀರಿ. ಇನ್ನೂ ಒಂದು ಹೆಜ್ಜೆನೂ ಮುಂದೋಗಿಲ್ಲ. ಬಟ್ ಆ ಹೆಜ್ಜೆ ಮುಂದೆ ಹೋಗ್ಬೇಕಂದ್ರೆ ನಿಮಗೆ ಡೈಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ನೀವು ಪೇಷೆಂಟ್ ಹಿಂಗಿದ್ರೆ ಹಿಂಗಿರುತ್ತೆ, ಆ ನಾಲಿಗೆ ಇರುತ್ತೆ, ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಎಲ್ಲರೂ ವಿಚಿತ್ರವಾಗಿ ನನಗೆ ಇವತ್ತು 4 ಜನ ಫೋನ್ ಮಾಡಿದ್ದಾರೆ, ಇನ್ಕ್ಲೂಡೆಡ್ ಬಿರೇಶು, ಇನ್ಕ್ಲೂಡೆಡ್ ಇನ್ನೊಬ್ಬರು ಇದ್ದಾರೆ ಗೀತಾ ಅಂತನೋ ಶಶಿಕಲಾ ಅಂತ ಕೋಲಾರದವರು. ಸರ್ ನಾವು ಟಂಗ್ ಕಳಿಸಿದಾಗ ವಿತಿನ್ ಅರ್ಧ ಗಂಟೆಯಲ್ಲಿ ಹೆಂಗೆ ಕಳಿಸ್ತೀರಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ನಿಮಗೆ ಅರ್ಧ ಗಂಟೆಯಲ್ಲಿ ಅಷ್ಟು ಟಂಗನ್ನು ಹೆಂಗೆ ಕಳಿಸ್ತೀರಿ, ಹೆಂಗೆ ಮಾಡ್ತೀರಿ ಅದನ್ನು ಹೇಳ್ರಿ. ಎಲ್ಲರಿಗೂ ಅದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಇಷ್ಟು ನಾವು TM ಕಲ್ತಿದ್ದೀವಿ, ಇಷ್ಟೆಲ್ಲ ಮಾಡಿದ್ದೀವಿ, ಬೇರೆಯವರೆಲ್ಲ ಕ್ಲಾಸ್ ಕೇಳಿದ್ದೀವಿ, ಅವ್ರು ಇಷ್ಟು ಥರ ನಮಗೆ ಯಾವಾಗೂ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಜಸ್ಟ್ 4 ಜನ ಇವತ್ತು ಅದನ್ನೇ ಕ್ವಶನ್ ಕೇಳಿದ್ದಾರೆ. ಅವ್ರಿಗೆ ಹೇಳಿದ್ದು ಒಂದೇ, ಸುಳ್ಳಂತ ಯಾರಿಗೂ ಹೇಳಿಲ್ಲ, ನಿಜನೇ ಹೇಳಿದ್ದು. ನಮ್ಮ ನಂಬಿ ಅಣ್ಣ ಸರ್ ಹೆಂಗೆ ಪ್ರಿಪೇರ್ ಮಾಡಿದ್ದಾರಂದರೆ, 1,000 ನಾಲಿಗೆ ನಾವು ಫ್ರೀ ಅನಾಲಿಸಿಸ್ ಮಾಡ್ತೀನಿ ಅಂತ ವಾಟ್ಸಪ್ ಸ್ಟೇಟಸ್ ಹಾಕ್ತಿದ್ದೆ. ಅಲ್ಲಿ 50 ನಾಲಿಗೆ ಬರೋದು, ಅಲ್ಲಿ ನಾಲಿಗೆಯಲ್ಲಿ ತೊಗೊಂಡು ಬರ್ತಿದ್ವಿ, ಒಂದು PDF ನಲ್ಲಿ ಹಾಕ್ತಿದ್ವಿ, ಅಲ್ಲಿ ಏನೇನಿದೆ ಅಂತ ಬರೀತಿದ್ವಿ.
ಅವೆಲ್ಲ 1,000 ನಾಲಿಗೆಯಲ್ಲಿ ಇವತ್ತು ಯಾರು ಒಬ್ರು ಟಂಗ್ ಕಳಿಸ್ತಿರಲ್ಲ, ಆ 1000 ನಾಲಿಗೆಯಲ್ಲಿ ಅದನ್ನು ಸರ್ಚ್ ಮಾಡ್ತೀವಿ. ಆ ಸರ್ಚ್ ಮಾಡಿದಾಗ ಒಂದು ನಾಲಿಗೆ ಸಿಗುತ್ತಲ್ಲಿ. ನಾ ಹಿಂದ್ಗಡೆ ಏನು 1,000 ನಾಲಿಗೆಯನ್ನು ಪ್ರಿಪ್ರೇಷನ್ ಮಾಡಿದ್ದೀನಲ್ಲ, ಅದರಲ್ಲಿ ಒಂದು ನಾಲಿಗೆ ಸಿಗುತ್ತೆ. ಆ ನಾಲಿಗೆ ಸಿಕ್ಕಾಗ ಪ್ಲಸ್ಸು ಇಲ್ಲ ಮೈನಸ್ ಇರುತ್ತೆ. ಆ ಪ್ಲಸ್ ಇರೋ ಜಾಗದಲ್ಲಿ ಮತ್ತೆ ಎಡಿಟ್ ಮಾಡ್ತೀನಿ, ಮತ್ತೆ ಟೈಪ್ ಮಾಡ್ತೀನಿ, ಮತ್ತೆ ಹಾಕ್ತೀನಿ. ಅಲ್ಲಿ ನನಗೆ ಒಂದು 15 ನಿಮಿಷ ಖರ್ಚಾಗುತ್ತೆ. ಬಟ್ 1,000 ನಾಲಿಗೆ ಮಾಡೋಕ್ಕೆ ಎಷ್ಟು ದಿನ ಕಷ್ಟಪಟ್ಟಿದ್ದೀನಿ, ಎಷ್ಟು ನಿದ್ದೆಗೆಟ್ಟಿದ್ದೀನಿ, ಎಷ್ಟು ಊಟ ಬಿಟ್ಟಿದ್ದೀನಿ, ಎಷ್ಟು ನನ್ನ ಹೆಂಡತಿ ಜೊತೆಗೆ ಬಯಸ್ಕೊಂಡಿದ್ದೀನಿ, ಎಷ್ಟು ನಂಬಿ ಅಣ್ಣ ಸರ್ ಜೋಡಿ ಬಯಸ್ಕೊಂಡಿದ್ದೀನಿ, ಎಷ್ಟು ಸಲ ಮಾತು ಬಿಟ್ಟಿದ್ದೀವಿ ಅವ್ರು ಇಬ್ರು. ನಾವು ನಂಬಿ ಅಣ್ಣ ನಾವು ಎಷ್ಟು ಸಲ ಮಾತು ಬಿಟ್ಟಿದ್ದೀವಿ ಅಂದ್ರೆ ಲೆಕ್ಕ ಇಲ್ಲ. ಅವು ಸಿಟ್ಟಾಗಿ ಏನು ಬಿಡಿ ಸರ್ ನೀವು ಎಲ್ಲ ಏನು ಅನ್ನೋ ಲೆಕ್ಕದಲ್ಲಿ ಇಷ್ಟು ಮಾತು ಬಿಟ್ಟು ಈ ಲೆಕ್ಕಕ್ಕೆ ಒಂದು ಅವ್ರು ಹೇಳಿದ್ರಲ್ಲ ಮೊನ್ನೆ ನಿಮಗೆ ಎಲ್ಲ ಸಿಲೆ ಮಾಡಿದ್ದೀರಿ ಸರ್, ಇನ್ನೇನು ಕಣ್ಣಿದೆ ಬಾಯಿದೆ ಅಂತ ಅಂದು ಆ ಕಾಡು ಕಗ್ಗಲ್ ತಗೊಂಡೋಗಿ ನನಗೆ ನಗು ಬರುತ್ತೆ ಅವ್ರ ಮಾತು ಕೇಳಿ. ಅವ್ರು ಮರ ನೀನು ಸುಮ್ಮನೆ ಆಗಲ್ಲ, ನೀವು ಹೋಗಲ್ಲ ಅಂದು. ಹಾಗೆ ಪ್ರತಿಫಲ ಸಿಗ್ಬೇಕಂದ್ರೆ ಭಾಳ ಸ್ಟ್ರಗಲ್ ಪಡ್ಬೇಕು. ನಾ ಆ್ಯಕ್ಚುಲಿ ನನ್ನ ಲೈಫ್ನಲ್ಲಿ ಬಸವರಾಜ್ ಸರ್ನ ಮೀರಿಸಿದ್ದೀರಂತ ಭಾಳ ಜನ ಅವಾರ್ಡ್ ಕೊಟ್ಟಿದ್ದೀರಿ, ಥ್ಯಾಂಕ್ಸ್. ಬಟ್ ಬಸವರಾಜ್ ಸರ್ನ ಮೀರ್ಸೋದಕ್ಕೆ ಆಗಲ್ಲ ಅಂತ ನನ್ನ ಅನಿಸಿಕೆ. ಆದರೂ ಭಾಳ ಜನ ಹೇಳಿದ್ದು ಬಸವರಾಜ್ ಸರ್ನ ನೀವು ಶಿಷ್ಯ ಮೀರಿಸಿದ್ರ ಅಂತ ಹೇಳಿದ್ದೀರಿ, ಅದು ದೊಡ್ಡ ಮಾತು. ಆ ಥರ ಶಿಲೆ ಇದ್ದನ್ನು ಅವರು ಕೆತ್ತಿ 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 ನನಗೆ ದಿನಕ್ಕೆ 2 ಗಂಟೆ ಅಂದ್ರೂ ಕೊಡ್ತಾರೆ ಅವ್ರು. ಬೆಳಿಗ್ಗೆ ಇಲ್ಲ ಸಂಜೆ ದಿನಕ್ಕೆ 2 ಗಂಟೆ ಕೊಡ್ತಿದ್ರು ಅವರು. ಏನಪ್ಪ ಏನು ಇವತ್ತು ಟಾರ್ಗೆಟ್, ಏನು ಮಾಡಿದೆ, ಏನಿಲ್ಲ. ನಾನು ಒಂದೊಂದು ಟೈಮ್ ಬೇಜಾರಾಗಿ ಊರಿಗೆ ಬಂದಿದ್ದೀನಿ ಅಂತ ಅಂದಿದ್ದು, ಸುಳ್ಳು ಹೇಳಿದ್ದೀನಿ ಅವ್ರ ಮುಂದೆ. ಇವತ್ತೇ ನಿಮ್ಮ ಎದುರುಗಡೆ ಅವರಿಗೆ ಒಂಥರ ಯೂನಿವರ್ಸ್ ಬಾಯಿ ಬೀಳ್ತಂಗೆ ಅವ್ರು ಬಿಡ್ತಾ ಇದ್ದೀವಿ ನಾವು. ಕೆಲವೊಂದು ಟೈಮ್ ಇಲ್ಲ ಸರ್ ನಾನು ಊರಿಗೆ ಬಂದಿದ್ದೀನಿ, ಎಲ್ಲ ಸರ್ ಎಲ್ಲ ಒಂದು ಫಂಕ್ಷನಿಗೆ ಬಂದಿದ್ದೀವಿ, ಸುಳ್ಳು ಕೂಡ ಹೇಳಿದ್ದೀನಿ. ಹಾಗಾಗಿ ಯಾರಿಗೆ ಬುಕ್ಸ್ ತೊಗೊಂತನೂ ಹೇಳಲ್ಲ, ಯಾರಿಗೆ ಸಾಫ್ಟ್ ಕಾಪಿ ಅಂತ ತೊಗೊಂಡ್ರಿ ಅಂತ ಹೇಳಲ್ಲ, ಯಾರಿಗೆ ಕ್ಲಾಸ್ ಸೇರಿ ಅಂತ ಹೇಳಲ್ಲ, ಯಾರಿಗೆ ಕ್ಲಾಸ್ ಸೇರಬಾರ್ರಿ ಅಂತ ಹೇಳಲ್ಲ. ಬಟ್ ಒಂದನ್ನು ಹೇಳ್ತೀವಿ, ಇಬ್ಬರು ಸೇರಿ ನಿಮ್ಮನ್ನು ಒಂದು ಹಂತಕ್ಕೆ 2027 ಆಗಸ್ಟ್ ತಿಂಗಳಿಗೆ ಒಂದು ಹಂತಕ್ಕೆ ನಿಲ್ಲಿಸ್ತೇವೆ ಅಂತ ಅದು ನಮಗೆ ಕಾನ್ಫಿಡೆಂಟ್ ಆಗಿದೆ. ನಮಗೆ ಮೆಸೇಜ್ ಸಹಿತ ಬಂದಿದೆ, ಅಷ್ಟು ಮಾತ್ರ ಹೇಳಬಲ್ಲೆ ನಾವು. ಓಕೆ, ಯಾರಾದರೂ ಮಾತಾಡೋರಿದ್ದರೆ ನಿಧಾನಕ್ಕೆ ಒಬ್ಬೊಬ್ಬರೇ ಮಾತಾಡಿ, ಗಜಿಬಿಜಿ ಆದರೆ ಟಿನಿಟಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಅಂಜನಾದೇವಿ ಮೇಡಮ್ ಅವರೇ ಮಾತಾಡಲಿ ಫಸ್ಟ್ ಈಗ. ಸರ್ ಎಸ್, ನಾನು ಏನಕ್ಕೆ ಕೇಳ್ದೆ ಅಂದ್ರೆ, ಈಗ ಆ ಬುಕ್ ನಾವು ಇಷ್ಟು ಸ್ಟಡಿ ಅಂದ್ರೆ ಕ್ಲಾಸ್ ಅಲ್ಲಿ ಅಂದ್ರೆ ನನ್ನ ಒಪಿನಿಯನ್ ಹೇಳ್ತೀನಿ ಸರ್, ನಾನು ಎಲ್ಲರದ್ದು ನನ್ಗೆ ಬೇಕಾಗಿಲ್ಲ, ಆದ್ರೆ ಒಬ್ಬರ ಒಂದೊಂಥರ ಒಪಿನಿಯನ್ ಇರತ್ತೆ. ಈಗ ನಾವು ಹೌಸ್ ವೈಫ್ಸ್ ತುಂಬಾ ಕಮಿಟ್ಮೆಂಟ್ಸ್ ಇರತ್ತೆ ತುಂಬಾ. ಬಟ್ ನಾನು ಈ ಸಂಘ ಅಂದ್ರೆ ನಾವೊಂದು ಫ್ಯಾಮಿಲಿನ ನನ್ಗೆ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ, ಅದಕ್ಕಾದ್ರೂ ಜಾಯಿನ್ ಆಗ್ಬೇಕು ಅಂತ ಆಸೆ ಇರತ್ತೆ. ಸೊ ಇವ್ಯಾವ್ದು ಬೇಡ ಅಂದ್ರೆ ನಂದು ಏನ್ ಫೀಸ್ ಇರತ್ತೆ ಅಂತ, ಅಂದ್ರೆ ನಂದು ಕೆಲವೆಲ್ಲ ಕ್ಲಾಸಸ್ ಇರತ್ತೆ, ಬೇರೆ ಸಂಘ ಕ್ಲಾಸಸ್ ಎಲ್ಲಾನು. ಈಗ್ಲೂ ಒಂದು 8:30 ಕ್ಲಾಸ್ ಇದೆ, ಮಿಸ್ ಆಗ್ತಾ ಇದೀನಿ. ಇನ್ನೊಂದ್ ಪಕ್ಕದಲ್ಲಿ ಫೋನ್ ಇಟ್ಕೊಂಡು ಜಾಯಿನ್ ಆಗಕ್ ಮನ್ಸಿಲ್ಲ, ಇಲ್ಲಿ ನಾನು ಕೇಳಿಸ್ಕೋಬೇಕು. ಬಟ್ 2 ಕಿವಿ ಇದ್ರೂನು ತಲೆಗೆ ಹೋಗೋದು ಬ್ರೈನ್ ಒಂದೇ ಅಲ್ವಾ ಸರ್, ಅದಕ್ಕೋಸ್ಕರ ಹೀಗಾಗತ್ತೆ. ಬಟ್ ನಮ್ ಕ್ಲಾಸ್ ಮಿಸ್ ಆಗಕ್ ಇಷ್ಟ ಇಲ್ಲ ಅಂತ 1 year ಕೋರ್ಸ್ಗೆ ಅದು ಬೇಡ ಅಂದ್ರೆ ಏನ್ ಅಮೌಂಟ್ ನಂದು ಕೊಡಬೇಕು ಅಂತ ಅದೊಂದು ಮಾಹಿತಿ ಕೊಡಿ ಸರ್ ನನ್ಗಷ್ಟೇ, ಇನ್ನೇನಿಲ್ಲ ಸರ್. ಅಂದ್ರೆ 1 year ಕೋರ್ಸ್ ಬೇಡ ಅಂದ್ರೆ 1 year ಕೋರ್ಸ್ ಬೇಕು ಸರ್. ಅಂದ್ರೆ ಈ ಕಾಪಿ ಬುಕ್ ಬೇಡ, ಸಾಫ್ಟ್ ಕಾಪಿ ಬೇಡ ಅಂದ್ರೆ 1 year ಕೋರ್ಸ್ಗೆ ಎಷ್ಟು ಅಮೌಂಟ್ ಬೇಕು? 3,333 ರೂಪಾಯಿ. 3,333 ರೂಪಾಯಿ ಪೇ ಮಾಡಿದ್ರೆ 1 ವರ್ಷ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮ್ಮ ಫ್ಯಾಮಿಲಿ ಜೊತೆಗೆ ಇರ್ತದೆ. ಅದ್ರ ಜೊತೆಗೆ ಮುಂದೆನೂ ಇರುತ್ತೆ. ಅದೇ ಅಲ್ಲ, ಈಗ ಜಸ್ಟ್ 1 year ಕೋರ್ಸಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ ಅಷ್ಟೇ ಸರ್, ಅದನ್ನ ಕ್ಲಾರಿಟಿ ಬೇಕು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಕ್ಲೋಸ್ ಮಾಡೋಣ. ಮಾತಾಡ್ತೀರಾ ಯಾರಾದರೂ? 8:51 ಆಯ್ತು, ಆಕ್ಚುಲಿ 45 ಹೇಳಿದ್ವಿ. ಸರ್ ನಮಸ್ತೆ. ನಮಸ್ಕಾರ ಗೀತಾ ಮೇಡಮ್, ಹೇಳಿ. ಸರ್ ಈಗ ನೀವು ಮೇಲ್ ಕಳ್ಸಿರ್ತಾರಲ್ಲ ಸರ್, 6K ಕ್ಲಾಸಿಂದ ಮತ್ತೆ ಇದು ನನಗೆ ಓಪನ್ ಆಗ್ತಿಲ್ಲಲ್ಲ ಸರ್, ಏನ್ ಮಾಡೋದು? ಬಟ್ ಎಲ್ಲರಿಗೂ ಕಳಿಸಿದ್ದು ಓಪನ್ ಆಗುತ್ತೆ ಮೇಡಮ್, ಯಾಕಂದ್ರೆ ನಾನು ಏನು ಪಾಸ್ವರ್ಡ್ ಇಟ್ಟಿರಲ್ಲ, ಜಸ್ಟ್ ಅಲ್ಲಿ ಏನ್ ಮಾಡಿರ್ತೀನಿ. ಹೌದು ಸರ್, ಅಂದ್ರೆ ನಂದು ಇನ್ನೊಂದ್ ಮೊಬೈಲ್ ಕಳ್ಸಿದ್ರೆ ಓಪನ್ ಆಗುತ್ತೆ ಸರ್, ಇದಕ್ ಕಳ್ಸಿದ್ರೆ ಯಾವ ಕಾರಣಕ್ಕೂ ಓಪನ್ ಆಗಲ್ಲ ಸರ್. TM ಇಂದು ಅದಕ್ಕೆ ಕಳ್ಸಿದ್ರೆ ಓಪನ್ ಆಯ್ತು. ಹಂಗಾದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ, ನೆಕ್ಸ್ಟ್ ನೀವು ಅದನ್ನೇ ಫಾಲೋ ಮೇಲ್ ID ಕೊಡ್ಬೇಕು ನಮಗೆ ಸರ್. ಅದು ನಮ್ಮ ಮನೆಯವರು ಕೆಲ್ಸಕ್ಕೆಲ್ಲ ತಗೊಂಡ್ ಹೋಗ್ಬಿಡ್ತಾರೆ ಸರ್, ಮತ್ತ ಇದೇ ನನಗೆ ಕ್ಲಾಸಿಗೆ ಇದು ಆಗುತ್ತೆ. ಸಂಜೆ ಬರ್ತಾರೆ. ಹೊಸ ಮೇಲ್ ID ಕ್ರಿಯೇಟ್ ಮಾಡ್ಕೊಂಡ್ಬಿಡಿ. ಏನ್ ಸರ್? ಒಂದು ಹೊಸ ಮೇಲ್ ID ಕ್ರಿಯೇಟ್ ಮಾಡ್ಕೊಂಡ್ಬಿಡಿ ನಿಮ್ಮ ಮೊಬೈಲಿಗೆ. ಈಗ ನಾನು ಕ್ಲೋಸ್ ಮಾಡಿದ್ರೆ ಸರ್ ನಾನು ಉಳಿದ ಕ್ಲಾಸಿನಾಗೆಲ್ಲ ಹೋಗ್ಬಿಡುತ್ತೆ ಸರ್. ಏನ್ ಮೇಡಮ್? ಅದು ಹೊಸ ID ಕ್ರಿಯೇಟ್ ಮಾಡ್ಕೊಂಡ್ರೆ ನಂದು ಬೇರೆ ಕ್ಲಾಸಿಂದ ಹೋಗ್ಬಿಡುತ್ತೆ ಸರ್.
ಬಟ್ ಹೆಂಗ್ ಮಾಡ್ತೀರಿ ನೋಡಿ, ಈಗ ನಿಮ್ ಯಜಮಾನ್ರಿಗೆ ಕಳಿಸಿರಿ ಅಂದ್ರೆ ನಿಮ್ ಯಜಮಾನ್ರಿಗೆ ಕಳಿಸ್ತೀವಿ, ನಿಮಗೆ ಕಳಿಸಿದ್ರೆ ಇಲ್ಲ ನಿಮಗೆ ಕಳಿಸ್ತೀವಿ. ಇಲ್ಲ ಏನಾಗಲ್ಲ, ಹೊಸದೊಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ, ಅದಕ್ಕೆ ಲಿಂಕ್ ಮಾಡ್ಕೊಡ್ತಾರೆ, ಏನ್ ತೊಂದ್ರೆ ಇಲ್ಲ, ಹಳೇದೇನು ಆಗಲ್ಲ. ಹೌದಾ ಸರ್? ಅಂದ್ರೆ ಹಾ, ಈಗ ಬಸವರಾಜ್ ಸರ್ ಹತ್ರ ಕಲ್ತವೆಲ್ಲ ಇದೆ ಸರ್, ಮತ್ತೆ ನಾನು ಹೀಲಿಂಗ್ ಕೋಡ್ ಎಲ್ಲ ಕಲ್ತಿದ್ದು ಇದೆ ಸರ್. ಅವ್ರು ಏನು ಡಿಲೀಟ್ ಮಾಡಿಲ್ಲ ಯಾವ್ದು, ಮೇಡಮ್ ಅವರು. ಯಾವ್ದು ಬಂದಿಲ್ಲ ಸರ್ ನಮ್ಗೆ ಯಾವ್ದು ಮೇಲ್ ಬಂದಿಲ್ಲ. ಅದೇ ಸರ್, ನಿಮ್ಗೆ ಯಾವ್ದು ಬಂದಿಲ್ಲಲ್ಲ, ನನಗೆ ಪೇಮೆಂಟ್ ಸ್ಕ್ರೀನ್ ಶಾಟ್ ಕಳಿಸಿ, ನಾನು ಚೆಕ್ ಮಾಡ್ತೀನಿ ನೀವು ಯಾವ್ದಕ್ ಪೇಮೆಂಟ್ ಮಾಡಿದೀರಿ, ಸಾಫ್ಟ್ ಕಾಪಿಗೆ ಮಾಡಿದಿರೋ ಅಥವಾ ಬರೀ ಕ್ಲಾಸಿಗೆ ಮಾಡಿದಿರೋ ನೋಡ್ತೀನಿ. ನೋಡ್ಬಿಟ್ಟು ಬಂದಿಲ್ಲ ಅಂದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ಅದ್ ನನ್ ಕೆಲಸ. ಅದು ನಾನು 201 ಮಾಡಿದೀನಿ ತಂಗಿಗೆ, ಇನ್ನೊಂದು 200 ಮತ್ತೆ 99 ಎಲ್ಲ ಒಟ್ಟಿಗೆ ಮಾಡಿದೀನಿ ಸಾಫ್ಟ್ ಕಾಪಿ ಬೇಕಾದ್ರೆ ಅಂತ. ನಾಳೆ ನನ್ನ ಜೊತೆಗೆ ಮಾತಾಡಿ ಅಂತ ಹೇಳ್ತಿದ್ದೀನಲ್ಲ, ಅದನ್ನೇ ಯಾಕೆ ಪದೇ ಪದೇ ಮಾತಾಡೋದು ಬೇಡ ಈಗ. ಓಕೆನಾ? ಸರಿ, ಓಕೆ ಓಕೆ. ಎಲ್ಲರಿಗೂ ಧನ್ಯವಾದಗಳು. ನಾಳೆ 6:45ಗೆ ಟಂಗ್ದು ರಿವಿಷನ್ ಕ್ಲಾಸ್ ಇರುತ್ತೆ. ಸಂಡೇ ರಜೆ ಇರುತ್ತೆ. ಯಾರೆಲ್ಲ ಜಾಯ್ನ್ ಆಗಿಲ್ಲೋ ಅವ್ರದ್ದು ನಮ್ಮ ಜವಾಬ್ದಾರಿ ಇರಲ್ಲ. ಏನಾದರೂ ರಿವಿಷನ್ ಇದ್ರೆ ಮಾಡಿ. ನೆಕ್ಸ್ಟ್ ನಾವು ಮತ್ತೆ 1-2 ತಿಂಗಳ ತನಕ ಯಾವುದೇ ಥರದ ಟಂಗ್ ರಿವಿಷನ್ ಕ್ಲಾಸ್ ಮಾಡಲ್ಲ. ನೆಕ್ಸ್ಟು ನಿಮಗೆ 6 ಕೀ ಬಗ್ಗೆ ತಿಂಗಳಿಗೆ ಒಂದ್ಸಲ ಮಾಡ್ಕೊಂತ ಹೋಗ್ತೀವಿ. ಆವಾಗಲೇ ತಿಂಗಳಿಗೆ ಒಂದು ದಿವಸ ರಿವಿಷನ್ ಕೊಡ್ತೀನಿ. 6 ಕೀ ಆಗಿರ್ಬೋದು, ಆಕ್ಯುಪ್ರೆಷರ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವಾಗ ಹಂಗೆ ಹೋಗ್ತದೆ. ನೆಕ್ಸ್ಟ್ ನಾಳೆ ಸಿಗೋಣ 6:45ಕ್ಕೆ. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು ಸರ್. ಶುಭರಾತ್ರಿ. ಥ್ಯಾಂಕ್ ಯು. ಶುಭರಾತ್ರಿ.